4ನೇ ಕ್ಲಾಸು 5ನೇ ಕ್ಲಾಸು 3ನೇ ಕ್ಲಾಸ್ ಈ ರೀತಿ ಏಜ್ಗೆನೆ ಹೆಣ್ಮಕ್ಳು ಮೆಚೂರ್ಡ್ ಆಗ್ತಾ ಇದ್ದಾರೆ. ಏನು ಕಾರಣ? ಇವಾಗ ಒಂದೇ ಕಡೆ ಕೂತ್ಕೊಂಡೇ ಇರ್ತಾರೆ. ಫಾಸ್ಟ್ ಫುಡ್ ತುಂಬಾ ಜಾಸ್ತಿ ಆಗಿದೆ. ಪೀರಿಯಡ್ಸ್ ಟೈಮ್ ಕರೆಕ್ಟಾಗಿ ಆಗಲ್ಲ. ಯಾಕೆ ಆಗಲ್ಲ? ತುಂಬಾ ಮೊಟ್ಟೆಗಳಿರುತ್ತೆ, ಅದು ಮೊಟ್ಟೆ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇರಲ್ಲ, ಅದರಿಂದ ಋತುಚಕ್ರ ಸರಿಯಾಗಿ ಬರೋದಿಲ್ಲ. ಪೀರಿಯಡ್ಸ್ನ ಈಗ ಯಾವುದೋ ಫಂಕ್ಷನ್ನು, ಟ್ರಿಪ್ಪು, ಮಗದೊಂದೋ ಕಾರಣಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಬೇಕು ಅಂತೇಳಿ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳುವಂಥ ಪದ್ಧತಿ ಜಾಸ್ತಿ ಆಗುತ್ತೆ. ಮದುವೆನೋ ಎಂಗೇಜ್ಮೆಂಟೋ ಅಥವಾ ಸಮ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇವೆಂಟ್ ಅಂದಾಗ ತಗೊಳ್ಳೋದು ಪರವಾಗಿಲ್ಲ. ಇನ್ನೂ 3-4 ದಿನ ಇರುತ್ತೆ, ಜೊತೆಗೆ ಬ್ರೀಡಿಂಗು 3-4 ದಿನ ಆಗುತ್ತೆ. ಸೊ ಈ ಸಮಸ್ಯೆ ಯಾಕೆ? ಇದಕ್ಕೆ ಸೊಲ್ಯೂಷನ್ ಏನು? ಮದುವೆ ಆಗಿ ಒಂದು ಮಗು ಆಗೋ ತನಕ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಫಸ್ಟ್ ಡೇ ಆಫ್ ಪೀರಿಯಡ್ಸ್ ಅಲ್ಪ ಸ್ವಲ್ಪ ನೋವು ಅಂತೂ ಇದ್ದೇ ಇರುತ್ತೆ. ಎವ್ರಿ ಮಂತ್ ಪೇನ್ ತಡೆಯೋಕ್ಕೆ ಮಾತ್ರ ತಗೊಳ್ಳೇಬೇಕು ಅಂತಿದ್ರೆ ಅಂಥವ್ರಿಗೆ ಡೆಫಿನೆಟ್ಲಿ ಸ್ಕ್ಯಾನ್ ಬೇಕಾಗುತ್ತೆ. ಮದುವೆ ಆಗಿ 15 ದಿವಸಕ್ಕೇನೆ ಪ್ರೆಗ್ನೆಂಟ್ ಆಗ್ತದೆ. ಇದು ಸಾಧ್ಯನಾ ಅಂತ? ಯಾವತ್ತು ಎಗ್ ರಿಲೀಸ್ ಆಗುತ್ತೋ ಆವತ್ತೇ ಅವಳು ಫಸ್ಟ್ ನೈಟ್ ಇರುತ್ತೆ. ಇನ್ನು 15 ದಿವಸಕ್ಕೆ ಪೀರಿಯಡ್ ಬಂದಿಲ್ಲ ಅಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದೇ ಬರುತ್ತಲ್ಲ. ಮಕ್ಕಳಾಗಲೇಬೇಕು ಅಂತ ಸೆಕ್ಷುವಲ್ ಲೈಫ್ನ ನಾವು ಪ್ಲ್ಯಾನ್ ಮಾಡ್ಕೊತೀವಿ ಅಂತಂದರೆ ಯಾವ ಒಂದು ಟೈಮ್ ಸೇರಬೇಕು? ಅಥವಾ ಎಗ್ ರಿಲೀಸ್ ಆಗಿದ್ದ ದಿವಸ ಅಥವಾ ಎಗ್ ರಿಲೀಸ್ ಆಗಿದ್ದ ಮಾರನೇ ದಿವಸ, ಈ 4 ದಿನದಲ್ಲಿ ಯಾವತ್ತು ಸೇರಿಕೊಂಡ್ರು ದೇ ಹ್ಯಾವ್ ಅ ಫೇರ್ ಚಾನ್ಸ್. ಯಾವ ಏಜ್ಗೆ ಮದುವೆ ಆಗೋದು ಬೆಟರು, ಯಾವ ಏಜ್ಗೆ ಮಕ್ಕಳು ಮಾಡ್ಕೊಳೋದು ಬೆಟರ್ ಮೇಡಮ್? 30 ವರ್ಷದೊಳಗಡೆ ಸಾಧ್ಯ ಆದರೆ ಒಂದು ಮಗು ಆದರೆ ಒಳ್ಳೆಯದು. ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡ ಹೆಂಡತಿ ಸೇರ್ಬೋದಾ? ಸೇರಲೇಬಾರ್ದು ಅಂತಿಲ್ಲ. ಹಾಗೆ ಸೇರಬೇಕು ಅಂದರೆ ಪ್ರಾಬಬ್ಲಿ ಸೇಫರ್ ಪೀರಿಯಡ್ಸ್ ಇಸ್ ಬಿಟ್ವೀನ್ 4th ಮಂತ್ ಟು 6th ಮಂತ್. ಮಗು ಆದಮೇಲೆ ಎಷ್ಟು ಗಂಟೆ ಒಳಗಡೆ ತಾಯಿ ಎದೆ ಅನ್ನ ಕುಡಿಸ್ಬೇಕು? ತಕ್ಷಣ. ನಮಸ್ತೆ, ನ್ಯಾಷನಲ್ ಟಿವಿಯ ಪಾಡ್ಕ್ಯಾಸ್ಟ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ನಮ್ಮ ಪಾಡ್ಕ್ಯಾಸ್ಟ್ ಸೀರೀಸ್ನಲ್ಲಿ ಯಾವ ವಿಚಾರದ ಬಗ್ಗೆ ಯಾವ ಅತಿಥಿ ಜೊತೆ ಮಾತನಾಡ್ತಾ ಇದ್ದೀವಿ, ಇದು ಬಹಳ ಈಗಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಈ ವಿಚಾರವನ್ನು ತಿಳ್ಕೊಳ್ಳೇಬೇಕು. ಇದರಲ್ಲಿರುವಂಥ ಸಮಸ್ಯೆಗಳು ಸೊಲ್ಯೂಷನ್ನ ನೀವು ಕಂಡುಕೊಳ್ಳೇಬೇಕು, ಪ್ರಿಕಾಷನ್ ಅಂತೂ ತೆಗೆದುಕೊಳ್ಳೇಬೇಕು. ಆ ಒಂದು ವಿಚಾರದ ಬಗ್ಗೆ ನಾವಿವತ್ತು ನಮ್ಮ ಗೆಸ್ಟ್ ಜೊತೆಯಲ್ಲಿ ಮಾತನಾಡ್ತಾ ಇದ್ದೀವಿ. ವಿಚಾರ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಒಂದು ಹೆಣ್ಣು ಆಕೆ ಮೆಚ್ಯೂರ್ ಆದಾಗಿಂದ ಪೀರಿಯಡ್ಸ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಹಿಡಿದು ಜೊತೆಗೆ ಮದುವೆ ಆಗುವಂಥ ಸಂದರ್ಭ, ಜೊತೆಗೆ ಮದುವೆ ಆದಮೇಲೆ ಪ್ರೆಗ್ನೆಂಟು, ಜೊತೆಗೆ ಅದಾದಮೇಲೆ ತಾಯಿ, ಅದಾದಮೇಲೆ ಕೊನೆಯದಾಗಿ ಅವ್ರಿಗೆ ಏಜ್ ಆಗಿ ಆ ಪೀರಿಯಡ್ಸ್ ನಿಲ್ಲುತ್ತಲ್ಲ, ಅಲ್ಲಿವರೆಗೂ ಕೂಡ ಒಂದಲ್ಲ ಒಂದು ಹೆಲ್ತ್ ಇಶ್ಯೂನ ಅನುಭವಿಸ್ತಾನೆ ಇರ್ತಾರೆ. ಬರ್ತಾ ಬರ್ತಾ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಇರುವಂಥ ಸೊಲ್ಯೂಷನ್ಗಳೇನು, ನಮ್ಮಲ್ಲಿರುವಂಥ ಅದ್ರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳೇನು, ಜೊತೆಗೆ ಇದಾಗೋದಕ್ಕೆ ಏನು ಕಾರಣ, ಬಹಳ ಪ್ರಮುಖವಾಗಿ ಹೆಣ್ಮಕ್ಳು ತಾಯಿದರು ಪ್ರಿಕಾಷನನ್ನು ಏನು ತೆಗೆದುಕೊಳ್ಬೇಕು, ಅದಕ್ಕೆ ಮೆಡಿಸಿನ್ಗಳನ್ನ ಏನು ತೆಗೆದುಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಇಚ್ಛಾ ಫರ್ಟಿಲಿಟಿ ಸೊಲ್ಯೂಷನ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸಂಸ್ಥೆಯ ಮೆಡಿಕಲ್ ಡೈರೆಕ್ಟರ್ ಆದಂಥ ಗೈನಕಾಲಜಿಸ್ಟ್ ಆದಂಥ ಡಾಕ್ಟರ್ ಮೇಖಲಾ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಒಂದು ಕ್ಯೂರಿಯಾಸಿಟಿ ಮೇಡಮ್, ನನಗೆ ಫಸ್ಟು ಇದ್ರ ಬಗ್ಗೆ ಒಂದು ತಮ್ಮ ಹೆಸರಿನ ಮೀನಿಂಗ್ ತಿಳ್ಕೊಬೇಕು. ಯಾಕೆಂದರೆ ತಾವು ಮೇಖಲಾ ಅವರು, ಡಾಕ್ಟರ್ ಮೇಖಲಾ ಅವರು ಖ್ಯಾತ ಗುರುಜಿಗಳಾದಂಥ ನಮ್ಮ ದ್ವಾರಕಾನಾಥ್ ಗುರುಜಿಗಳೇನಿದ್ದಾರೆ, ಸೊ ಅವರ ಸುಪುತ್ರಿಯವರು. ಹೀಗಾಗಿ ಆ ಹೆಸರಿಟ್ಟಿದ್ದಾರೆ ಒಂದು ಅರ್ಥ ಇರುತ್ತೆ. ಆ ಅರ್ಥ ಹೇಳ್ಬಿಡಿ ಮೇಡಮ್ ನಂಗೆ ಸ್ಟಾರ್ಟಿಂಗ್. ನಮ್ಮ ತಂದೆ ನಾನು ಹುಟ್ಟಕ್ಕಿಂತ ಮುಂಚೆ ತುಂಬ ಬಾಲ ತ್ರಿಪುರ ಸುಂದರಿ ಆಮೇಲೆ ಲಲಿತಾ ಪರಮೇಶ್ವರಿ ಆರಾಧನೆ ಮಾಡ್ತಾ ಇದ್ರು. ಸೊ ಅದರೊಳಗಡೆ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಮೇಖಲಾ ಅಂತಂದ್ರೆ ಡಾಬ್. ಅದು ಅಂದ್ರೆ ಯಾವ ಅರ್ಥದಲ್ಲಿ ದೇವಿಗೆ ಹೇಳ್ತಾರೆ ಅಂದ್ರೆ, ಈ ಸಮುದ್ರದ ಆಳದಲ್ಲಿ ಇರ್ತಕ್ಕಂಥ ಮುತ್ತು, ರತ್ನ, ಪಚ್ಚೆ ಎಲ್ಲ, ಆಲ್ ದ ಪ್ರೆಷಸ್ ಸ್ಟೋನ್ಸ್, ಆ ಪ್ರೆಷಸ್ ಸ್ಟೋನ್ಸ್ ಎಂಬೆಡೆಡ್ ಡಾಬ್ನ, ಅದನ್ನ ಅದರಲ್ಲಿ ಸಮುದ್ರದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೆಷಸ್ ಸ್ಟೋನ್ಸ್ನು ದೇವಿ ತನ್ನ ಸುತ್ತ ಡಾಬ್ ಆಗಿ ಹಾಕೊಳ್ತಾಳಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಮೇಖಲಾ. ಸೂಪರ್ ಅಣ್ಣ, ಒಳ್ಳೆ ಮೀನಿಂಗ್ ಇದೆ. ಓಕೆ ಮೇಡಮ್, ಈಗ ಡೈರೆಕ್ಟಾಗಿ ನಾನು ಕ್ವಶನ್ಸ್ ಬಂದ್ಬಿಡ್ತೀನಿ. ಈಗ ನಾನು ಹೇಳಿದೆ, ಒಂದು ಹೆಣ್ಣುಗೆ ಸಮಸ್ಯೆ ಈಗ ಹೆಲ್ತ್ ಇಶ್ಯೂ ಅಂತ ಶುರುವಾಗದೆ ಯಾಕೆ ಪೀರಿಯಡ್ಸ್ ಆದಂಥ ಸಂದರ್ಭ, ಪೀರಿಯಡ್ಸ್ ಅಂತಂದರೆ ಮೆಚ್ಯೂರ್ ಆದಂಥ ಸಂದರ್ಭದಲ್ಲಿ ಅಲ್ಲಿಂದನೇ ಶುರು ಮಾಡೋಣ ಮೇಡಮ್. ಈಗ ಮುಂಚೆ ಎಲ್ಲ ಒಂದು 17 ವರ್ಷ 18 ವರ್ಷಕ್ಕೆ ಡೇಟ್ ಅಂದರೆ ಮೆಚ್ಯೂರ್ಡ್ ಆಗ್ತಾಯಿದ್ರು. ಈಗೆಲ್ಲ ತುಂಬ ಸಣ್ಣ ಏಜ್ಗೆ 4ನೇ ಕ್ಲಾಸು 5ನೇ ಕ್ಲಾಸು 3ನೇ ಕ್ಲಾಸು ಈ ರೀತಿ ಏಜ್ಗೆ ಹೆಣ್ಮಕ್ಳು ಮೆಚ್ಯೂರ್ಡ್ ಆಗ್ತಾ ಇದ್ದಾರೆ. ಏನು ಕಾರಣ ಮೇಡಮ್? ಏನಾಗುತ್ತೆ, ಇವಾಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಲ್ಲಿಂದ ಎಲ್ಲೆಲ್ಲೋ ರೋಡಲ್ಲೆಲ್ಲ ಆರಾಮಾಗಿ ಓಡ್ಕೊಂಡು ಹೋಗ್ತಾ ಇದ್ವಿ. ದೇರ್ ವಾಸ್ ಇನಫ್ ಫಿಸಿಕಲ್ ಎಕ್ಸರ್ಷನ್ನು. ಆ್ಯಂಡ್ ಅಷ್ಟೊಂದು ಇವಾಗಿರೋ ಅಷ್ಟು ಸ್ವಿಗ್ಗಿ ಪಿಗ್ಗಿ ಫಾಸ್ಟ್ ಫುಡ್ ಎಲ್ಲ ಏನೂ ಇರಲಿಲ್ಲ. ನಮ್ಮ ಕಾಲದಲ್ಲಿ ಎಂಟರ್ಟೈನ್ಮೆಂಟು ಅಥವಾ ಏನೋ ಸ್ಪೆಷಲ್ ತಿಂಡಿ ಅಂದರೆ ವಾರಕ್ಕೊಂದ್ಸಲನೋ 2 ವಾರಕ್ಕೊಂದ್ಸಲನೋ ವಿದ್ಯಾರ್ಥಿ ಭವನ್ ದೋಸೆ ಆಗಿರ್ತಿತ್ತು.
ಸೊ ಲಾಟ್ ಆಫ್ ಅದರ್ ನಾಟ್ ವಿಚ್ ಇಸ್ ನಾಟ್ ಸಮಥಿಂಗ್ ದಟ್ ಇಸ್ ಅವರ್ ಎಥನಿಕ್ ಫುಡ್ ಅನ್ನೋಂಥದ್ದು ಅಂತ ವೆರೈಟಿ ಎಲ್ಲ ಏನೂ ಇರಲಿಲ್ಲ. ಈಗ ಏನಾಗಿದೆ, ಇವಾಗ ಮೋಸ್ಟ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದ್ದಾರೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಸುತ್ತ ನಮ್ಮ ತಾತ ಅಜ್ಜಿ ಎಲ್ಲ ಇದ್ರು, ಅವರೆಲ್ಲ ನಮ್ಗೆಲ್ಲ ಒಂದಷ್ಟು ಕೆಲಸಗಳು ಟಾಸ್ಕ್ಸ್ ಅಂತ ಕೊಡೋರು, ನಾವು ಅದು ಇದು ಮಾಡ್ಕೊಳ್ತಾ ಇದ್ವಿ, ಕಸಿನ್ಸ್ ಜೊತೆ ಓಡಾಡ್ತಾ ಇದ್ವಿ. ಸೊ ದೇರ್ ವಾಸ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಪ್ಲೇ. ಈಗಿನ ಮಕ್ಳಿಗೆಲ್ಲ ಮೋಸ್ಟ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಇದೆ, ಪೇರೆಂಟ್ಸ್ ಇಬ್ರು ವರ್ಕಿಂಗ್ ಇರ್ತಾರೆ. ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಏನ್ ಮೇಡಮ್? ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಅಷ್ಟಕ್ಕೆ ಇರುತ್ತೆ, ಅಂದ್ರೆ ದೊಡ್ಡ ಕುಟುಂಬ, ದೊಡ್ಡ ಕುಟುಂಬ ಇರಲ್ಲ. ಸೊ ಇವಾಗ ಇವತ್ತಿನ ಬೆಂಗಳೂರಲ್ಲಿ ನೀವ್ ಯಾವ ಮಗುನ ಆಚೆ ಆಟಾಡಕ್ಕೆ ಬಿಡಕ್ಕಾಗತ್ತೆ ವಿತೌಟ್ ಪೇರೆಂಟ್ ಅವ್ರು ಯಾರ ಒಬ್ಬರನ್ನ ಇಲ್ದೇ ಇದ್ರೆ? ರೋಡಲ್ಲಿ ಬಿಡಕ್ಕೆ ನಿಜವಾಗ್ಲೂ ಭಯ ಆಗತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಬರ್ತಾ ಇರ್ತಾರೆ. ಸೊ ಮಕ್ಕಳೆಲ್ಲ ಮೋಸ್ಟ್ಲಿ ಕೌಚ್ ಪೊಟ್ಯಾಟೊ, ಒಂದ್ ಕಡೆನೆ ಕುತ್ಕೊಂಡೇ ಇರ್ತಾರೆ. ಇವಾಗ ಇದೆಯಲ್ವಾ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಯಾವ ಮೊಬೈಲ್ ಇತ್ತು, ಯಾವ ಐಪ್ಯಾಡ್ ಇತ್ತು, ಯಾವ ಲ್ಯಾಪ್ಟಾಪ್ ಇತ್ತು, ಏನ್ ಅಂತದೇನು ಇರ್ಲಿಲ್ಲ. ಅಂಡ್ ಈವನ್ ಡಿ ಇದ್ರೊಳಗಡೆನು ಸೀರಿಯಲ್ಸ್ ಅದ್ ಯಾವ್ದೋ ಯಾವ್ದೋ ರಾಮಾಯಣ ಮಹಾಭಾರತ ಸಂಡೇಸ್ ಅದಷ್ಟು ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಇವಾಗ ಒಂದೇ ಕಡೆ ಕೂತ್ಕೊಂಡೇ ಇರ್ತಾರೆ. ಆಮೇಲೆ ಇವನ್ ದ ಸ್ಕೂಲ್ಸ್ ಆಲ್ಸೋ ದೇ ಹ್ಯಾವ್ ಕ್ವೈಟ್ ಅ ಲಾಟ್ ಆಫ್ ವರ್ಕ್ ಟು ಡೂ, ವೆರಿ ಕಾಂಪಿಟೇಟಿವ್. ಕೂತ್ಕೊಂಡು ಒಂದೇ ಕಡೆ ಓದ್ತಾ ಇರ್ತಾರೆ, ಫಿಸಿಕಲ್ ಎಕ್ಸರ್ಷನ್ ಕಡಿಮೆ, ಫೀಲ್ಡ್ಗಳಲ್ಲಿ ಆಟ ಆಡಕ್ಕೆ ಸ್ಕೂಲ್ಗಳಲ್ಲಿ ಫಾಸ್ಟ್ ಫುಡ್ ತುಂಬಾ ಜಾಸ್ತಿ ಆಗಿದೆ. ಆಮೇಲೆ ಈವನ್ ಹಾಲು, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆಯಲ್ವಾ, I have heard, I cannot tell it with proof for sure, but I am told that that good cream rich milk ಕೊಡಕ್ಕೋಸ್ಕರ ಹಸುಗಳಿಗೂ ಓವ್ಯುಲೇಷನ್, ಇಂಡಕ್ಷನ್, ಈಸ್ಟ್ರೋಜನ್ ಜಾಸ್ತಿ ಇದೆಲ್ಲ ಇರ್ತವೆ. ಈ ಹೈ ಫ್ಯಾಟಿ ಫುಡ್ಸ್ ಎಲ್ಲ ತಗೊಳ್ಳೋದ್ರಿಂದ ಒಬೇಸಿಟಿ ಬರುತ್ತೆ. ಸಣ್ಣ ಮಕ್ಕಳೆಲ್ಲ ಇವಾಗ ಒಂದ್ ವರ್ಷ 2 ವರ್ಷದ ಮಕ್ಕಳೆಲ್ಲ ಗುಂಡು ಮುಗಿದ್ರೆ ಎಷ್ಟು ಚೆನ್ನಾಗಿದೆಯಲ್ಲ, ಬೊಂಬೆ ತರ ಇದೆ ಅಂತ ಹೇಳ್ತೇವೆ. ಬಟ್ ಅದೇ ಹೋಗ್ತಾ ಹೋಗ್ತಾ 7 ವರ್ಷ 8 ವರ್ಷಕ್ಕೆ ಇನ್ನೂ ಅದೇ ಗಾತ್ರದಲ್ಲೇ ಬೆಳೀತಾ ಇದ್ದಾಗ ಬೇರೆ ಬೇರೆ ತರ ಇವಾಗ ಈಸ್ಟ್ರೋಜನ್ ಎಲ್ಲ ಹೈ ಆಗ್ತಾ ಹೋಗುತ್ತೆ, ಚೇಂಜಸ್ ಆಗುತ್ತೆ. ಒಬೆಸಿಟಿ ಮೋಸ್ಟ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ಸ್. ಮಕ್ಕಳು ಬೇಗ ಮೆನಾರ್ಕ್ ಅಟೈನ್ ಆಗಕ್ಕೆ. ಇವಾಗ ಮುಂಚೆ ಎಲ್ಲ ಇಂಡಿಯನ್ ಆವರೇಜ್ ಏಜ್ ಆಫ್ ಮೆನಾರ್ಕ್ 15 ತನಕ ಇತ್ತು, ಇವಾಗ ಕಡಿಮೆ ಆಗೋಗಿದೆ 12.7 to 13.2. ಅಂಡ್ ಗ್ಲೋಬಲಿ ದೇ ಆರ್ ಸೀಯಿಂಗ್ ದಟ್ 9 ವರ್ಷ 10 ವರ್ಷದ ಮಕ್ಕಳೆಲ್ಲಾನು ಅವ್ರಿಗೂ ದೇ ಆರ್ ಅಟೈನಿಂಗ್ ಮೆನಾರ್ಕ್. ಅಫ್ಕೋರ್ಸ್ ಇವಾಗ ಮೆನಾರ್ಕ್ ಅನ್ನೋದು ಒಂದು ಹೆಣ್ಮಗುಗೆ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ತನ್ನ ಹೆಣ್ತನನ ಸಂಪೂರ್ಣ ಮಾಡ್ಕೊಳಕ್ಕೆ ಕರೆಕ್ಟ್ ಆಗಿ ಪೀರಿಯಡ್ಸ್ ಬರೋದು ಅತ್ಯಗತ್ಯ. ದೇರ್ ಇಸ್ ನೋ ಶೇಮ್. ಹಿಂದಿನ ಮೆನಾರ್ಕ್ ಅಂದ್ರೆ ದ ಫಸ್ಟ್ ಟೈಮ್ ದೇ ಮೈನರಿಯೋದು ಅಂತ ಹೇಳ್ತಾರಲ್ಲ, ಮೈನರಿಯೋದು ಕರೆಕ್ಟ್. ಸೊ ಇಟ್ ಶುಡ್ ಹ್ಯಾಪನ್. ಸೊ ಇವಾಗೆಲ್ಲ ಸ್ಕೂಲ್ಸ್ ಅಲ್ಲೆಲ್ಲಾನು ಎಜುಕೇಶನ್ ಕೊಡ್ತಾರೆ. ನಾನು ಕೆಲವು ಸ್ಕೂಲ್ಸ್ ಅಲ್ಲಿ ಹೋಗಿ ಮಾತಾಡ್ಬಿಟ್ಟು ಬಂದಿದ್ದೀನಿ, ಈ ತರ ಇರುತ್ತೆ ಅಂತ. ಸೊ ದ ಚಿಲ್ಡ್ರನ್ ಆರ್ ವೆಲ್ ಪ್ರಿಪೇರ್ಡ್ ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕರೆಕ್ಟ್ ಆಗಿ ಬರಬೇಕು. ಅದು ಕರೆಕ್ಟ್ ಆಗಿ ಬಂದ್ರೆ ಎಲ್ಲ ಸರಿಯಾಗಿ ಹೋಗುತ್ತೆ. ಮೇಡಮ್, ಇದ್ರಲ್ಲಿ ಇನ್ನೊಂದು ಸಮಸ್ಯೆ ಆಗಿರುವಂತದ್ದು ಅಂತಂದ್ರೆ ಟೈಮ್ ಕರೆಕ್ಟ್ ಆಗಿ ಆಗಲ್ಲ, ಪೀರಿಯಡ್ಸ್ ಟೈಮ್ ಕರೆಕ್ಟ್ ಆಗಿ ಆಗಲ್ಲ. ಯಾಕೆ ಆಗಲ್ಲ? ಆ ರೀತಿಯಾಗಿ ಆಗ್ಲಿಲ್ಲ ಅಂತಂದ್ರೆ ಅದು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇವಾಗ ಶುರುವಾದ ಹೊಸ್ತರಲ್ಲಿ ಇವಾಗ 11 ವರ್ಷನೋ 12 ವರ್ಷನೋ ಯಾವ್ದೋ ಫಸ್ಟ್ ಟೈಮ್ ಪೀರಿಯಡ್ಸ್ ಆಗುತ್ತಲ್ವಾ, ಅಲ್ಲಿಂದ 1-2 years HPO ಆಕ್ಸಸ್ ಅಂತ ಏನು ಹೇಳ್ತೀವಿ. ಅಂದ್ರೆ ಇವಾಗ ಬ್ರೈನ್ ನಲ್ಲಿ ಒಂದು ಹೈಪೋಥಾಲಮಸ್ ಪಿಟ್ಯೂಟರಿ ಅಂತ ಇರುತ್ತೆ, ಅಲ್ಲಿಂದ ಒಂದು ಸಿಗ್ನಲ್ ಬರುತ್ತೆ, ಅದೆರಡು ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಅದು ಓವರೀಸ್ ನ ಟಾರ್ಗೆಟ್ ಮಾಡುತ್ತೆ, ಅಲ್ಲಿಂದ ಹಾರ್ಮೋನ್ ರಿಲೀಸ್ ಆಗಿ ಆಮೇಲೆ ಯೂಟ್ರಸ್ ಇಂದ ಬ್ಲೀಡಿಂಗ್ ಬರೋದು ಅಥವಾ ಪ್ರೆಗ್ನೆನ್ಸಿ ಆಗೋದು. ಸೊ ದಟ್ ಇಸ್ ಕಾಲ್ಡ್ as HPO ಆಕ್ಸಸ್, ಆಯ್ತಾ? ಸೊ ಅದನ್ನ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಆಗಕ್ಕೆ 1-2 ವರ್ಷ ಬೇಕು. ಸೊ ಇವಾಗ ಒಂದ್ ಹೆಣ್ಮಗು ಮೆನಾರ್ಕ್ ಅಥವಾ ಮೈನರ್ ಇದ್ರೆ 1-2 ವರ್ಷ ಇಟ್ ಕ್ಯಾನ್ ಬಿ ಇರ್ರೆಗ್ಯುಲರ್, ಅದ್ರೊಳಗಡೆ ನಥಿಂಗ್ ಹೆಡ್ ಗೋಯಿಂಗ್ ಏನು ಇಲ್ಲ. ಬಟ್ ಅಲ್ಲಿಂದ ಆದ್ಮೇಲೆ ಇಫ್ ಇಟ್ ಈಸ್ ಇರ್ರೆಗ್ಯುಲರ್, ಯಾತಕ್ಕೆ ಇರ್ರೆಗ್ಯುಲರ್ ಅಂತ ತಿಳ್ಕೊಬೇಕಾಗುತ್ತೆ. ಇವಾಗ ಎವ್ರಿ ಒನ್ ಥಿಂಗ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದ ತಕ್ಷಣ PCOD ಅಂತ. PCOD is one extreme where there is excess eggs. ತುಂಬಾ ಮೊಟ್ಟೆಗಳಿರುತ್ತೆ, ಅದು ಮೊಟ್ಟೆ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇರಲ್ಲ, ಅದರಿಂದ ಋತುಚಕ್ರ ಸರಿಯಾಗಿ ಬರೋದಿಲ್ಲ. ಇನ್ನೊಂದು ಎಕ್ಸ್ಟ್ರೀಮ್ ಇರುತ್ತೆ, ಹಿಂಗೆ ಮೈನರ್ದು ಇನ್ನೇನು ಟೈಮೇ ಆಯಿತು ಅನ್ನೋಷ್ಟೊತ್ತಿಗೆ ಎಲ್ಲ ಮೊಟ್ಟೆ ಇರೋದೆಲ್ಲ ಖಾಲಿ ಆಗೋಗಿರುತ್ತೆ, ಆಲ್ಮೋಸ್ಟ್ ಮೆನೋಪಾಸಲ್ ರೇಂಜ್ ಹೊರಟೋಗಿರ್ತಾರೆ. ಸೊ ಇದು ಎರಡೂ ಕಂಡೀಷನ್ ಅಲ್ಲಿ ಪೀರಿಯಡ್ಸ್ ಬರೋದಿಲ್ಲ. ಕಣ್ಮುಚ್ಕೊಂಡು ಕುತ್ಕೊಂಡಿದ್ದು PCODನೇ ಇರಬಹುದು ಅಂತ ಅಂದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಡಿಸ್ಕವರ್ ಮಾಡಿದ್ರೆ ಪಾಪ ಆ ಮಗುಗೂ ತೊಂದರೆ ಅಲ್ವಾ. we faced these situations in real time. We are in a fertility clinic. ಅದ್ ನಮಗೂ ಒಂಥರ ತುಂಬಾ ಕಷ್ಟದ ಸಿಚುವೇಶನ್. ಹಿಂಗೆ ಯಾವ್ದೋ ಗಂಡ ಹೆಂಡತಿ ಬರ್ತಾರೆ, ಅದ್ರ ಜೊತೆ ನೀವು ಒಂದ್ ಎಲ್ಡರು ಬಂದಿರ್ತಾರೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಕರೆಕ್ಟ್ ಆಗಿ ಯಾವ್ದು ಏನು ಅಂತ ಗೊತ್ತಿರುತ್ತೆ, ಬಟ್ ಶಿ ಹ್ಯಾಸ್ ಟು ಕವರ್ ಅಪ್.
ಮದ್ವೆ ಆಗ್ಬಿಡ್ಬೇಕು ಅಂತ ಆಗಿರ್ತಾರೆ. ಆಮೇಲೆ ಅಯ್ಯೋ ಕರೆಕ್ಟ್ ಆಗಿತ್ತು ಪೀರಿಯಡ್ಸ್, ಈಗ ಮದ್ವೆ ಆದ್ಮೇಲೆ ಒಂದ್ ಸ್ವಲ್ಪ ಇರೆಗ್ಯುಲರ್ ಆಗಿ ಇವಾಗ ಬರ್ತಾ ಇಲ್ಲ ಅಂತ. ಆಮೇಲೆ ಅವ್ರ ಹಾರ್ಮೋನ್ಸ್ ನೋಡಿದ್ರೆ ಆಲ್ರೆಡಿ ಋತುಚಕ್ರ ನಿಂತೋಗಿದೆ ಅನ್ನೋ ತರ ಇರುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು? ಈ ಕಡೆ ಹೇಳಿದ್ರೆ ಗಂಡ ಹೆಂಡತಿ ಬಿರ್ಕು, ಹೇಳದೇ ಇದ್ರೆ ಧರ್ಮ ಸಂದಿಗ್ಧ. ನಮ್ ವೃತ್ತಿನಲ್ಲಿ ಹೆಂಗೆ ಅಂದ್ರೆ, ಐ ವುಡ್ ಲೈಕ್ ಟು ಗಿವ್ ಗುಡ್ ನ್ಯೂಸ್ ಟು ಎವ್ರಿ ಪೇಷಂಟ್. ಐ ವಾಂಟ್ ಟು ಟೆಲ್ ಸಮಥಿಂಗ್ ದಟ್ ದೇ ಲೈಕ್ ಟು ಹಿಯರ್, ಬಟ್ ದಟ್ಸ್ ನಾಟ್ ಇನ್ ಮೈ ಹ್ಯಾಂಡ್. ಯಾಕೆಂದ್ರೆ ವೃತ್ತಿ ಧರ್ಮ, ನಾನು ನಿಜ ಹೇಳಲೇಬೇಕಾಗತ್ತೆ, ಸತ್ಯ ಹೇಳಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾಗತ್ತೆ. ಅವಾಗ ವಿ ಮೇ ಹ್ಯಾವ್ ಟು ಸ್ಲೋಲಿ ಟೆಲ್, ಅವಾಗ ಇದ್ದಿರ್ಬಹುದಪ್ಪ ಹಾಗೆ. ಇವಾಗ ಇವತ್ತಿನ ಪರಿಸ್ಥಿತಿನಲ್ಲಿ ಇವ್ರ ಮೊಟ್ಟೆನ ಉಪಯೋಗಿಸಿದ್ರೆ ಕಷ್ಟ ಆಗ್ಬಹುದು, ನೀವು ಬೇರೆ ಆಪ್ಷನ್ ದಾನಿ ಮೊಟ್ಟೆ ತಗೊಂಡು ಮಾಡಬಹುದು ಅಂತೆಲ್ಲ. ಸೊ ಸಣ್ಣ ವಯಸ್ಸಲ್ಲಿ ಈ ತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಪರ್ಸಿಸ್ಟೆಂಟ್ಲಿ ಇದ್ರೆ ಒಂದ್ಸಲ ಒಂದು ಸ್ಕ್ಯಾನ್ ಮಾಡಿಸೋದು ಒಳ್ಳೇದಾಗುತ್ತೆ. ಮುಚ್ಚಿಕೊಂಡು ಮದುವೆ ಆದ್ಮೇಲೆ ಸಮಸ್ಯೆ ಗಂಡಿಗೂ ಸಮಸ್ಯೆ, ಹೆಂಡತಿಗೂ ಸಮಸ್ಯೆ ಅಲ್ಲ, ಕೆಲವರು ದೇರ್ ಆರ್ ಮೆನಿ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ಸ್, ಇಲ್ಲ ಅಂತೇನಿಲ್ಲ. ವಿ ಹ್ಯಾವ್ ಸೀನ್ ಅ ಕಪಲ್ ಲೈಕ್, ಅವಳಿಗೆ ಟಿಲ್ 34 years of her life ಪೀರಿಯಡ್ ಆಗಿಲ್ಲ. She herself has written her story in 2015. She was my patient. Times of India ಅಲ್ಲಿ ಅವ್ರು ಹಾಕಿದ್ರಿಂದ I can talk about that case without telling her name. ಅವರಿಬ್ರು ಕ್ಲಾಸ್ಮೇಟ್ಸು, ಪ್ರೀತಿಸಿ ಮದ್ವೆ ಆದ್ರು. ಅವನಿಗಷ್ಟು ಗಂಡಂಗೆ ಎಲ್ಲ ಗೊತ್ತಿತ್ತು ದಟ್ ಶಿ ಕೆನಾಟ್ ಗೆಟ್ ಪೀರಿಯಡ್ ಅಂತ. ಮುಲೇರಿಯನ್ ಅನಾಮಲಿ ಅಂತ ಹೇಳ್ತೀವಿ. ಅಂದ್ರೆ ಅವ್ರದ್ದು ಗರ್ಭಾಶಯ ಬಹಳ ಚಿಕ್ಕದಾಗಿತ್ತು, ಅದ್ರೊಳಗಡೆ ಮಗು ಹೆರ್ತಕ್ಕಂಥ ಕೆಪಾಸಿಟಿ ಇರಲಿಲ್ಲ. ಅಂಡ್ ಆಲ್ಸೋ ಸಮ್ ಡಿಫೆಕ್ಟ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಜೆನೈಟಲ್ ಟ್ರ್ಯಾಕ್ಟ್, ಸ್ಮಾಲ್ ವಜೈನಾ, ವೆರಿ ಬ್ಲೈಂಡ್ ಹೋಲ್ ಅಂತೆಲ್ಲ. ಸೊ ಅವ್ರಿಗೆ ನಮ್ಮ ಹತ್ರ ಬಂದಾಗ 34 years of life ವರೆಗೂ ಪೀರಿಯಡ್ ಆಗಿಲ್ಲ. ಬಟ್ ಆದರೂ ಗಂಡ ಎಷ್ಟು ಪ್ರೀತಿ ಗೊತ್ತಾ ಅವಳ ಮೇಲೆ. ಲೈಫ್ ಇಸ್ ನಾಟ್ ಓನ್ಲಿ ಆಲ್ ಅಬೌಟ್ ಒನ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಲ್ವಾ, ಕಂಪ್ಯಾನಿಯನ್ಶಿಪ್, ಫ್ರೆಂಡ್ಶಿಪ್, ಇಟ್ ಇಸ್ ಸೋ ಮಚ್ ಮೋರ್. ಯು ನೀಡ್ ಅ ಫ್ರೆಂಡ್ ಫಾರ್ ಲೈಫ್, ದಿ ಆಕ್ಚುಯಲ್ ಮೀನಿಂಗ್ ಆಫ್ ಅ ಹಸ್ಬೆಂಡ್ ಅಂಡ್ ವೈಫ್ ಅಂದಾಗ. ಸೊ ಅವನಿಗೆ ಕರ್ಕೊಂಡು ಬಂದು, ಅಂಡ್ ದೇ ಹೆಡ್ ನೆವರ್ ಡಿಸ್ಕ್ಲೋಸ್ ಟು ಈದರ್ ಪೇರೆಂಟ್ಸ್. ಹುಡುಗಿ ತಂದೆ ತಾಯಿಗೆ ಆಬ್ವಿಯಸ್ಲಿ ಗೊತ್ತಿತ್ತೇನೋ, ಬಟ್ ಹೇಳಿದನ್ನೆಲ್ಲ ಅಳವಡಿಸ್ಕೊಂಡ್ರು. ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ವಿ ವರ್ ಏಬಲ್ ಟು ಕ್ರಿಯೇಟ್ ಅ ವಜೈನಾ. ಆಮೇಲೆ ಅವ್ರಿಗೆ ಸ್ಮಾಲ್ ಯೂಟ್ರಸ್ಗೆ ಒಂದಷ್ಟು ಮೆಡಿಸಿನ್ಸ್ ಅದೆಲ್ಲ ಕೊಟ್ಟಾಗ ಅದು ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತು. ಅದಾದ ಕಾಲಾನಂತರ ಆಮೇಲೆ ಅವಳದ್ದೇ ಮೊಟ್ಟೆ ತಗೊಂಡು ವಿ ಹ್ಯಾಡ್ ಟು ಡೂ ಎನ್ IVF, ಬಿಕಾಸ್ ಇವಾಗ ಯೂಟ್ರಸ್ ಅಲ್ಲಿ ಡೆವಲಪ್ಮೆಂಟಲ್ ಡಿಫೆಕ್ಟ್ ಇರುತ್ತಲ್ಲ, ಯೂನಿಕಾರ್ನೇಟ್ ಯೂಟ್ರಸ್ ಅಂತ ಒಂದು ಕಂಡೀಷನ್ ಇತ್ತು ಆಕೆಗೆ, ಅದರಿಂದ ಗರ್ಭಾಶಯ ಚಿಕ್ಕದಾಗಿತ್ತು. ಸೊ ಆ ತರ ಕೇಸಸ್ ಅಲ್ಲಿ ನ್ಯಾಚುರಲ್ಗೆಲ್ಲ ನಾವು ಕಾದ್ರೆ ಇನ್ನು ಲೇಟ್ ಆಗುತ್ತೆ ಅಂತ ವಿ ಹ್ಯಾಡ್ ಟು ಡೂ ಎನ್ IVF ಮಾಡಿ ಸ್ವಲ್ಪ ಕಷ್ಟ ಇತ್ತು, ಬಟ್ ಪ್ಲೇಸ್ ಮಾಡಿದ್ವಿ. ಶಿ ಹ್ಯಾಸ್ ಡೆಲಿವರ್ಡ್. ಅಂಡ್ ಇವಾಗ ಆಕೆಗೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಸೊ ಎಲ್ಲಾ ಕೇಸು ಇಸ್ ನಾಟ್ ಅ ಟರ್ಮಿನಲ್ ಡೆಡ್ ಎಂಡ್ ಇರಲ್ಲ. ಅಂಡ್ ಈ ಗಂಡ ಹೆಂಡತಿಗೆ ಅವ್ರಿಗೆ ಅದೊಂದು ಫಸ್ಟ್ ನಾವು ಕೊಡ್ಬೇಕಾಗಿರೋದು, ಅವ್ರಿಗೆ ಒಂದು ಧೈರ್ಯ ಕೊಡ್ಬೇಕು. ಎವ್ರಿ ಪ್ರಾಬ್ಲಮ್ ವಿಲ್ ಹ್ಯಾವ್ ಅ ಸೊಲ್ಯೂಷನ್ ಅಲ್ವಾ. ವಿ ಹ್ಯಾವ್ ಟು ಲರ್ನ್ ಹೌ ಟು ನ್ಯಾವಿಗೇಟ್. ಯು ಹ್ಯಾವ್ ಟು ಆಕ್ಸೆಪ್ಟ್ ಆಲ್ ದಿ ಆರ್ಡ್ಸ್ ಆಫ್ ಲೈಫ್ ಅಂಡ್ ಗೋ ಅಹೆಡ್ ಅಂತ ಅದನ್ನ ಫಸ್ಟ್ ಅವ್ರಿಗೆ ಅರ್ಥ ಮಾಡಿಸಿ. ಅಂಡ್ ಪೇಷಂಟ್ ಆಲ್ಸೋ ದೇ ಶುಡ್ ಹ್ಯಾವ್ ದ ಪೇಷನ್ಸ್. ಅವ್ರಿಗೆ ಪೇಷನ್ಸ್ ಇದ್ರೆ ಎಲ್ಲಕ್ಕೂ ಒಂದ್ ಸಮಸ್ಯೆ ಅಂತ ಇದ್ರೆ ಅದಕ್ಕೊಂದು ಪರಿಹಾರ ಅಂತ ಇರುತ್ತೆ. ತಾಳ್ಮೆಯಿಂದ ನಾವು ಕಾದ್ ನೋಡ್ಬೇಕಷ್ಟೆ. ಓಕೆ. ಈ ಪೀರಿಯಡ್ಸ್ ಅಲ್ಲಿ ಮೇಡಮ್, ಈ ಪೀರಿಯಡ್ಸ್ ನ ಯಾವುದೋ ಫಂಕ್ಷನ್ನು, ಟ್ರಿಪ್ಪು, ಮಗದೊಂದು ಕಾರಣಕ್ಕೋಸ್ಕರ ಯುವತಿಯರು ಏನ್ ಮಾಡ್ತಿದ್ದಾರೆ, ಅದು ಪೋಸ್ಟ್ಪೋನ್ ಮಾಡಬೇಕು. 7ನೇ ತಾರೀಕು ಇರುತ್ತೆ, ಅವತ್ತೇನೋ ನಮ್ಮ ಫಂಕ್ಷನ್ ಇದೆ, ಬೇಡ ಅಂತೇಳಿ ಅದನ್ನು 10ನೇ ತಾರೀಕು ಪೋಸ್ಟ್ಪೋನ್ ಮಾಡಬೇಕು ಅಂತೇಳಿ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಳ್ಳುವಂಥ ಪದ್ಧತಿ ಜಾಸ್ತಿ ಆಗ್ಬಿಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟು? ಇದು ಓಕೆನಾ ಸಮ್ ಟೈಮ್ಗೆ, ಅಥವಾ ಇದನ್ನ ಯಾವತ್ತೋ ಒಂದ್ಸಲ, ಇವಾಗ ಯಾವ್ದೋ ಒಂದು ಹುಡುಗಿದ್ ಮದ್ವೆನೇ ಇತ್ತು ಅನ್ಕೊಳ್ಳಿ, ಮದ್ವೆನೋ ಎಂಗೇಜ್ಮೆಂಟೋ ಅಥವಾ ಸಮ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇವೆಂಟ್ ಅಂದಾಗ ತಗೊಳ್ಳೋದು ಪರವಾಗಿಲ್ಲ. ಇಲ್ದಿದ್ರೆ ಯಾವುದೇ ಒಂದು, ಇವಾಗ ಸಿಹಿ ಇರುತ್ತೆ, ಸ್ವಲ್ಪ ಸಿಹಿ ದಿನ ತಿಂದ್ರೆ ಏನೂ ಆಗಲ್ಲ. ದಿನ ಸಿಹಿ ತಿಂದ್ರೆ ಡಯಾಬಿಟಿಸ್ ಬರುತ್ತಲ್ವಾ. ಸೊ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದು ಇಟ್ ಇಸ್ ನಾಟ್ ಗುಡ್. ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಹಾರ್ಮೋನ್ ಪಿಲ್ಸ್ ನ ಕೊಡ್ತೀವಿ. ಅದನ್ನ ತಗೊಳ್ಬೇಕಾದ್ರೆ ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ, ವಾಟರ್ ರಿಟೆನ್ಷನ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರ್ತದೆ. ಮತ್ ಅಕಸ್ಮಾತ್ ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ರೆ ಗೊತ್ತಿರಲ್ವಲ್ಲ, ಪೋಸ್ಟ್ಪೋನ್ ಮಾಡ್ತೀವಿ ಅನ್ಕೊಂಡು ನೀವಿನ್ ಎಷ್ಟೇ 100% ಪ್ರಿಕಾಷನ್ ತಗೊಂಡ್ರು ದೇರ್ ಆರ್ ಕಾಂಟ್ರಸೆಪ್ಷನ್ ಫೇಲಿಯರ್ಸ್. ಸೊ ದಟ್ ಈಸ್ ಅನದರ್ ಬಿಗ್ ಥಿಂಗ್. So what I would suggest is, I cannot generalize and say ತಗೊಳ್ಳೇಬೇಡಿ ಅಥವಾ ಇದು ತಗೊಳ್ಳೋದು ಸೇಫ್ ಅಂತಂತೂ ನಾನೇನು ಹೇಳಕ್ಕಾಗಲ್ಲ. ಬಟ್ ದೇರ್ ಆರ್ ಸೇಫರ್ ಮೆಡಿಸಿನ್ಸ್ ಟು ಟೇಕ್. ಕೆಲವೊಂದು ಮಾತ್ರೆ ತಗೊಂಡು ಪೋಸ್ಟ್ಪೋನ್ಮೆಂಟ್ ಮಾಡಿದಾಗ ಒಂದು ವೇಳೆ ಆ ಹುಡುಗಿ ಗರ್ಭಿಣಿ ಆಗಿದ್ರು ಏನೂ ಆಗಲ್ಲ. ಸೊ ಇಫ್ ಯು ವಾಂಟ್ ಟು ಟೇಕ್ ಅ ಪೋಸ್ಟ್ಪೋನ್ಮೆಂಟ್, ಆಲ್ವೇಸ್ ಸೀಕ್ ಅ ಗೈನಕಾಲಜಿಸ್ಟ್ ಹೆಲ್ಪ್. ಡೋಂಟ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಮೋಸ್ಟ್ ಆಫ್ ದೆಮ್ ವಾಟ್ ಐ ಹ್ಯಾವ್ ಸೀನ್ ಅಲ್ವಾ, OTC
ಫಾರ್ಮಸಿಗೆ ಹೋಗ್ಬಿಟ್ಟು ಅದೊಂದು ಮಾತ್ರೆ ಬರುತ್ತಲ್ಲ ಪಿಲ್ಸ್ ಪೋಸ್ಟ್ಪೋನ್ಮೆಂಟ್ಗೆ ಅದನ್ನ ಕೊಟ್ಬಿಡ್ತೀರಾ ತಗೊಂಡ್ಬಿಟ್ಟು ಅವರೇ ಒಂದ್ ಮಾತ್ರೆ ಹೆಸರು ನೋಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಇವಾಗ ಇದೆಯಲ್ವಾ ಡಾಕ್ಟರ್ ಗೂಗಲ್, ಹೌದು ಎಲ್ಲ ಈಗ ಅವರೇ ಸೆಲ್ಫ್ ಗೂಗಲ್ ಅಕಾಡೆಮಿಯಿಂದ ಹೆಸರು ತಗೊಂಡ್ಬಂದಿರ್ತಾರೆ. ವಾಟ್ಸ್ಆಪ್ ದೆನ್ ದೇ ವಿಲ್ ಟೆಲ್ ಅಂಡ್ ಫಾರ್ಮಸಿನವ್ರಿಗೆ ಏನೋ ಕೊಡ್ತಾರೆ. ಸೊ ಹಂಗೆ ಅನ್ರೆಗ್ಯುಲೇಟೆಡ್ ಆಗಿ ತಗೋಬಾರ್ದು. ತೀರಾ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ. ಅದಕ್ಕೆ ಅದ್ರದೇ ಆದಂತ ಕೆಲವು ಸೈಡ್ ಎಫೆಕ್ಟ್ಸ್ ಇದೆ. ಹಿಂಗ್ ಸೈಕಲ್ಸ್ ಎಲ್ಲ ಡಿಸ್ರಪ್ಟ್ ಆಗತ್ತೆ. ಒಂದ್ಸಲ ನೀವು ಪೋಸ್ಟ್ಪೋನ್ಮೆಂಟ್ ಆದ್ಮೇಲೆ ಆಮೇಲೆ ಒಂದ್ 2-3 ತಿಂಗಳು ಡೇಟ್ ಎಲ್ಲ ಅದ್ಲಿ ಬದ್ಲಿ ಆಗತ್ತೆ. ಸೊ ರಿಯಲ್ ರಿಕ್ವೈರ್ಮೆಂಟ್ ಇದ್ದಾಗ ಸೀಕ್ ಪ್ರೊಫೆಷನಲ್ ಹೆಲ್ಪ್ ಅಂಡ್ ಡೂ ಇಟ್, ನಾಟ್ ಅದರ್ವೈಸ್. ಪ್ರೀಪೋನ್ಗೂ ಟ್ಯಾಬ್ಲೆಟ್ಸ್ ಬಂದಿದೆ ಅಂತ ಕೇಳ್ಪಟ್ಟೆ ಮೇಡಮ್, ನಿಜನಾ? ಪ್ರೀಪಾನ್ ಅಂತಂದ್ರೆ ಇವಾಗ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಇರ್ತಾವಲ್ಲ. ಇವಾಗ ಯಾವ್ದೋ ಮದ್ವೆ ಇರುತ್ತೆ, ಮದ್ವೆ ಆದ್ಮೇಲೆ ನಾನು ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಂಗ್ ಹೋಗ್ಬೇಕು, ಹಿಂಗ್ ಹೋಗ್ಬೇಕು, ಆ ಲೆಕ್ಕಕ್ಕೆ ಹೋದ್ರೆ ನೀವು ಪೋಸ್ಟ್ಪೋನ್ಮೆಂಟ್ 40 ದಿವಸಕ್ಕೆ ಕೊಡ್ಬೇಕಾಗುತ್ತೆ. ಹೆಂಗ್ ಮಾಡ್ತೀರಾ? ಅದ್ರ ಬದಲು ಅಟ್ಲೀಸ್ಟ್ ಪೀರಿಯಡ್ಸ್ ನೇ ಸ್ವಲ್ಪ ಬೇಗ ಬರ್ಸೋ ಹಂಗೆ ಆತರ ಔಷಧಿ ಕೊಡ್ಬೇಕು. ಬಟ್ ಅಫ್ಕೋರ್ಸ್ ಪ್ರೀಪಾನ್ ಮಾತ್ರೆ ವಿತೌಟ್ ಗೈನಕಾಲಜಿ ಕನ್ಸಲ್ಟೇಷನ್ ಇಟ್ಸ್ ನಾಟ್ ಅಡ್ವೈಸಬಲ್ ಟು ಟೇಕ್. ಗೊತ್ತಿರಲ್ಲ ಹೆಂಗ್ ಕೊಡ್ಬೇಕು ಅಂತ ಗೊತ್ತಿರಲ್ಲ. ಇನ್ನೊಂದು ಬಹಳ ಸಮಸ್ಯೆ ಅಂದರೆ ಮೇಡಮ್, ಇದು ನಾವು ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಿರುತ್ತೆ ಈ ಥರ ಪೇಷಂಟ್ ಇರ್ತದೆ. ಈಗ ಕೆಲವ್ರಿಗೆ ಪೀರಿಯಡ್ಸ್ ಆದರೆ 1 ಡೇನಲ್ಲೇ ಆ ಬ್ಲೀಡಿಂಗ್ ನಿಂತೋಗುತ್ತೆ, ಆಮೇಲೆ ಸಣ್ಣ ಪುಟ್ಟ ಪೇಯ್ನ್ ಇರುತ್ತೆ. ಇನ್ನು ಕೆಲವ್ರಿಗೆ ಪೇಯ್ನೂ 3-4 ದಿನ ಇರುತ್ತೆ, ಜೊತೆಗೆ ಬ್ಲೀಡಿಂಗು 3-4 ದಿನ ಆಗುತ್ತೆ. ಸೊ ಈ ಸಮಸ್ಯೆ ಯಾಕೆ? ಇದಕ್ಕೆ ಸೊಲ್ಯೂಷನ್ ಏನು? ಇವಾಗ ಪೀರಿಯಡ್ಸ್ ಪೇನ್ ಅನ್ನೋದು ಎಸ್ಪೆಷಲಿ ಮದುವೆ ಆಗಿ ಒಂದು ಮಗು ಆಗೋ ತನಕ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಫಸ್ಟ್ ಡೇ ಆಫ್ ಪೀರಿಯಡ್ಸ್ ಅಲ್ಪ ಸ್ವಲ್ಪ ನೋವು ಅಂತೂ ಇದ್ದೇ ಇರುತ್ತೆ. ಅಷ್ಟನ್ನ ತಡ್ಕೊಳ್ಳೋ ಶಕ್ತಿ ಇರ್ತದೆ ಎಲ್ಲರಿಗೂ ಇರುತ್ತೆ. ಏನೋ ಶುರುನಲ್ಲಿ ಇವತ್ತೇನೋ ಟೆಸ್ಟ್ ಇತ್ತು, ಎಕ್ಸಾಮ್ ಇತ್ತು ಅಂತ ಮಗುಗೆ ಒಂದು ಸಣ್ಣದೊಂದು ಮೆಫ್ತಾಲ್ ಸ್ಪಾಸ ಆ ಥರದ್ದು ಏನೋ ಕೊಟ್ಟು ಕಳಿಸ್ತಾರೆ. ಆಮೇಲೆ ಕಾಲಕ್ರಮೇಣ ವಿ ಆಲ್ ಲರ್ನ್ ದ ಸ್ಕಿಲ್ಸ್ ಟು ಎಂಡ್ಯೂರ್ ದಟ್ ಲಿಟಲ್ ಬಿಟ್ ಆಫ್ ಪೇನ್. ಅಷ್ಟೊಂದೇನಿರಲ್ಲ. ಬಟ್ ಕೆಲವು ಕಂಡೀಷನ್ಸ್ ಅಲ್ಲಿ ಸಿವಿಯರ್ ಪೇನ್ ಇರುತ್ತೆ, ವಾಮಿಟಿಂಗ್ ಇರುತ್ತೆ ಅವ್ರಿಗೆ, ಮತ್ತೆ ಪೀರಿಯಡ್ಸ್ ಟೈಮಲ್ಲಿ ಲೂಸ್ ಮೋಷನ್ಸ್ ಆದಂಗಿರುತ್ತೆ, ಸೀಟ್ ಏರಿಯಾ ಎಲ್ಲ ಕಂಪ್ಲೀಟ್ ನೋವು ಇರುತ್ತೆ, ತೊಡೆ ಎಲ್ಲ ನೋವು, ಕಾಲೆಲ್ಲ ನೋವು, ಎದ್ದೇಳಕ್ಕಾಗಲ್ಲ ಅಂತಾನು ಇರುತ್ತೆ. ಕೆಲವ್ರ ಮನೆಯಲ್ಲಿ ಏನಪ್ಪ ಏನ್ ಯಾರಿಗೂ ಆಗಿಲ್ದಿರೋಂಗೆ, ಯಾರು ಕಂಡಿಲ್ದಿರೋ ತರ ಇವಳೇನ್ ಸೀನ್ಗೆ ಇಲ್ಲದ ಹುಡುಗಿ ಹಿಂಗ್ ಮಾಡ್ತೀಯಾಳೆ ಅಂತಾರೆ. ಬಟ್ ಆಕ್ಚುಲಿ ಬೇರೆ ಕಾರಣ ಇರುತ್ತೆ ಅದಕ್ಕೆ. ದೇರ್ ಆರ್ ಸಮ್ ಕಂಡೀಷನ್ಸ್. ಇವಾಗ ಹೆಣ್ಮಗುಗೆ ಅಕಸ್ಮಾತ್ ಯಾವ್ದಾರ ಸಮಥಿಂಗ್ ಲೈಕ್ ಸಬ್ಮ್ಯೂಕಸ್ ಫೈಬ್ರಾಯ್ಡ್, ಪಾಲಿಪ್ ಅಥವಾ ಎಂಡೋಮೆಟ್ರಿಯೋಸಿಸ್ ಮತ್ತೆ ಅಡಿನೋಮಯೋಸಿಸ್ ಅಂತ ಕಂಡೀಷನ್ಸ್ ಇದೆ. ಇಂಥ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ಪೀರಿಯಡ್ ಶುರು ಆಗಕ್ಕೆ ಅಥವಾ ಒಂದ್ ದಿವಸ ಮುಂಚೆ ಅಥವಾ ಪೀರಿಯಡ್ಸ್ ದಿವಸದಿಂದ ಶುರುವಾಗಿ ಆಲ್ಮೋಸ್ಟ್ 4-5 ಡೇಸ್ ಕಂಟಿನ್ಯೂಸ್ ಪೇನ್ ಇರುತ್ತೆ. ಹೆವಿ ಬ್ಲೀಡಿಂಗು ಇರುತ್ತೆ. ಎಂತ ಪೇನ್ ಇರುತ್ತೆ ಅಂದ್ರೆ ನಿಮ್ಗೆ ನಾರ್ಮಲ್ ಕೆಲಸ ಎಲ್ಲ ಮಾಡಕ್ಕೆ ಆಗಲ್ಲ. ಆತರ ಸತತವಾಗಿ 3-4 ತಿಂಗಳ ಮೇಲ್ ಆಗ್ತಾ ಇದ್ರೆ ದಯವಿಟ್ಟು ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಟ್ರೀಟ್ ದ ಕಂಡೀಷನ್. ಪೇನ್ ಇಸ್ ಜಸ್ಟ್ ದ ಟಿಪ್ ಆಫ್ ದ ಐಸ್ಬರ್ಗ್. ಬೇರೆ ಕಂಡೀಷನ್ ಇರುತ್ತೆ, ಬೇಸ್ ಆಫ್ ದ ಐಸ್ಬರ್ಗ್ ನ ನೋಡ್ಕೊಂಡು ಅದನ್ನ ಟ್ರೀಟ್ ಮಾಡಿದ್ರೆ ಪೇನು ಸರಿ ಹೋಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಅದರ್ವೈಸ್ ನಾರ್ಮಲ್ ಪೇನ್ ಫಸ್ಟ್ ಡೇಗೆ ಮಾತ್ರ ಇರುತ್ತೆ. ತುಂಬಾ ಪ್ರೊಲಾಂಗ್ಡ್ ಪೇನ್ ಇದ್ರೆ ಮಾತ್ರ ಯು ಶುಡ್ ಡೆಫಿನೆಟ್ಲಿ ಯೂಸ್ ಇಟ್. ಆ ಪೇನ್ ನ ತಡೆಯೋಕ್ಕೂ ಕೂಡ ಟ್ಯಾಬ್ಲೆಟ್ಸ್ ಬಂದಿದೆ, ಅದು ಓಕೆನಾ ಮೇಡಮ್? ಕೆಲವರು ತಗೊಂತಾರೆ, ಪೇನ್ ತಡೆಯೋಕ್ಕಾಗಲ್ಲಪ್ಪ ಅಂತೇಳಿ ತಗೊಂತಾರೆ. ಸಮ್ ಟೈಮ್ ಓಕೆ, ಬಟ್ ಅದನ್ನ ಕೆಲವರು ರೂಢಿ ಮಾಡ್ಕೊಂಡ್ಬಿಡ್ತಾರೆ, ಪೇನ್ ತಡೆಯೋದಕ್ಕೆ ಇನ್ನೊಂದು ಮಾತ್ರೆ ನುಂಗ್ಬೇಡ ಅಂತೇಳಿ. ಅಲ್ಲ, ಎವ್ರಿ ಮಂತ್ ಪೇನ್ ತಡೆಯೋಕ್ಕೆ ಮಾತ್ರ ತಗೊಳ್ಳೇಬೇಕು ಅಂತಿದ್ರೆ ಅಂಥವ್ರಿಗೆ ಡೆಫಿನೆಟ್ಲಿ ಸ್ಕ್ಯಾನ್ ಬೇಕಾಗುತ್ತೆ. ಬಿಕಾಸ್ ನಾರ್ಮಲ್ ಯೂಟ್ರಸ್ ಇರೋರಿಗೆ ಅಂತ ತಡ್ಕೊಳಕ್ಕಾಗದೇ ಇರೋಂಥ ಪೇನ್ ಏನು ಬರಲ್ಲ, ಫಸ್ಟ್ ಡೇಗೆ ಮಾತ್ರ ಬರುತ್ತೆ. ಏನೋ ತೀರಾ ಒಂದು ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು, ಹೋಗ್ಲೇಬೇಕಾಗಿತ್ತು, ಅಥವಾ ಅವ್ರದ್ದೇನೋ ಒಂದು ಸ್ಪೀಚ್ ಏನೋ ಕೊಡ್ಬೇಕಾಗಿತ್ತು, ಅಥವಾ ಅವತ್ತು ಎಕ್ಸಾಮ್ ಇತ್ತು ಅನ್ನುವಾಗ ಇಟ್ ಇಸ್ ಕ್ವೈಟ್ ಫೇರ್ ಟು ಟೇಕ್ ಒನ್ ಸ್ಮಾಲ್ ಟ್ಯಾಬ್ಲೆಟ್. ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ಬೇಕಲ್ಲ ಅವತ್ತು. ಇಫ್ ಯು ಹ್ಯಾವ್ ಟು ಗಿವ್ ಅ ಗುಡ್ ಪ್ರೆಸೆಂಟೇಷನ್, ಯು ಶುಡ್ ಬಿ ಫೀಲಿಂಗ್ ಗುಡ್ ಫ್ರಮ್ ವಿದಿನ್. ಸೊ ಆದ್ರಿಂದ ದಟ್ ಈಸ್ ಓಕೆ. ನಂಬರ್ ಆಫ್ ಡೇಸ್ ಆಫ್ ಬ್ಲೀಡಿಂಗ್ ಬಗ್ಗೆ ಕೇಳಿದ್ರಿ. ನಾರ್ಮಲಿ ಅಬೌಟ್ 3 days ಆಫ್ ಅ ಗುಡ್ ಫ್ಲೋ ಅಂಡ್ ಅದ್ರ ಮೇಲೆ 1 or 2 days ತನಕ ಇರೋದು ಕ್ವೈಟ್ ನಾರ್ಮಲ್. ಈಗ 7 ದಿವಸಕ್ಕಿಂತ ಜಾಸ್ತಿ ಇತ್ತು ಅಥವಾ ದಿನಕ್ಕೆ 5-6 ಪ್ಯಾಡ್ ಮೇಲೆ ಚೇಂಜ್ ಮಾಡಿದ್ರು, ದಿಸ್ ಇಸ್ ಅಬ್ನಾರ್ಮಲ್. ಅಗೇನ್ ಸೀಕ್ ಡಾಕ್ಟರ್ಸ್ ಹೆಲ್ಪ್. ತುಂಬಾ ಕಡಿಮೆ ಬ್ಲೀಡಿಂಗ್ ಇತ್ತು ಅಂದ್ರೂ ಯು ಶುಡ್ ಸೀಕ್ ಡಾಕ್ಟರ್ಸ್ ಹೆಲ್ಪ್. ಎರಡು. ಇದು ಸ್ಟಾರ್ಟಿಂಗ್ ಅಲ್ಲಿ ಕೇಳಬೇಕಿತ್ತು, ನಾನು ಮರ್ತ್ಬಿಟ್ಟೆ ಮೇಡಮ್ ಈ ಕ್ವಶನ್. ಮೆಚ್ಯೂರ್ಡ್ ಆಗ್ತಾರಲ್ಲ ಆ ಟೈಮಲ್ಲಿ ಮನೆಗಳಲ್ಲಿ ತುಂಬಾ ಮಗುಗಿನ ತುಂಬಾ ಕೇರ್ಫುಲ್ ಆಗಿ ಮನೆಯಲ್ಲೆಲ್ಲ ನೋಡ್ಕೊಂತಾರೆ. ಆ ಟೈಮಲ್ಲಿ ಹಳ್ಳಿಗಳ ಕಡೆ ಇದ್ದಾಗ ಆಗಿನ ಕಾಲದಲ್ಲಿ ಅವ್ರಿಗೆ ತುಪ್ಪ, ಕೊಬ್ಬರಿ ಈ ತರ ಸಮಥಿಂಗ್ ಹೆಲ್ತಿ ಫುಡ್ ಎಲ್ಲ ಕೊಡ್ತಾ ಇದ್ರು. ಅದೆಲ್ಲ ಪೌಷ್ಟಿಕಾಂಶ ಅವೆಲ್ಲ ಆ ತರದೆಲ್ಲ. ಅವಾಗ ಫುಡ್ ಹೇಗೆ ಅಂತ ಮೇಡಮ್, ಈಗ ಅವನ್ನ ಯಾರು ಫಾಲೋ ಮಾಡ್ತಾ ಇಲ್ಲ. ಎಲ್ಲೋ ಇದು ಕೂಡ ಒಂದು ಅವ್ರಿಗೆ ಮುಂದೆ ಆರೋಗ್ಯ ಸಮಸ್ಯೆಗಳು ಆಗೋ ಕಾರಣ. ಅದು ಫುಡ್ ಹೇಗಿರ್ಬೇಕು ಅಂತ ಆ ಟೈಮ್. ಬೇಸಿಕಲಿ ಪ್ಯೂಬರ್ಟಿ ಅಂತಂದ್ರೆ ಏನು, ಗ್ರೋತ್ ಸ್ಪರ್ಟ್ ಆಗತ್ತೆ. ಅವಾಗ ಆ ಪ್ಯೂಬರ್ಟಿ ಹಿಟ್ ಆದ್ಮೇಲೆ 1 or 2 years ಒಳಗಡೆ ನಿಮ್ ದೇಹದ ಉದ್ದ, ಗಾತ್ರ, ನಿಮ್ದು ಸ್ಟೇಚರು ಎಲ್ಲ ಹೆಂಗಿರುತ್ತೋ ಅಲ್ಲಿ ಡಿಸೈಡ್ ಆಗುತ್ತೆ.
ಗ್ರೋತ್ ಸ್ಪರ್ಟ್ ಪೀರಿಯಡ್ ಇರೋದ್ರಿಂದ ಯು ಹ್ಯಾವ್ ಟು ಗಿವ್ ನ್ಯೂಟ್ರಿಷಿಯಸ್ ಫುಡ್. ಅವಾಗೆಲ್ಲ ಏನ್ ಕೊಡ್ತಾ ಇದ್ರು, ಡ್ರೈ ಫ್ರೂಟ್ಸ್ ತುಂಬಿದ ಅಂಟಿನುಂಡೆ, ಪ್ರೋಟೀನ್ ಅಂಶ ಬೇಕಲ್ವಾ, ಗ್ರೋತಿಗೆ ಬೇಕು. ಇನ್ನು ಕೊಬ್ಬರಿ ಏನಕ್ಕೆ ಕೊಡ್ತಾ ಇದ್ರು ಅಂತ ಎಕ್ಸಾಕ್ಟ್ಲಿ ಐ ಆಮ್ ನಾಟ್ ಅವೇರ್, ಬಟ್ ಐ ಥಿಂಕ್ ಇವಾಗ ನೀವು ಈ ಕರೆಂಟ್ ಟ್ರೆಂಡ್ ಅಲ್ಲಿ ನೀವು ಎಲ್ಲಾ ಡಯಟಿಷಿಯನ್ಸ್ ನೋಡಿ, ಎಲ್ಲದಕ್ಕೂ ಚಟ್ನಿ ಪುಡಿ ತಗೊಳ್ಳಿ, ಒಂಚೂರು ಕೊಬ್ಬರಿ ಹಾಕೊಳ್ಳಿ ಅಂತಾರೆ. ಮೇ ಬಿ ಲಿಪಿಡ್ ಪ್ರೊಫೈಲ್ ಅದು ಇದು ಎಲ್ಲ ಸ್ವಲ್ಪ, ಅಂಡ್ ಕೋಕೋನಟ್ ಆಯಿಲ್ ಇಸ್ ಗುಡ್ ಫಾರ್ ಹೆಲ್ತ್ ಆಕ್ಚುಲಿ. ಅದ್ರದ್ದೆಲ್ಲ ಕೆಲವೆಲ್ಲ ಕೊಡ್ತಿದ್ರು, ತುಪ್ಪ ಏನೋ ಹಾಕೊಡ್ತಾ ತುಪ್ಪ, ಕೋಕೋನಟ್ ಆಯಿಲ್ ಎಲ್ಲ ಕೊಡ್ತಾ ಇದ್ರು. ಬೇಸಿಕಲಿ ಐ ಥಿಂಕ್ ಇಟ್ ಇಸ್ ಓನ್ಲಿ ಫಾರ್ ದ ಗ್ರೋತ್ ಸ್ಪರ್ಟ್ ಹೆಲ್ಪ್ ಆಗ್ಲಿಕ್ಕೆ ಸ್ವಲ್ಪ ಜಾಸ್ತಿ ಪೌಷ್ಟಿಕಾಂಶ ಬೇಕಲ್ವಾ. ಸಡನ್ಲಿ ದ ಬಾಡಿ ಎಲ್ಲಾ ಪಾರ್ಟ್ಸ್, ಎಲ್ಲಾ ಆರ್ಗನ್ಸ್, ಇಟ್ ಇಸ್ ಅ ಹ್ಯೂಜ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ. ಸೊ ಟು ಕಂಬ್ಯಾಟ್ ದ ನೀಡ್ಸ್, ಅದಕ್ಕೋಸ್ಕರ ಒಂದಷ್ಟು ಕೊಡ್ತಾ ಇದ್ರು. ನಾವು ಎಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜಿ ಎಲ್ಲ ನಮ್ಗೆ ಅವೆಲ್ಲ ಕೊಟ್ಟು, ಎಲ್ಲ ನಮ್ಗೆ ಆಪ್ಷನ್ ಇರ್ಲಿಲ್ಲ. ನಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಎಲ್ಲ, ಈವನ್ ಆಫ್ಟರ್ ಐ ಬಿಕೇಮ್ ಅ ಡಾಕ್ಟರ್, ನನ್ನ ಮಕ್ಕಳು ಹುಟ್ಟಿದ್ಮೇಲೆ ಕೂಡ ನಮ್ಮಮ್ಮ ಹೇಳೋರು, ನಿಂದು ಡಿಗ್ರಿ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ನಿನ್ನ ಆಸ್ಪತ್ರೆಯಲ್ಲಿ ಇಟ್ಕೊ, ಇಲ್ಲಿ ನಾನ್ ನಿನ್ ಬಾಣಂತನ ಮಾಡ್ಬೇಕಾದ್ರೆ ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು ಅಂತ. ಸೊ ಬಟ್ ಐ ಡೋಂಟ್ ರಿಗ್ರೆಟ್ ಡೂಯಿಂಗ್ ಇಟ್ ಆಲ್. ಸಿ ಬಿಕಾಸ್ ನಮ್ದು ಶೆಡ್ಯೂಲ್ ಎಷ್ಟು ಹುಚ್ಚುಚ್ಚಾಗಿರುತ್ತೆ ಅಂದ್ರೆ, ಬೆಳಗ್ಗೆ 6:30 ಹೊರಡ್ತೀವಿ, ಮತ್ತೆ ಯಾವಾಗ ಬರ್ತೀವಿ, ಮಧ್ಯರಾತ್ರಿ ಹೋಗ್ಬೇಕು ಅಂದ್ರೂ ಹೋಗ್ಬೇಕಾಗತ್ತೆ, ಹಿಂಗ್ ಬೇಕಾದ್ರೆ ಇರ್ಬೋದು, ಬಟ್ ಆದ್ರೂ ಆರಾಮಾಗಿ ಓಡಾಡ್ಕೊಂಡಿದೀವಲ್ಲ. ಸೊ ಮೇ ಬಿ ಯು ನೋ ದಟ್ ಹೈ ಪ್ರೋಟೀನ್ ಇಂಟೇಕ್ ಆ ಟೈಮಲ್ಲಿ, ಅದು ದೋಸ್ ಥಿಂಗ್ಸ್ ಆರ್ ಗುಡ್. ಬಟ್ ಕೆಲವೆಲ್ಲ ಇತ್ತು, ಕಡಿಮೆ ನೀರ್ ಕುಡ್ಬೇಕು ಅಂತೆಲ್ಲ, ಅದೆಲ್ಲ ಮೇ ನಾಟ್ ಬಿ ರಿಯಲಿ ಅಪ್ಲಿಕಬಲ್. ಬಟ್ ಎಸ್, ಗುಡ್ ಅಮೌಂಟ್ ಆಫ್ ಪ್ರೋಟೀನ್, ವೆಜಿಟೇಬಲ್, ಏನೇನ್ ಅಂಶಗಳೆಲ್ಲ ಬೇಕಲ್ವಾ. ಈಗ ಎಷ್ಟೊಂದು ಬೇರೆ ಫುಡ್ ಅಲ್ಲೆಲ್ಲ ಅವ್ರು ನೋಡ್ಬೇಕಾದ್ರೆ ಲಾಟ್ ಆಫ್ ಅದರ್ ಅಮೈನೋ ಆಸಿಡ್ಸ್ ಬೇಕಾಗಿರೋಂಥದ್ದು ಅದೆಲ್ಲ ಅದ್ರೊಳಗಡೆ ಇತ್ತು. ಮತ್ತೆ ವಿಟಮಿನ್ಸ್, ಮಿನರಲ್ಸ್ ಇದೆಲ್ಲ ಅದ್ರೊಳಗಡೆ ಇದ್ದಿದ್ರಿಂದ ಆ ತರದ ಒಂದು ಡಯಟ್ ಡಿಸೈನ್ ಮಾಡಿ ಕೊಡ್ತಾ ಇದ್ರು. ಅವಾಗ ಅಲ್ಲೂ ಎಲ್ಲ ಆಯುರ್ವೇದದಲ್ಲಿ ಅದು ಇದ್ರೊಳಗೆಲ್ಲ ನೋಡ್ಕೊಳ್ತಿದ್ರೇನೋ, ಸೊ ಹಂಗಾಗಿ ಕೊಟ್ಟಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಮೇಡಮ್, ಓಕೆ, ಇದೆಲ್ಲ ಒಂದು ಪೀರಿಯಡ್ಸ್ ವಿಚಾರವಾಗಿ ಕಂಪ್ಲೀಟ್ ಆದ ಮಾಹಿತಿ ಕೊಟ್ರಿ. ಅದನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಬರುವಂಥದ್ದೇ ಥೈರಾಯ್ಡ್. ಈಗ ಹೇಗಾಗಿದೆ ಅಂದ್ರೆ, ತಾಯಿದಿರಿಗೆಲ್ಲ ಗೊತ್ತಿರುತ್ತಲ್ಲ, ನನ್ನ ಮಗಳಿಗೆ ಥೈರಾಯ್ಡ್ ಇದೆ, ಮಕ್ಳು ಆಗ್ತಾವೋ ಇಲ್ವೋ ಮದುವೆ ಮಾಡಿದ್ರೆ ಅಂತ, ಅದು ಮುಚ್ಚಿಡೋ ಅಂಥದ್ದು ಇದೆಲ್ಲ ಆಗುತ್ತೆ. ಮತ್ತು ಅದಾದ್ಮೇಲೆ ಮತ್ತೆ ಮದುವೆ ಆದ್ಮೇಲೆ ಅದು ಸಮಸ್ಯೆ, ಥೈರಾಯ್ಡು, PCOD ಇದರಿಂದನೇ ಹೆಣ್ಮಕ್ಳು ತುಂಬಾ ಥೈರಾಯ್ಡು, PCODಗೆ ತುಂಬಾ ಜಾಸ್ತಿ ಸಫರ್ ಪಡ್ತಾ ಇದ್ದಾರೆ. ಇದು ಏನಕ್ಕೆ ಬರುತ್ತೆ ಮೇಡಮ್? ಆಕ್ಚುಲಿ ಥೈರಾಯ್ಡ್ ಅಂದ್ರೆ ಏನಕ್ಕೆ ಬರುತ್ತೆ ಅಂದ್ರೆ, ಹೆಣ್ಮಕ್ಳಲ್ಲೇ ಜಾಸ್ತಿ ಯಾಕೆ ಕಾಣಿಸ್ಕೊಳ್ಳುತ್ತೆ? ಹೆಣ್ಮಕ್ಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಏನಿಲ್ಲ, ಸಮವಾಗಿರುತ್ತೆ. ಕೆಲವ್ದು ಬೆಳಕಿಗೆ ಬರುತ್ತೆ, ಕೆಲವ್ದು ಬೆಳಕಿಗೆ ಬರಲ್ಲ. ಯೂಶಲಿ ಥೈರಾಯ್ಡ್ ಸಮಸ್ಯೆ ಎಲ್ಲ ವಿ ರೆಫರ್ ಟು ಅನ್ ಎಂಡೋಕ್ರೈನಾಲಜಿಸ್ಟ್. ಇಟ್ಸ್ ಅನ್ ಎಂಡೋಕ್ರೈನ್ ಡಿಸಾರ್ಡರ್. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋಂಥದ್ದು ಇಲ್ಲಿ ಸಿಚುಯೇಟ್ ಆಗಿರುತ್ತೆ. ಅಯೋಡಿನ್ ಡಿಫಿಷಿಯನ್ಸಿಯಿಂದ ಬರ್ಬೋದು, ಕೆಲವು ಸಲ ಗಾಯ್ಟ್ರ್ ಆಗ್ಬೋದು. ಥೈರಾಯ್ಡ್ ಫಂಕ್ಷನ್ ಅನ್ನೋದು ನಮ್ಮದು ಹೈಟ್ಗಿರ್ಬೋದು, ಅಥವಾ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡೋಕ್ಕಿರ್ಬೋದು, ರೀಪ್ರೊಡಕ್ಟಿವ್ ಫಂಕ್ಷನ್ಗಿರ್ಬೋದು, ವೆಯ್ಟ್ ರೆಗ್ಯುಲೇಷನ್ಗಿರ್ಬೋದು, ಎಲ್ಲದಕ್ಕೂ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅದು ಜಾಸ್ತಿ ಆದ್ರೂ ಸಮಸ್ಯೆನೇ, ಕಡಿಮೆ ಆದ್ರೂ ಸಮಸ್ಯೆನೇ. ಬಟ್ ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ಇಸ್ ದೇರ್, ವೆರಿ ಗುಡ್ ಟ್ರೀಟ್ಮೆಂಟ್. ಯಾರೇನು ಆಕಾಶ ಬಿದ್ದೋಗಂಗೆ ಅಯ್ಯೋ ಹೇಳ್ಬಿಟ್ರೆ ಏನಾಗೋಗುತ್ತೋ ಅಂತ ಯೋಚನೆ ಮಾಡೋ ಅಷ್ಟೇನು ಇಲ್ಲ. ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗುತ್ತಾ? ಏನೂ ಇಲ್ಲ. ಅಲ್ಲ, ಟ್ರೀಟ್ಮೆಂಟೇ ತೆಗೆದುಕೊಳ್ದಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಥೈರಾಯ್ಡ್ ಟ್ರೀಟ್ಮೆಂಟೇ ತಗೊಳ್ಳದೇ ಇದ್ರೆ ಇಟ್ ಇಂಟರ್ಫಿಯರ್ಸ್ ವಿತ್ ಓವ್ಯುಲೇಷನ್. ಕರೆಕ್ಟ್ ಆಗಿ ಪ್ರತಿ ತಿಂಗಳು ಒಂದು ಮೊಟ್ಟೆ ರಿಲೀಸ್ ಆಗಕ್ಕೆ ಕೂಡ, ಇವಾಗ ಥೈರಾಯ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ರೆ ಅಥವಾ ತುಂಬಾ ಕಡಿಮೆ ಇದ್ರೆ ಓವ್ಯುಲೇಷನ್ ಇಸ್ ಆಲ್ಸೋ ಸ್ಲೈಟ್ಲಿ ಡಿಸ್ರಪ್ಟೆಡ್. ಓಕೆ ಟ್ರೀಟ್ಮೆಂಟ್ ಮೇಡಮ್, ಈಗ ಸಾಕಷ್ಟು ಕೇಸಸ್ಗಳು ನೋಡಿದೀವಿ, ಮದುವೆ ಆಗಿ 15 ದಿವಸಕ್ಕೇನೆ ಪ್ರೆಗ್ನೆಂಟ್ ಆಗ್ತಾರೆ. ಇದು ಸಾಧ್ಯನಾ ಅಂತ. ಈಗ ಅದರಲ್ಲಿ ಹೇಳ್ಕೊಳಕ್ಕೂ ಕಷ್ಟ, ಕೆಲವರು ಅಬೋಷಣೆ ಮಾಡಿಸ್ಕೊಂಡ್ಬಿಡ್ತಾರೆ, ಬೇರೆ ತರ ತಪ್ಪು ಕಲ್ಪನೆ ಆಗುತ್ತೆ. ಏನು 15 ದಿನಕ್ಕೆ ಇವರು ಪ್ರೆಗ್ನೆಂಟ್ ಆಗ್ಬಿಟ್ರ, ಮುಂಚೆಯಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ರ ಇವರು, ಈ ರೀತಿಯಾಗೆಲ್ಲ ಒಂದು ತಪ್ಪು ಕಲ್ಪನೆಗಳಿದೆ. ಸೊ ಹೀಗಾಗಿ ಅದು ಸಾಧ್ಯನಾ, ಹೇಗೆ ಮೇಡಮ್? ಸಾಧ್ಯ ಆಗಿರ್ಬೋದು. ಇವಾಗ ಸಪೋಸ್ ಇವಾಗ ಒಂದ್ ಹುಡುಗಿ ಅವಳ ಮದುವೆ ದಿವಸನೇ ಓವ್ಯುಲೇಷನ್ ಇರುತ್ತೆ ಅನ್ಕೊಳ್ಳಿ, ಅವತ್ತು ಆಲ್ರೆಡಿ 15th 16th ಡೇನೋ 12th ಡೇನೋ ಯಾವತ್ತು ಎಗ್ ರಿಲೀಸ್ ಆಗುತ್ತೋ ಅವತ್ತೇ ಅವಳ ಫಸ್ಟ್ ನೈಟ್ ಇರುತ್ತೆ. ಫಸ್ಟ್ ನೈಟ್ ಏನ್ ಪ್ರಿಕಾಷನ್ ಯೂಸ್ ಮಾಡ್ಲೇಬೇಕು ಅಂತ ಏನು ಇರಲ್ವಲ್ಲ. ಇವ್ರು ಅನ್ಕೊಂಡಿರ್ತಾರೆ 16th ಡೇನೇ ಓವ್ಯುಲೇಷನ್, ಅವತ್ತಿಗೆ ಮಾತ್ರ ಮಾಡ್ಕೋಬೇಕು, 14th ಡೇನೇ ಓವ್ಯುಲೇಷನ್ ಅಂತ. ಬಟ್ ಎಗ್ ರಿಲೀಸು 8ನೇ ದಿವಸದಿಂದನೇ ಶುರು ಆಗ್ಬೋದು. ಅದು ಅದೇ ಮಹಿಳೆಗೆ ಈ ತಿಂಗಳು 8ನೇ ದಿವಸ, ಮುಂದಿನ ತಿಂಗಳು 10ನೇ ದಿವಸ, ಹಂಗೆ ವೇರಿಯೇಷನ್ಸ್ ಇರುತ್ತೆ. ಅದನ್ನೇನ್ ಯಾರು ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ನೋಡಿಲ್ವಲ್ಲ. ಸೊ ಅವತ್ತೇ ಅವ್ರದ್ದು ಏನಾರ ಫಸ್ಟ್ ನೈಟ್ ಇದ್ದೋ ಅವತ್ತೋ ಅದ್ರ ಮಾರನೇ ದಿವಸನೂ ಓವ್ಯುಲೇಷನ್ ಆಗಿದ್ರೆ, ಇನ್ನು 15 ದಿವಸಕ್ಕೆ ಪೀರಿಯಡ್ ಬಂದಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದೇ ಬರುತ್ತಲ್ಲ. ಸೊ ಇಟ್ಸ್ ಪಾಸಿಬಲ್. ಇನ್ ದಟ್ ದೇರ್ ಇಸ್ ನೋ ಶೇಮ್ ಇನ್ ದಟ್. ಎಸ್ ಮೇಡಮ್.
ಮೇಡಮ್, ಇವಾಗ ನಾರ್ಮಲ್ ಆಗಿ ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡೋದು ಬೇರೆ, ಮಕ್ಕಳಾಗ್ಲೇಬೇಕು ಅಂತ ಸೆಕ್ಷುವಲ್ ಲೈಫ್ ನಾವು ಪ್ಲಾನ್ ಮಾಡ್ಕೊಂತೀವಿ ಅಂತಂದ್ರೆ ಯಾವ ಒಂದು ಟೈಮ್ ಸೇರ್ಬೇಕು? ಈಗ ನಾವೇನು ಪ್ಲಾನ್ ಇಲ್ಲ ಅನ್ನೋದಿತ್ತು ಅಂತಂದ್ರೆ ನಮ್ಗೆ ಎನಿ ಟೈಮ್ ನಮ್ಗೆ ಇಷ್ಟ ಬಂದಂತ ಟೈಮಲ್ಲಿ ಗಂಡು ಗಂಡು ಸೇರ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ನನ್ ಮಗುನೇ ಆಗ್ಬೇಕು ಅಂತಂದಾಗ ಯಾವ ಟೈಮಲ್ಲಿ ಸೇರ್ಬೇಕು? ಇದೇ ದೊಡ್ಡ ನನ್ನ ಕನ್ಫ್ಯೂಷನ್. ಅನುಭವದಲ್ಲಿ ಇದೇ ಒಂದು 10 ವರ್ಷದ ಹಿಂದೆ ನೀವು ಈ ಕ್ವಶನ್ ಕೇಳಿದಿದ್ರೆ ನಾ ಏನ್ ಹೇಳ್ತಾ ಇದ್ದೆ ಗೊತ್ತಾ, ನಾವು ಸ್ಕ್ಯಾನ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಯಾವತ್ತು 18 ಮಿಲಿಮೀಟರ್ ಇರುತ್ತೋ ಅವ್ನ ಟ್ರಿಗರ್ ಕೊಟ್ಬಿಟ್ಟು ಅಲ್ಲಿಂದ 3 days ಸೇರಿ ಅಂತ ಹೇಳ್ತೀವಿ ಅಂತ. ಇವಾಗ ವಿತ್ ಕಪಲ್ ಆಫ್ ಗ್ರೇ ಹೇರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ವಾಟ್ ಐ ವಿಲ್ ಟೆಲ್ ಇಸ್, ಎಕ್ಸಾಕ್ಟ್ ಡೇ ಹೇಳಿದ್ರೆ ಅವತ್ತ ಗಂಡಂಗೆ ಏನೋ ದೊಡ್ಡ ಎಕ್ಸಾಮ್ ಕೊಟ್ಟಂಗ ಆಗೋಗುತ್ತೆ. ಇವ್ರ ಪಾಪ ಹೆಂಡತಿ ಎಲ್ಲಾ ಫುಲ್ ರೆಡಿ ಆಗ್ಬಿಟ್ಟು ಫಾಲಿಕ್ ಆಸಿಡ್ ಎಲ್ಲ ಮಾತ್ರೆ ತಗೊಂಡ್ಬಿಟ್ಟಿರ್ತಾರೆ. ಅವತ್ ಇವ್ರು ಹೇಳಿ 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 ಇವತ್ತೇ ಓವ್ಯುಲೇಷನ್ ಅಂತ ಅಟ್ ಎನಿ ಕಾಸ್ಟ್ ಅವತ್ ಏನೋ ಆಗ್ಬಿಟ್ಟು ಅವ್ರಿಗೆ ಅವತ್ತೇ ಮೀಟಿಂಗ್ ಬರುತ್ತೆ ಅಥವಾ ದೇ ಕೆನಾಟ್ ಪರ್ಫಾರ್ಮ್, ಅವತ್ ಮಾಡಕ್ ಆಗಲ್ಲ. ಅವಾಗ ಅನಾವಶ್ಯಕವಾಗಿ ಗಂಡ ಹೆಂಡತಿಗೆ ಜಗಳ ಆಗುತ್ತೆ. ಸುಮಾರು ಕೇಸಸ್ ಮೇಡಮ್, ಮೆನಿ ಕೇಸಸ್. ಸೊ ನಾವ್ ಏನ್ ಹೇಳ್ತೀವಿ ಗೊತ್ತಾ, ಶುಡ್ ನಾಟ್ ಗಿವ್ ಆ ಪ್ರೆಷರ್ ಕೊಡಬಾರ್ದು. ಇಟ್ ಶುಡ್ ಬಿ ಅ ಪ್ಲೆಜರಬಲ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಟ್ ವಿತ್ ಪ್ರೆಷರ್. ಬಿಕಾಸ್ ಮಕ್ಕಳಾಗೋ ಅಂತದೆಲ್ಲ ಇಟ್ ಇಸ್ ಲಾಟ್ಸ್ ಟು ಡೂ ವಿತ್ ದೇರ್ ಓನ್ ಎಮೋಷನ್ಸ್. ಸೊ ವಾಟ್ ವಿ ಸೇ ಇಸ್ ಒಂದ್ ವೀಕ್ ವಿಂಡೋ ಕೊಟ್ಟಿರ್ತೀವಿ. ಇವಾಗ ಒಂದು ಮೊಟ್ಟೆ ರಿಲೀಸ್ ಆಗ್ಬೇಕಾದ್ರೆ ಆಕ್ಚುಲಿ ಫಾಲಿಕಲ್ ಅಂತ ಹೇಳ್ತೀವಿ. ಆ ಫಾಲಿಕಲ್ ಅಲ್ಲಿ ರಾಗಿ ಕಾಳಷ್ಟು ಚಿಕ್ಕದು ಮೊಟ್ಟೆ. ಭಗವಂತನ ಸೃಷ್ಟಿ ಹೇಗಿದೆ ನೋಡಿ, ಆ ವೀರ್ಯಾಣು ಅದರಲ್ಲಿ 1/10 ಸೈಜ್. ಅದ್ ಎಲ್ಲಿ ಮೀಟ್ ಆಗ್ತಾವೋ, ಅದ್ ಹೆಂಗೆ ಭ್ರೂಣಾಕಾರ ಆಗತ್ತೋ, 5ನೇ ದಿವಸಕ್ಕೆ ಬಂದು ವಾಪಸ್ ಗರ್ಭಾಶಯಕ್ಕೆ ಫೆಲೋಪಿಯನ್ ಟ್ಯೂಬ್ ಇಂದ 5ನೇ ದಿವಸಕ್ಕೆ ಬಂದು ಕೂತ್ಕೋಬೇಕು. ಸೊ ಇವಾಗ ಈ ಮೊಟ್ಟೆ ರಿಲೀಸ್ ಆದ್ಮೇಲೆ 24 ಗಂಟೆ ಕಾಲ ಅದು ಬದುಕಿರುತ್ತೆ, ಆಯ್ತಾ. ಅದೇ ವೀರ್ಯಾಣು ಯಾವಾಗ ನೀವು ಹೇಳ್ತೀರಂದ್ರೆ ಪೀರಿಯಡ್ಸ್ ಒಂದು ಮಹಿಳೆ ಇವಾಗ ಯಾವತ್ತು ಮೊಟ್ಟೆ ರಿಲೀಸ್ ಆಗತ್ತೆ ನೋಡಪ್ಪ, ಇವಾಗ ಪೀರಿಯಡ್ಸ್ ಆದಾಗ ಈ ಫಾಲಿಕಲ್ ಅಂತ ಏನ್ ಹೇಳ್ತೀವಿ, ದ ಒನ್ ವಿಚ್ ಇಸ್ ಕಂಟೈನಿಂಗ್ ದ ಎಗ್, ಅದು 6 ಮಿಲಿಮೀಟರ್ 7 ಮಿಲಿಮೀಟರ್ ಇರುತ್ತೆ. ಪರ್ ಡೇ ಇಟ್ ಗ್ರೋಸ್ ಎಟ್ ದ ರೇಟ್ ಆಫ್ 1 to 1.2 ಮಿಲಿಮೀಟರ್ ಆರ್ ಸಮ್ ಟೈಮ್ಸ್ ಅ ಲಿಟಲ್ ಫಾಸ್ಟರ್. ಸೊ ಯಾವಾಗ ಆ ಫಾಲಿಕಲ್ ಇಟ್ ರೀಚಸ್ ದ ಸೈಜ್ ಆಫ್ 18 to 24 ಎನಿ ಟೈಮ್ ರಪ್ಚರ್ ಆಗುತ್ತೆ. ಅದು ರಪ್ಚರ್ ಆದಾಗ ಮೊಟ್ಟೆ ಬಿಡುಗಡೆ ಆಗುತ್ತೆ. oocyte ಅಂತ ಏನ್ ಹೇಳ್ತೀವಿ ಅದು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿರ್ತಕ್ಕಂಥ ಮೊಟ್ಟೆ ವಿಚ್ ಇಸ್ ಯೂಶಲಿ ಎನಿವೇರ್ ಬಿಟ್ವೀನ್ 8th day to 20th day or 25th day ನಾರ್ಮಲಿ ಅಷ್ಟರೊಳಗಡೆ ಆಗಿರುತ್ತೆ. 24 ಗಂಟೆ ಕಾಲ ಅದು ಜೀವಂತವಾಗಿರುತ್ತೆ. ಇವಾಗ ಒಂದು ಗಂಡ ಹೆಂಡತಿ ಸೇರಿದಾಗ when they have an intercourse, ವೀರ್ಯಾಣು ಚೆಲ್ದಾಗ ಒಳಗಡೆ ಅದು 3 ದಿವಸದ ಕಾಲ ಒಳಗಡೆ ಜೀವಂತವಾಗಿರುತ್ತೆ ವೀರ್ಯಾಣು. ಸೊ ಆ ಗಂಡ ಹೆಂಡತಿ ಎಗ್ ರಿಲೀಸ್ ಆಗಕ್ಕೆ 1-2 ದಿವಸ ಮುಂಚೆ ಅಥವಾ ಎಗ್ ರಿಲೀಸ್ ಆಗಿದ್ದ ದಿವಸ ಅಥವಾ ಎಗ್ ರಿಲೀಸ್ ಆಗಿದ್ದ ಮಾರನೇ ದಿವಸ, ಈ 4 ದಿನದಲ್ಲಿ ಯಾವತ್ತು ಸೇರ್ಕೊಂಡ್ರು ದೇ ಹ್ಯಾವ್ ಅ ಫೇರ್ ಚಾನ್ಸ್. ಸೊ ನಾವ್ ಇವಾಗ ಏನ್ ಹೇಳ್ತೀವಿ ಗೊತ್ತಾ, ದ ಮಿನಿಟ್ ಇವಾಗ ಫಾಲಿಕಲ್ ಯಾವಾಗ 14 ಮಿಲಿಮೀಟರ್ 15 ಮಿಲಿಮೀಟರ್ ಆಗತ್ತಲ್ವಾ, ಇನ್ನು ನೆಕ್ಸ್ಟ್ 10 days ದಿನ ಬಿಟ್ಟು ದಿನ ಸೇರ್ಬಿಡಿ ಅಂತ ಹೇಳ್ತೀವಿ. ಪುನಃ ಸ್ಕ್ಯಾನ್ ಕರಿತೀವಿ. ರಿಲೀಸ್ ಆಗಿಲ್ದೇ ಇದ್ರೆ 18 ಮಿಲಿಮೀಟರ್ ಆಗಿಲ್ದಾಗ ರಿಲೀಸ್ ಆಗಿಲ್ದೇ ಇದ್ರೆ ಮತ್ತೆ ಇಂಜೆಕ್ಷನ್ ಕೊಡ್ತೀವಿ. ಬಟ್ ಸ್ಟ್ರೆಸ್ ಮಾಡಿ ಇಂಥ ದಿವಸನೇ ಅಂತ ಹೇಳಿದಾಗ ನನ್ನ ಅನುಭವದಲ್ಲಿ ಇಟ್ ಡಸಂಟ್ ಗೋ ವೆರಿ ವೆಲ್. ಇಟ್ ಬಿಕಮ್ಸ್ ಲೈಕ್ ಎನ್ ಎಕ್ಸಾಮ್ ಫಾರ್ ದ ಕಪಲ್. ಆಮೇಲೆ ಕಾಟಾಚಾರಕ್ಕೆ ಅಯ್ಯಪ್ಪ ಸದ್ಯ ಆದ್ರೆ ಸಾಕು ಅಂತ ಅನ್ನೋಂಗೆ ಆ ಇದಕ್ಕೆ ಹೋಗ್ತಾರೆ. ಮಕ್ಕಳಾಗೋದೆಲ್ಲ ಇದೊಂಥರ ಋಣಾನುಬಂಧದ ಸರ್ಕಲ್. ನಾವಿನ್ನೇನೇ ತಿಪ್ಪಲಾಗ ಹೊಡೆದ್ರು ಆಯ್ತಾ, ವಾಟ್ ಎವರ್ ಅಡ್ವಾನ್ಸಸ್ ವಿ ಮೇ ಹ್ಯಾವ್ ಅಂಡ್ ಹೌ ಎವರ್ ಕಾಂಪ್ಲೈಂಟ್ ದ ಪೇಷಂಟ್ ಇಸ್, ಎವ್ರಿ ಕಪಲ್ ಹ್ಯಾವ್ ಟು ಗೋ ಥ್ರೂ ದೇರ್ ಕಾರ್ಮಿಕ್ ಜರ್ನಿ ಟು ಬಿಕಮ್ ಪೇರೆಂಟ್ಸ್. ಭಗವಂತ ಯಾವತ್ತು ಆ ಗಂಡ ಹೆಂಡತಿಗೆ ತಂದೆ ತಾಯಿ ಅಂತ ಆಗುವಂತ ಯೋಗ ಕೊಟ್ಟಿರ್ತಾನೆ, ಆ ಗಂಡಿಗೆ ಬರ್ಬೇಕು. ಸೊ ಅಷ್ಟೊಂದು ತಲೆ ಕೆಡಿಸ್ಕೊಂಡು BP ಬರ್ಸ್ಕೊಳ್ಳೋದಕ್ಕಿಂತ ಟ್ರೈ ಯುವರ್ ಲೆವೆಲ್ ಬೆಸ್ಟ್. ಯಾಕಂದ್ರೆ ನಮ್ಗೆ ಯಾರಿಗೂ ಅಂತ ದಿವ್ಯ ದೃಷ್ಟಿ ಇಲ್ವಲ್ಲ. ಇಂಥ ದಿವಸನೇ ಆಗತ್ತೆ ನಂಗೆ ಗೊತ್ತಿದ್ರೆ ಎಲ್ರಿಗೂ ನೋಡಪ್ಪ ಇಂಥ ದಿವಸ ಆಗತ್ತೆ ಅವತ್ತೆ ಮಾತ್ರ ಟ್ರೈ ಮಾಡು ಅಂತ ಹೇಳ್ಬೋದಾಗಿತ್ತು. ಆ ಪ್ರಾವಿಷನ್ ಇಲ್ಲ. ಸೊ ಫಸ್ಟ್ ಥಿಂಗ್ ವಾಟ್ ವಿ ಟೆಲ್ when a couple are trying is, please accept each other with your deficiencies and live life. ಫ್ಯಾಕ್ಟ್ ಆಫ್ ಲೈಫ್ ಏನ್ರಿ, ಅವತ್ತು ನನ್ ಮುಂದೆ ಟ್ರೀಟ್ಮೆಂಟ್ ಬಂದಿರ್ತಾರಲ್ಲ ಗಂಡ ಹೆಂಡತಿ, ಅವತ್ತು ಇವ್ರಿಗವ್ರು ಅವ್ರಿಗಿವ್ರು 30 ವರ್ಷ ಬಿಟ್ಟು ಅವ್ರ ಮಕ್ಳೆಲ್ಲ ಓದಕ್ ಹೋಗಿರ್ತಾರೆ, ಕೆಲ್ಸಕ್ ಹೋಗಿರ್ತಾರೆ. 30 ವರ್ಷ ಬಿಟ್ಟು ಮತ್ತೆ ಅವ್ರಿಬ್ರೆ. ಸೊ ಅವ್ರಿಬ್ರು ಖುಷಿಯಾಗಿದ್ದು ಆಯ್ತು, ದಿಸ್ ಇಸ್ ಅವರ್ ಜರ್ನಿ ಅಂತ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರೋ ಕೇಸಸ್ ಅಲ್ಲಿ ಬೇಗ ಆಗತ್ತೆ. ವಿ ಕ್ಯಾನ್ ಆಲ್ವೇಸ್ ಗೈಡ್ ದೆಮ್. ಕೆಲವರು ಹೇಳ್ತಾರೆ ಪರವಾಗಿಲ್ಲ ನೀವು ಎಕ್ಸಾಕ್ಟ್ ಡೇಸ್ ಹೇಳಿ ಅಂತ ಹೇಳ್ತಾರೆ, ಅದನ್ನು ಹೇಳ್ತೀವಿ. ಬಟ್ ಇಟ್ ಡಿಪೆಂಡ್ಸ್. ಇವಾಗ ಒಂದ್ ಕಪಲ್ ನ ಒಂದಷ್ಟು ತಿಂಗಳು ನೋಡಿದಾಗ ನಮ್ಗೆ ಅರ್ಥ ಆಗಿರುತ್ತಲ್ವಾ ಅವ್ರ ಮೈಂಡ್ ಸೆಟ್, ಅದನ್ನ ನೋಡ್ಕೊಂಡು ವಿಟಲ್.
ಓಕೆ ಮೇಡಮ್, ಈಗ ಯಾವ ಏಜ್ಗೆ ಮದುವೆ ಆಗೋದು ಬೆಟರ್ ಅಂತೀರಿ ಮೇಡಮ್ ನೀವು? ಯಾವ ಏಜ್ಗೆ ಮದುವೆ ಆಗೋದು ಬೆಟರು, ಯಾವ ಏಜ್ಗೆ ಮಕ್ಳು ಮಾಡ್ಕೊಳೋದು ಬೆಟರ್ ಮೇಡಮ್? ಮದುವೆ ಎಲ್ಲರೂ ಹೇಳ್ಬೋದು 25 ವರ್ಷದೊಳಗಡೆ ಮದುವೆ ಆಗ್ಬಿಡಿ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಇವಾಗ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಯಾರಿಗೇ ಆಗಲಿ, ಆಸ್ ಯು ಅಡ್ವಾನ್ಸ್ ಎವ್ರಿ ಇಯರ್ ಆಫ್ ಯುವರ್ ಏಜ್, ಯುವರ್ ಅಡ್ಯಾಪ್ಟಬಿಲಿಟಿ ಬಿಕಮ್ಸ್ ಲೆಸರ್. ನೀವು ಬೆಳೀತಾ ಬೆಳೀತಾ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕಂಡುಕೊಂಡ್ರಿ, ಇಂಡಿಪೆಂಡೆಂಟ್ ಡಿಸಿಷನ್ಸ್ ತಗೊಳ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ. ಸೊ ಸಿಕ್ಕಾಪಟ್ಟೆ ಹೊಂದ್ಕೊಂಡೇ ಹೋಗ್ಬೇಕು ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಯು ಸ್ಟಾರ್ಟ್ ಬಿಕಮಿಂಗ್ ಮೋರ್ ಚೂಸಿ ವಿತ್ ಏಜ್. ಆಲ್ವೇಸ್ ಗೆಟಿಂಗ್ ಮ್ಯಾರಿಡ್ ವಿತ್ ಇನ್ 30 years ಐ ಥಿಂಕ್ ಈಸ್ ಗುಡ್. ಆಮೇಲೆ ಈ ಏಷ್ಯನ್ ಪಾಪ್ಯುಲೇಷನ್ಗೆ ಏನಾಗುತ್ತೆ, 30 ವರ್ಷದೊಳಗಡೆ ಸಾಧ್ಯ ಆದ್ರೆ ಒಂದು ಮಗು ಆದ್ರೆ ಒಳ್ಳೇದು. ನಾವೇನೋ ಹೇಳ್ಬೋದು, ಬಟ್ ಇವಾಗ ಕಂಪ್ಯಾಟಿಬಿಲಿಟಿ ಇಲ್ಲದೆ ಇರೋರು 30 ವರ್ಷನ ಅಥವಾ ಹುಡುಗಿಗೆ 30 ವರ್ಷ ಹೇಳ್ತಾರೆ? ಹುಡುಗಿಗೆ ನೇಚರ್ ಬಹಳ ಅನ್ಫೇರ್ ರೀ. ಗಂಡಸ್ಗೆ 50 ವರ್ಷದ ತನಕ ವೀರ್ಯಾಣು ಏನೋ ಅದೊಂದ್ ಮಾತ್ರ ಇದೊಂದ್ ಮಾತ್ರ ಕೊಟ್ರೆ ಅಲಕ್ ಗುಲಕ್ ಅಂತ ಬಂದ್ಬಿಡುತ್ತೆ ಚೆನ್ನಾಗಿ. ಹೆಣ್ಮಕ್ಳಿಗೆ ಹಂಗಲ್ಲಪ್ಪ. ಹೆಣ್ಮಕ್ಳಿಗೆ ಇವಾಗ ಒಂದು ಹೆಣ್ಮಗು ತನ್ನ ತಾಯಿ ಗರ್ಭಾಶಯದಲ್ಲಿ ಇದ್ದಾಗ 4 ತಿಂಗಳ ಆಫ್ ಪ್ರೆಗ್ನೆನ್ಸಿ ಇರುತ್ತಲ್ಲ, 16th week ಆಫ್ ಇಂಟ್ರಾಯುಟರೈನ್ ಲೈಫ್, ಅವಾಗ ಎಷ್ಟು ಮೊಟ್ಟೆ ಇರುತ್ತೋ ಅಷ್ಟೇ. ಆಮೇಲೆ ಆ ಮೊಟ್ಟೆನ ಇನ್ಕ್ರೀಸ್ ಮಾಡಕ್ ಆಗಲ್ಲ, ಒಂದೇ ಒಂದ್ ಎಗ್ನು ಜಾಸ್ತಿ ಮಾಡಕ್ ಆಗಲ್ಲ. ಅಲ್ಲಿಂದ ಅದು ಕಾಲಕ್ರಮೇಣ ಕ್ಷೀಣ ಆಗ್ತಾ 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 ಬರುತ್ತೆ. ಯಾರಿಗೆ ಎಷ್ಟು ಬೇಗ ಮೊಟ್ಟೆ ಖಾಲಿ ಆಗುತ್ತೆ ಅಥವಾ ಯಾರಿಗೆ ಎಷ್ಟು ನಿಧಾನಕ್ಕೆ ಕ್ಷೀಣ ಆಗುತ್ತೆ ಅನ್ನೋದು ಇಟ್ ಇಸ್ ಇನ್ ನೋಬಡೀಸ್ ಹ್ಯಾಂಡ್ಸ್. ಇಟ್ ಇಸ್ ನಾಟ್ ಜೆನೆಟಿಕ್ಸ್ ಆಲ್ವೇಸ್, ಅಥವಾ ತಾಯಿ ಏನ್ ತಿಂದ್ರೋ ಏನ್ ಬಿಟ್ರೋ ಅದಕ್ಕೆ ಏನಕ್ಕೂ ರಿಲೇಷನ್ ಇಲ್ಲ. ಇಟ್ ಇಸ್ ಅ ಡಿಫಾಲ್ಟ್ ಸೆಟ್ಟಿಂಗ್ ಅಷ್ಟೇ. ಸೊ ಕೆಲವ್ರಿಗೆ ಎಷ್ಟು ಬೇಗ ಖಾಲಿ ಆಗೋಗುತ್ತೆ ಅಂದ್ರೆ 28-30 years ಮೆನೋಪಾಸ್ ಆಗಿರೋದನ್ನು ನೋಡಿದ್ವಿ. ಇನ್ ಕೆಲವ್ರಿಗೆ ಎಷ್ಟು ನಿಧಾನ ಖಾಲಿ ಆಗುತ್ತೆ ಅಂದ್ರೆ 42 years ಅಲ್ಲೂ ಎಫರ್ಟ್ಲೆಸ್ಲಿ ನ್ಯಾಚುರಲಿ ಪ್ರೆಗ್ನೆಂಟ್ ಆಗಿರೋರ್ನು ನೋಡಿದ್ವಿ. ದಟ್ ಈಸ್ ಇಂಡಿವಿಜುವಲ್ ಲಕ್. ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಇವಾಗ ಇಫ್ ಎನಿಬಡಿ ಈಸ್ ಪೋಸ್ಟ್ಪೋನಿಂಗ್ ಪ್ರೆಗ್ನೆನ್ಸಿ ಬಿಯಾಂಡ್ 30 years, ಕಾರಣಗಳು ಏನ್ ಬೇಕಾದ್ರೂ ಇರ್ಬೋದು. ಇವಾಗ ಒಂದ್ ಹುಡುಗಿಗೆ ಸರಿಯಾಗಿರೋ ಅವಳಿಗೆ ಮನಸ್ಸಿಗೆ ಒಪ್ಪಿಗೆ ಆಗಂತ ವರ ಸಿಗದೆ ಇದ್ರೆ ಒಂದ್ ಮಗು ಆಗ್ಬಿಡ್ಬೇಕು ಅಂತ ಸಿಕ್ದವ್ರನ್ನ ಮದ್ವೆ ಆಗಕ್ಕಾಗಲ್ವಲ್ಲ. ಅದು ಒಂದ್ ಲೆಕ್ಕಕ್ಕೆ ಹಣೆ ಬರದಲ್ಲಿ ಇವಾಗ ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ಲೇಟ್ ಆಗುತ್ತೆ, ಏನ್ ಮಾಡ್ತೀರಾ? ಸೊ ಅಟ್ಲೀಸ್ಟ್ ನಮ್ ಕಾಶನ್ ಇರೋದಕ್ಕೆ ನಾವ್ ಏನ್ ಮಾಡಬಹುದು, AMH ಅಂದ್ರೆ ಆಂಟಿ ಮಲೇರಿಯನ್ ಹಾರ್ಮೋನ್. ದಿಸ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಎಗ್ಸ್ ದಟ್ ಇಸ್ ದೇರ್ ಇನ್ ವುಮೆನ್ಸ್ ಕಿಟಿ. ಆ ಟೆಸ್ಟ್ ಮಾಡಿ ಅದು ನಾರ್ಮಲ್ ರೇಂಜ್ ಅಲ್ಲಿ ಇದ್ರೆ ಓಕೆನಪ್ಪ ಅಂತ ಒಂಚೂರು ಪೋಸ್ಟ್ಪೋನ್ ಮಾಡ್ಕೋಬಹುದು. ಅದು ಕಡಿಮೆ ಆಗ್ತಾ ಇದ್ರೆ ಇಟ್ ಇಸ್ ಅ ರೆಡ್ ಅಲರ್ಟ್. ಅದ್ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಯಾವ್ದೋ ಒಂದು ಹುಡುಗಿ ಹೋಗ್ಬಿಟ್ಟು ಫಾಸ್ಟ್ ಆಗಿ ಸಿಕ್ದವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಇವಾಗ ದೇರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಎಸ್ ಸೋಷಿಯಲ್ ಎಗ್ ಫ್ರೀಸಿಂಗ್. ಏನೋ ಇರ್ತವೆ, ಸಂದರ್ಭ ಇರುತ್ತೆ. ಈಗ ವಿ ಹ್ಯಾಡ್ ಗರ್ಲ್, ಎಲ್ಲ ಚೆನ್ನಾಗಿದ್ರು ಯಾಕಪ್ಪ ಇವಳು ಸೈಡ್ ಫ್ರೀಸ್ ಮಾಡ್ಕೋತಾಳೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಹೇಳಿದ್ರು ಅವ್ರ ಮನೆಯವ್ರಿಗೆಲ್ಲಾರ್ಗು ಕಾಯಿಲೆ ಇದೆ, ಐ ಆಮ್ ದ ಓನ್ಲಿ ಅರ್ನಿಂಗ್ ಮೆಂಬರ್. ಇದೆಲ್ಲ ಮಾಡ್ಕೊಂಡು ನಾನು ಇವ್ರದೆಲ್ಲ ಲೈಫ್ ಸೆಟಲ್ ಮಾಡೋ ಅಷ್ಟೊತ್ತಿಗೆ ಒಂದು ತಮ್ಮ ಇದ್ದಾನೆ, ಒಂದು ತಂಗಿ ಇದ್ದಾಳೆ, ಪ್ಲಸ್ ಗ್ರ್ಯಾಂಡ್ ಪೇರೆಂಟ್ಸ್, ಅಪ್ಪ ಅಮ್ಮ ಯಾರಿಗೂ ಏನೂ ಆಗಲ್ಲ, ಯಾವ್ದೋ ಒಂದ್ ಪೇರೆಂಟಿಗೆ ಸ್ಟ್ರೋಕು. ಸೊ ಐ ಆಮ್ ದ ಆಕ್ಚುಯಲ್ ಅರ್ನಿಂಗ್ ಮೆಂಬರ್ ಆಫ್ ದ ಹೌಸ್. ಬಟ್ ಇದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಯಾವ್ದೋ ಹಳೆ ಹಿಂದಿ ಸಿನಿಮಾ ತರ ಆಮೇಲೆ ನಂಗೆಲ್ಲ ವಯಸ್ಸಾಗ್ಬಿಟ್ಟು ನನ್ಗೇನು ಆಗ್ದಿಲ್ಲ, ನಮ್ ತಮ್ಮ ತಂಗಿ ಎಲ್ಲ ಸುಖವಾಗಿದ್ದು ನಾನು ಆಮೇಲೆ ಫ್ರಸ್ಟ್ರೇಷನ್ ಮಾಡ್ಕೊಂಡು ಆಡೋ ಅಂತ ಸೀನ್ ಎಲ್ಲ ಇಲ್ಲ ಮೇಡಮ್. ನಾನು ಎಗ್ಗಿ ಫ್ರೀಸ್ ಮಾಡ್ಬಿಡಿ, ನಾನು ಆಮೇಲೆ ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಸಿಗ್ತಾನೋ ಅವನ ಜೊತೆ. ಬಟ್ ಆ ಏಜ್ ದಲ್ವಾ ಚೆಕ್ ಮಾಡ್ಕೊಂಡಿದಾರ ಅವರು, ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಇರ್ತಾವಲ್ಲ. ಸೊ ಆತರ ಇವಾಗ ಹೆಣ್ಮಕ್ಳಿಗೂ ಅವೇರ್ನೆಸ್ ಇರೋದ್ರಿಂದ ದೇ ಕ್ಯಾನ್ ಡೂ ಸೋಷಿಯಲ್ ಎಗ್ ಫ್ರೀಸಿಂಗ್. 10 ವರ್ಷಗಳ ಕಾಲ ಆ ಮೊಟ್ಟೆಗಳನ್ನ ಫ್ರೀಸ್ ಮಾಡ್ಬೋದು. ಇವಾಗ 30 ವರ್ಷದ ಮೊಟ್ಟೆಗೂ 35 ವರ್ಷದ ಮೊಟ್ಟೆಗೂ ವ್ಯತ್ಯಾಸ ಇರುತ್ತೆ. 30 ಆಮೇಲೆ 40ಕ್ಕಂತೂ ಇನ್ನೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದು ಫ್ರೀಸ್ ಮಾಡೋದಲ್ಲ ಟೆಕ್ನಾಲಜಿ ಎಲ್ಲ ಇದೆ ಮೇಡಮ್? ಇದೆ ಇದೆ ಇದೆ. ಅದನ್ನ ಎಲ್ಲಿ ಇಡ್ತೀರಿ ನೀವು ಫ್ರೀಸ್ ಮಾಡಿ? ಕ್ರಯೋ ಕ್ಯಾನ್ಸ್ ಅಂತ ಇರುತ್ತೆ. ಓಕೆ. ಫಸ್ಟ್ ಆಫ್ ಆಲ್ ಇದು ಮೊಟ್ಟೆ ಅಂದ್ರೆ ಕೋಳಿ ಮೊಟ್ಟೆ ತರ ಇಷ್ಟು ದೊಡ್ಡದು ಅಲ್ವಲ್ಲ, ಕಣ್ಣಿಗೆ ಕಾಣಲ್ಲ. ರಾಗಿ ಕಾಳು ಅಥವಾ ಸಾಸಿವೆ ಕಾಳು ಅಷ್ಟು ಚಿಕ್ಕದಾಗಿರುತ್ತೆ. IVF ಮುಖಾಂತರನೇ ಮಾಡ್ಬೇಕು. ಅಂದ್ರೆ ಮೊಟ್ಟೆಗಳನ್ನ ಬೆಳೆಸಕ್ಕೆ ದಿನನಿತ್ಯ ಇಂಜೆಕ್ಷನ್ಸ್ ಕೊಟ್ಟು ವೆನ್ ಇಟ್ ಅಚೀವ್ಸ್ ಅ ಮೆಚ್ಯೂರ್ ಸೈಜ್, ನೀಡಲ್ ಗೈಡೆಡ್ ಟೆಕ್ನಿಕ್ ಅಲ್ಲಿ ಅಂಡರ್ ಅನೆಸ್ಥೀಶಿಯಾ ಒಂದು 10 ನಿಮಿಷದ ಪ್ರೊಸೀಜರ್ ಮೊಟ್ಟೆ ಎಲ್ಲ ತೆಗೆದು ಅದನ್ನ ಫ್ರೀಸ್ ಅಂತಂದ್ರೆ ಲಿಕ್ವಿಡ್ ನೈಟ್ರೋಜನ್ ಇರುತ್ತಲ್ವಾ ಅದ್ರೊಳಗಡೆ -196 degrees ನಲ್ಲಿ ಇಟ್ಟಿರ್ತೀವಿ, ಕ್ರಯೋ ಕ್ಯಾನ್ಸ್ ಒಳಗಡೆ ಇಟ್ಟಿರ್ತೀವಿ. ಅದನ್ನ ಆಮೇಲೆ ಅವ್ರಿಗೆ ಯಾವಾಗ ವೆನ್ ದೇ ಫೈಂಡ್ ಅ ಸೂಟಬಲ್ ಪಾರ್ಟ್ನರ್ ಅಥವಾ ಅವ್ರಿಗೆ ಸಮಯ ಕರೆಕ್ಟ್ ಆಗಿದೆ, ಸಂದರ್ಭ ಸರಿಯಾಗಿದೆ ಅಂತ ಅನ್ನಿಸ್ದಾಗ
ದೇ ವಿಲ್ ಕಮ್ ಬ್ಯಾಕ್ ಅಂಡ್ ಯೂಸ್ ಇಟ್. ಅಟ್ ಲೀಸ್ಟ್ ದೆನ್ ದೇ ಆರ್ ನಾಟ್ ವರಿಡ್ ಅಲ್ವಾ. ಇವಾಗ ನನಗೆ 38 ಆಗೋಯ್ತು, 40 ಆಗೋಯ್ತು, ಇವಾಗ ಮಗು ಆಗುತ್ತಾ, ಆ ಕ್ವಶನ್ ಇಲ್ವಲ್ಲ. ಓಕೆ, ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ನಮಗೂ ಗೊತ್ತಿರಲಿಲ್ಲ ಮೇಡಮ್ ಇದೆಲ್ಲನೂ ಕೂಡ. ಇದೆ. ನಮ್ಮ ಏಜ್ ಡಿಫ್ರೆನ್ಸ್ ಮ್ಯಾಟರ್ ಆಗುತ್ತೆ ಮೇಡಮ್. ಎಷ್ಟು ಏಜ್ ಡಿಫ್ರೆನ್ಸ್ ಇರಬೇಕು? ಒಂದು ಹುಡುಗ ಹುಡುಗಿ ಮದುವೆ ಆಗ್ತಾರೆ ಅಂತಂದ್ರೆ ಏಜ್ ಡಿಫ್ರೆನ್ಸ್ ಸುಖ ಸಂಸಾರಕ್ಕಾಗಿರ್ಬೋದು, ಅದೆಲ್ಲ ಏನು ಇಲ್ಲ ಸರ್. ಸುಖ ಸಂಸಾರ ಎಲ್ಲ ಬ್ರಹ್ಮ ಬರ್ದಿಟ್ಟಿದ್ದು ಅಷ್ಟೇ. ಅದು ಅಥವಾ ಸೆಕ್ಷುವಲ್ ಲೈಫ್ ಆಗಿರ್ಬೋದು, ಕೆಲವು ಸಲ ತಕ್ಕ ಮಟ್ಟಿಗೆ ಬ್ರಹ್ಮ ಬರ್ದಿಟ್ಟಿರೋದು. ಮಿಕ್ಕಿದ್ದು ಆಸ್ ಹ್ಯೂಮನ್ ಬೀಯಿಂಗ್ಸ್ ಇವಾಗ ನಮ್ಗೆ ನಾವು ಮನಸ್ಸು ಮಾಡ್ಕೊಂಡು ಇಫ್ ಯು ವಾಂಟ್ ಟು ಮೇಕ್ ದ ಮ್ಯಾರೇಜ್ ವರ್ಕ್, ಯು ಕ್ಯಾನ್ ಮೇಕ್ ಇಟ್ ವರ್ಕ್. ಅನ್ಲೆಸ್ ಸಂಬಡಿ ಇಸ್ ಅನ್ ಅಬ್ಸಲ್ಯೂಟ್ ಕ್ರಿಮಿನಲ್ ಇನ್ ದಟ್. ಏನ್ ಮಾಡ್ತೀರಾ, ಸಣ್ಣ ಪುಟ್ಟ ಅಪ್ಸ್ ಅಂಡ್ ಡೌನ್ಸ್ ಎಲ್ಲರಿಗೂ ಇರುತ್ತೆ. ಯು ಹ್ಯಾವ್ ಟು ಆಕ್ಸೆಪ್ಟ್, ಪ್ಲಸ್ ಅಂಡ್ ಮೈನಸ್ ಎರಡನ್ನೂ ಸಮವಾಗಿ ತಗೊಂಡೋದ್ರೆ ಇಟ್ ಈಸ್ ಓಕೆ. ಬಟ್ ಮೋಸ್ಟ್ಲಿ ವಾಟ್ ಐ ಥಿಂಕ್ ಇಸ್ ವಿಮೆನ್ ಆರ್ ಅ ಲಿಟಲ್ ಮೋರ್ ಮೆಚ್ಯೂರ್ ದೆನ್ ಮೆನ್. ಮುಂಚೆ ಕಪಲ್ಸ್ ಎಲ್ಲ ಇದ್ದಾಗ, ಇವಾಗ ನೀವು ಒಂದು 2 ಜನರೇಷನ್ಸ್ ಹಿಂದೆ ಹೋದ್ರೆ ಗಂಡ ಹೆಂಡತಿಗೆ ಆಲ್ಮೋಸ್ಟ್ 8 ವರ್ಷ ಡಿಫ್ರೆನ್ಸು, 10 ವರ್ಷ ಡಿಫ್ರೆನ್ಸು ಎಲ್ಲ. ಅಂಡ್ ನೀವ್ ಆ ಮನೆಗಳಲ್ಲಿ ಕೇಳಿ, ಅವ್ರ ಹೆಂಡತಿ ನೀವ್ ಏನೋ ಸಣ್ಣದೊಂದ್ ಏನೋ ಕೇಳಿದ್ರು ನಮ್ಮ ಯಜಮಾನ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ರೌಂಡಾಗಿ ತಲೆ ಅಲ್ಲಾಡ್ಸ್ಬಿಟ್ಟು ಹೇಳ್ತಾರೆ. ಹಾ, ಆಮೇಲೆ ಬರ್ತಾ ಬರ್ತಾ ಅದು 2 ಇಯರ್ಸ್, 6 ಇಯರ್ಸ್, 4 ಇಯರ್ಸ್, 5 ಇಯರ್ಸ್ ಹಂಗೆ. ಇವಾಗೆಲ್ಲ ಕರೆಂಟ್ ಜನರೇಷನ್ ದೇ ವಾಂಟ್ ಟು ಜಸ್ಟ್ ಮ್ಯಾರಿ ವಿತ್ ಡಿಫ್ರೆನ್ಸ್ ಆಫ್ 2 or 3 ಇಯರ್ಸ್. ಬಿಕಾಸ್ ಅವಾಗ ಸಿಮಿಲರ್ ಟಾಸ್ಕ್ಸ್ ಮಾಡ್ತಾರೆ. ಈ ಹುಡುಗಿ ಎನರ್ಜಿ ಮ್ಯಾಚ್ ಆಗ್ಬೇಕಲ್ಲಪ್ಪ ಆ ಹುಡುಗನುವೆ. ಬೋತ್ ವೇಸ್. ಹಿಂಗೆ ಅಂತ ಏನ್ ಹೇಳಕ್ ಆಗಲ್ಲ. ಮುಂಚೆ ಎಲ್ಲ ಇದ್ ನೋಡ್ತಿರ್ಲಿಲ್ಲ. ಇವಾಗ ಎಷ್ಟೊಂದ್ ಜನ ಗಂಡ ಹೆಂಡತಿನ ನೋಡಿದೀವಿ ವೇರ್ ದ ವುಮನ್ ಇಸ್ ಓಲ್ಡರ್ ದನ್ ದ ಮ್ಯಾನ್. 1 ವರ್ಷ 2 ವರ್ಷ ಡಿಫ್ರೆನ್ಸ್ ನಾನು ಹೇಳ್ತಾ ಇಲ್ಲ. 6 ವರ್ಷ 8 ವರ್ಷ ಹೆಂಡತಿನೇ ದೊಡ್ಡವರಾಗಿರ್ತಾರೆ. ಬಟ್ ಇವನ್ ದೇ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್. So it's all about what kind of relationship they share. Probably it is to do with the maturity and understanding. ತುಂಬಾ ಏಜ್ ಡಿಫ್ರೆನ್ಸ್ ಗಂಡ ಹೆಂಡತಿ ಮಧ್ಯೆ ಸೆಕ್ಷುವಲ್ ಲೈಫ್ ಆಗಿರ್ಬೋದು ಅಥವಾ ಮಕ್ಕಳಾಗೋದಕ್ಕೆ ಏನ್ ಸಮಸ್ಯೆ ಆಗೋದಿಲ್ಲ? ಮಕ್ಕಳಾಗೋದಕ್ಕೆ ಅನ್ಬಯಾಸ್ಡ್ ಸ್ಟೇಟ್ಮೆಂಟ್ ಅಂದ್ರೆ ಆಬ್ವಿಯಸ್ಲಿ ಗಾಡ್ ಅಂಡ್ ನೇಚರ್ ಇಸ್ ವೆರಿ ವೆರಿ ಪಾರ್ಷಿಯಲ್ ಟು ದ ಮೇಲ್ ವೆನ್ ಕಂಪೇರ್ಡ್ ಟು ದ ಫೀಮೇಲ್. ವುಮೆನ್ಗೆ ಒಂದು ಕ್ಯಾಪಿಂಗ್ ಇದೆ ಏಜ್. 40 ವರ್ಷ ಎಲ್ಲ ಆದ್ಮೇಲೆ ಸ್ವಲ್ಪ ಮಕ್ಕಳಾಗಕ್ಕೆ ಕಷ್ಟ ಆಗುತ್ತೆ. ಆಗಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ದೇ ವಿಲ್ ರಿಕ್ವೈರ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟ್, ಅದೆಲ್ಲ ಬೇಕಾಗ್ಬೋದು. ಅಂಡ್ ಮಕ್ಕಳಾದ್ರೂ ಕ್ರೋಮೋಸೋಮಲ್ ಅನಾಮಲಿ ಇದೆಯೋ ಇಲ್ವೋ ಅಂತ ನೋಡಕ್ಕೆ ಪ್ರಿನೇಟಲ್ ಟೆಸ್ಟಿಂಗು ಇದೆಲ್ಲ ಅಡಿಷನಲ್ ಆಗುತ್ತೆ. ಆ ಗಂಡ ಹೆಂಡತಿಗೆ ಅದು ಸ್ವಲ್ಪ ಟೆನ್ಷನ್ ಅಲ್ವಾ, ಅದು ರಿಪೋರ್ಟ್ ಎಲ್ಲ ಬರೋವರ್ಗು ಯಪ್ಪ ಎಲ್ಲ ಸರಿಯಾಗಿದೆಯೋ ಇಲ್ವೋ, ಆ ಮಟ್ಟಕ್ಕೆ ಸ್ವಲ್ಪ ಎಫೆಕ್ಟ್ ಇದೆ ಅದ್ರದ್ದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದರ್ವೈಸ್ ಇಟ್ ಇಸ್ ಓಕೆ. ನಾವು ಅವಾಗಲೇ ಮಾತಾಡ್ತಾ ಫೀಮೇಲ್ ಹೆಗ್ ಬಗ್ಗೆ ನಾವು ಮಾತಾಡ್ತೀವಿ. ನೀವು ಹೇಳಿದ್ರಿ ಜೆಂಟ್ಸ್ಗಾದ್ರೆ ಟ್ಯಾಬ್ಲೆಟ್ಸ್ ಗಿಬ್ಲೆಟ್ಸ್ ತಗೊಂಡು ಏನೋ ಸ್ವಲ್ಪ ಅವರು ಒಂದು ಮಾಡ್ಬೋದು. ಹೆಣ್ಮಕ್ಳಿಗೆ ಆ ಥರ ಆಪ್ಷನ್ ಅದು ಟ್ಯಾಬ್ಲೆಟ್ಸ್, ಟಾನಿಕ್, ಮೆಡಿಸಿನ್ಸ್ ಈ ಥರ ಏನಿಲ್ವಾ ಮೇಡಮ್? ಅದು ಎಗ್ಸ್ನೆಲ್ಲ ಜಾಸ್ತಿ ಮಾಡ್ಕೊಳಕ್ಕೆ ಒಂದೇ ಒಂದು ಮೊಟ್ಟೆನೂ ನಾವು ಜಾಸ್ತಿ ಮಾಡಕ್ಕಾಗಲ್ಲ. ವಿ ಹ್ಯಾವ್ ಮೆಡಿಸಿನ್ಸ್ ಓನ್ಲಿ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ದಿ. ಮೊಟ್ಟೆ ಸೃಷ್ಟಿ ಮಾಡಕ್ಕಂತೂ ಆಗಲ್ಲ, ಜಾಸ್ತಿ ಮಾಡಕ್ಕೂ ಆಗಲ್ಲ. ಕೆಲವೆಲ್ಲ ಇದೆ ಅಂದ್ರೆ ಓವೇರಿಯನ್ ಸ್ಟೆಮ್ ಸೆಲ್ ರಿಜುವಿನೇಷನ್ ಟೆಕ್ನಿಕ್ಸ್ ಅಂತೆಲ್ಲ ಇದೆ, ಸ್ಟೆಮ್ ಸೆಲ್ ಥೆರಪಿ ಅಂತೆಲ್ಲ. ಬಟ್ ಅದು ಎಲ್ಲಾ ಕೇಸ್ಗೂ ವರ್ಕ್ ಆಗಿದ್ದು ನನ್ನ ಅನುಭವದಲ್ಲಿ ಏನ್ ಕಾಣಲಿಲ್ಲ. ಮೇ ವರ್ಕ್ ಆರ್ ಮೇ ನಾಟ್ ವರ್ಕ್. ಯಂಗರ್ ಏಜ್ ಗ್ರೂಪ್ಸ್ಗೆ, ಇವಾಗ 35 ವರ್ಷದ ಕಡಿಮೆ ಇರೋರ್ಗೆ ಆ ಥರದ್ದೆಲ್ಲ ಏನ್ ರಿಜುವಿನೇಷನ್ ಥೆರಪೀಸ್ ಕೊಟ್ಟರು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದೇ ಟ್ರೀಟ್ಮೆಂಟ್ 40s ಎಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದನ್ನ ನೋಡಿಲ್ಲ. ಮೇಡಮ್, ಇನ್ನ ಪ್ರೆಗ್ನೆನ್ಸಿ ಇದೆಲ್ಲ ನಾವು ಮಾತಾಡ್ತಾ ಇವಾಗ ಒಂದು ಪ್ರೆಗ್ನೆನ್ಸಿ ಆದ್ಮೇಲೆ ಇರುವಂತಹ ಒಂದಷ್ಟು ಮಹಿಳೆಯರಿರುವಂತಹ ಯೋಚನೆಗಳು, ತಪ್ಪು ಕಲ್ಪನೆಗಳು, ಇದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿನ. ಪ್ರೆಗ್ನೆನ್ಸಿ ಆದಾಗ ಈ ಮೊಟ್ಟೆ ತಿಂದ್ರೆ ಮಗು ತಲೆಯಲ್ಲಿ ಕೂದಲು ಬೆಳೆಯಲ್ಲ, ನನ್ನ ತಲೆಯಲ್ಲಿ ಕೂದಲು ಉದುರೋಗ್ತವೆ ಅನ್ನುವಂಥದ್ದು ಒಂದು ಅದ್ ನಿಜಾನ ಸುಳ್ಳ? ಇನ್ನೊಂದಿದೆ ಅದಕ್ಕೆ ಆ್ಯಡ್, ಮೊಸರು ತಿನ್ಬಹುದಾ? ತಿನ್ಬಹುದು. ಮೊಸರು ತಿಂದ್ರೆ ಕೋಲ್ಡ್ ಆಗ್ಬಿಡುತ್ತೆ, ಹೊಟ್ಟೆಲಿರೋ ಮಗುಗೆ ಕೋಲ್ಡ್ ಆಗ್ಬಿಡುತ್ತೆ. ಅದೇನೋ ಎಲ್ಲಾ ಪೇಷಂಟ್ ನಾನು ಹೀಟ್ ಐಟಮ್ ತಿನ್ಬೋದಾ ಕೋಲ್ಡ್ ಐಟಮ್ ತಿನ್ಬೋದಾ ಅಂತ ಕೇಳ್ತಾರೆ. ನಂಗೆ ಇನ್ನೂ ಅದು ಅರ್ಥನೇ ಆಗಿಲ್ಲ, ಯಾವ್ದು ಯಾಕಂದ್ರೆ ಯಾವ್ದು ಕೋಲ್ಡ್ ಐಟಮ್ ಅಂತ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಅಷ್ಟೇನೆ. ಈಗ ನನ್ನ ವೈಫ್ ಆದಾಗ ಬರೀ ಈಗೆಲ್ಲ ನೀವ್ ಹೇಳಿದ್ರಲ್ಲ ಯೂಟ್ಯೂಬ್, ಗೂಗಲ್, ಯೂನಿವರ್ಸಿಟಿ ಆಗಿರೋದ್ರಿಂದ ಹೀಟ್ ಐಟಮ್ ಕೋಲ್ಡ್ ಐಟಮ್ ಅಂತಿಲ್ಲ. ಇವಾಗ ಕೆಲವರಿಗೆ ಸ್ವಭಾವತಃ ಇವಾಗ ಯಾರಿಗೋ ಒಬ್ಬರಿಗೆ ವಾಟರ್ ಮೆಲನ್ ತಿಂದ ತಕ್ಷಣ ಗಂಟ್ಲು ಕರ್ಕರ್ ಅನ್ನತ್ತೆ. ಸೊ ಟು ಅವಾಯ್ಡ್ getting throat infection or cold and extra medication during pregnancy, ಈ ಮ್ಯಾಂಗೋ, ವಾಟರ್ ಮೆಲನ್ ಅಂತದ್ದು ಆಗಲ್ಲ. ಇನ್ ಕೆಲವ್ರಿಗೆ ಏನಾಗುತ್ತೆ, ಒಂದು ಮಾವಿನ ಹಣ್ಣು ತಿಂದ ತಕ್ಷಣ ಅವ್ರಿಗೆ ಲೈಟ್ ಬೇದಿ ಶುರು ಆಗುತ್ತೆ.
ಸೊ ಅದಕ್ಕೂ ಮತ್ತೆ ಮೆಡಿಸಿನ್ ತಗೋಬೇಕಲ್ಲ. ಪ್ರೆಗ್ನೆನ್ಸಿನಲ್ಲಿ ಅವಾಯ್ಡ್ ಅನ್ನೆಸೆಸರಿ ಮೆಡಿಸಿನ್ಸ್ ಅನ್ನೋದಕ್ಕೋಸ್ಕರ ಕೆಲವರು ಅವ್ರವ್ರ ಮನೆತನದ ಪ್ರಕಾರ ಹೇಳ್ಕೊಂಡಿರ್ತಾರೆ. ಅಂಡ್ ಇದೆಲ್ಲ ಹೆಂಗೆ ಗೊತ್ತಾ, ಇವಾಗ ಒಂದ್ ತಾಯಿಗೆ ಏನೇನು ಸರಿ ಸೆಟ್ ಆಗಿರಲ್ವೋ ಯೂಶಲಿ ಅವ್ರ ಮಗಳಿಗೂ ಹಂಗೆ ಇರುತ್ತೆ. ಸೊ ಆ ಮಟ್ಟಕ್ಕೆ ಅವ್ರ ಮನೆಯವ್ರು ಏನೇನ್ ಹೇಳ್ತಾರೋ ಅದನ್ನ ಫಾಲೋ ಮಾಡೋದು ಓಕೆ. ಬಟ್ ಅದರ್ವೈಸ್ ಆ ಥರದ್ದು ಯಾವ್ದು ದೇರ್ ಇಸ್ ನೋ ಫುಡ್ ರೆಸ್ಟ್ರಿಕ್ಷನ್ ಎಟ್ ಆಲ್. ಇನ್ನು ಕೆಲವು ನಮ್ದು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಲ್ಲ, IVF ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಕಾದ್ರೆ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಲ್ಲ, ಅವಾಗ ಮಾತ್ರ ವಿ ಹ್ಯಾವ್ ಸೀನ್ ಸಮ್ ಸಾರ್ಟ್ ಆಫ್ ರಿಯಾಕ್ಷನ್ಸ್. ಕೆಲವರಿಗೆ ಫೇಸ್ ಸ್ವೆಲ್ಲಿಂಗ್ ಆಗುತ್ತೆ when they eat squids and prawns. ಎಲ್ಲಾರ್ಗೂ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಫಾರ್ ಸಮ್ ಆಫ್ ದಮ್. ಸೊ ವಿ ಡೂ ಗಿವ್ ದಮ್ ಅ ಕಾಷನ್. ಸೊ ಈ ಬೇರೆಯವರೆಲ್ಲ ಕೆಲವರು ಅವರೇ ಅವರ ಅಲರ್ಜೀಸ್ ಎಲ್ಲ ಹೇಳಿರ್ತಾರೆ. ಅಲರ್ಜಿಗೆ ಫುಲ್ ಅಲರ್ಜಿ ಪ್ಯಾನೆಲ್ ಟೆಸ್ಟ್ ಅಂತಾನೆ ಇದೆ, ದೊಡ್ಡ ಟೆಸ್ಟ್ ಅದು. ಅದರೊಳಗಡೆ ಎಲ್ಲ ಗೊತ್ತಾಗತ್ತೆ ಏನೇನಿದೆ ಏನೇನಿಲ್ಲ ಅಂತೆಲ್ಲ. ಅದನ್ನೆಲ್ಲ ನೋಡ್ಕೊಂಡು ಇಟ್ ಇಸ್ ಆಲ್ವೇಸ್ ಟ್ರೀಟಬಲ್. ಯೂಶಲಿ ಇದು ಪಪಾಯ ತಿನ್ಬಾರ್ದು ಅಂತ ಹೇಳ್ತಾರೆ. ಸ್ವಲ್ಪ ಪ್ರೋಸ್ಟಾಗ್ಲಾಂಡಿನ್ ಅಂಶ ಇರೋದ್ರಿಂದ ಫಸ್ಟ್ 3 months ಅಂತೂ ಖಂಡಿತ ತಿನ್ಬಾರ್ದು. ರೈಪ್ ಪಪಾಯ ಆಮೇಲೆ ತಿಂದ್ರೆ ಏನಾಗತ್ತೋ ಇಲ್ವೋ ಅಂತ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಯಾರ ಹತ್ರ ಸರಿಯಾಗಿ. ಯಾರು ಹೋಗ್ಬಿಟ್ಟು ಅಂತ ಚಾನ್ಸ್ ತಗೊಳಲ್ವಲ್ಲ, ಅಷ್ಟೊಂದು ದೇ ವಾಂಟ್ ಗೋ ಓವರ್ ಬೋರ್ಡ್ ಅಂಡ್ ಟ್ರೈ ಸಚ್ ಥಿಂಗ್ಸ್. ಅಂಡ್ ಅಫ್ ಕೋರ್ಸ್ ಈ MSG ಅದೆಲ್ಲ ಇರ್ತಕ್ಕಂಥ ಫುಡ್ಸ್ ಯು ಶುಡ್ ಅವಾಯ್ಡ್ ಟಿಲ್ 12 to 14 weeks. ಆಚೆ ಕಡೆ ತಿನ್ಲೇಬಾರ್ದು ಅಂತ ನಾನು ಹೇಳಲ್ಲ, ಬಟ್ ಆಚೆ ಕಡೆ ತಿಂದಾಗ್ಲೂ ಈಟ್ ಸಮಥಿಂಗ್ ವಿಚ್ ಇಸ್ ಬಾಯ್ಲ್ಡ್ ಆರ್ ಕುಕ್ಡ್. ಇವಾಗ ನೀವೇನೋ ಇಫ್ ಯು ಈಟ್ ಸಮಥಿಂಗ್ ರಾ, ಮೇ ಬಿ ಇಟ್ಸ್ ಅ ಸಲಾಡ್ ಇರ್ಬೋದು, ಅಥವಾ ಪಾನಿಪುರಿ ಇರ್ಬೋದು, ಮತ್ತೊಂದಿರ್ಬೋದು. ಇಫ್ ದಟ್ ವಾಟರ್ ಏನೋ ಸರಿಯಾಗಿರ್ಲಿಲ್ಲ ಅಂತಂದ್ರೆ ಅನ್ನೆಸೆಸರಿ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಆದಷ್ಟು ಏನೋ ಈಟ್ ಫ್ರಮ್ ಅ ಪ್ಲೇಸ್ ವಿಚ್ ಯು ನೋ ವೆರಿ ವೆಲ್, ಅಥವಾ ಬಾಯ್ಲ್ಡ್ ಹೀಟೆಡ್ ಆ ಥರದನ್ನ ತಿನ್ನಿ. ಬೇರೆ ಯಾವ್ದನ್ನು ಅದೇನೋ ಸುಮಾರು ಕೇಳ್ತಾರಪ್ಪ, ಅದೇನೋ ನಿಂಬೆ ಹಣ್ಣು ತಿನ್ಬೋದಾ ಅಂತಾರೆ, ಒಬ್ರು ಕಿತ್ಲೆ ಹಣ್ಣು ತಿನ್ಬೋದಾ ಅಂತಾರೆ. ಯಾವ ಹಣ್ಣು ಬೇಕಾದ್ರೆ ತಿನ್ಬೋದಮ್ಮ, ಎಲ್ಲ ತಿನ್ನು ಅಂತ ನಾವು ಅಷ್ಟನ್ನೇ ಹೇಳಿ ಕಳಿಸ್ತೀವಿ. ಮೇಡಮ್, ಈಗ ಪ್ರೆಗ್ನೆನ್ಸಿ ಆದ್ರು ಅಂತಂದ್ರೆ, ಈಗ ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಎಲ್ಲ ಕೆಲಸ ಮಾಡಿ ನೀನ್ ನಾಳೆ ಡೆಲಿವರಿ ಅನ್ನೋವಾಗೂ ಕೆಲಸ ಮಾಡ್ತಾ ಇದ್ರು. ಇವಾಗ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ ತಕ್ಷಣ ಅವ್ರಿಗೆ ಫುಲ್ ರೆಸ್ಟ್ ಮಾಡ್ತಾರೆ. ಅದ್ರಲ್ಲಿ ಬಹಳ ಪ್ರಮುಖವಾಗಿ ಬಗ್ಬೇಡಿ, ಮಗುಗ್ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರೆಗ್ನೆಂಟ್ ಆದವ್ರು ಬಗ್ಲೇಬಾರ್ದ ಮೇಡಮ್? ಯಾರು ಹೇಳಿದ್ರು? ಏನ್ ಬೇಕಾ ಮಾಡ್ಬೋದು. ಜಾಸ್ತಿ ಬಗ್ಬೇಡ, ಮಗುಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಮನೇಲಿ ಇರೋರು ಗಂಡ ಎಲ್ಲ ಏನಾದ್ರು ಕೊಡೋದು ಆಗಿದ್ರು ಬಗ್ಗಕ್ಕೂ ಬಿಡಲ್ಲ. ದೇರ್ ಆರ್ ಸಮ್ ಕಂಡೀಷನ್ಸ್ ಆಯ್ತಾ. ಇವಾಗ ಯಾರಿಗೋ ಏನೋ ತುಂಬಾ ಹಿಸ್ಟೋಸ್ಕೋಪೀಸ್ ಆಗಿದ್ದು, ಅಥವಾ ಶಾರ್ಟ್ ಸರ್ವಿಕ್ಸ್, ಏನೇನೋ ಸರ್ಜರೀಸ್ ಆಗಿ ಅಂತವ್ರಿಗೆ ಏನಾರ ಇದ್ರೆ ಪ್ರೀ ಟರ್ಮ್ ಡೆಲಿವರಿ ಆಗೋ ಸಂದರ್ಭ ಇರುತ್ತೆ. ಈ ಗರ್ಭಾಶಯದ ಬಾಯಿ ತುಂಬಾ ಚಿಕ್ಕದಾಗಿರುತ್ತೆ, ಅಂತವ್ರು ಮಾತ್ರ ಬಗ್ಗಿ ಎದ್ದು ಜಾಸ್ತಿ ಮಾಡಬಾರ್ದು, ಭಾರ ಎತ್ತಬಾರ್ದು, ಅದು ಇದು. ಬಟ್ ಬೇರೆ ಎಲ್ಲಾರ್ಗುನು ಇವಾಗ ನಮ್ ಸೆಟಪ್ ಅಲ್ಲೇ ನಾವು IVF ಮಾಡ್ತೀವಲ್ಲ, ಆ ಪೇಷಂಟ್ಸ್ ನಾವೇನ್ ಹೇಳ್ತೀವಿ, ಮಾಡಿದ ದಿವಸ ಮಾತ್ರ ರೆಸ್ಟ್ ತಗೊಳ್ಳಿ, ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್. ಏನಾಗುತ್ತೆ, ಎಂಟಿ ಮೈಂಡ್ ಬಿಕಮ್ಸ್ ಅ ಡೆವಲ್ಸ್ ವರ್ಕ್ಶಾಪ್. ಪ್ರೆಗ್ನೆನ್ಸಿ ಇಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಎ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಫಾರ್ ದ ಮದರ್. ಭಗವಂತನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎವ್ರಿ ಸೆಲ್ ಆಫ್ ದ ಫೀಮೇಲ್ ಕ್ಯಾನ್ ಅಡಾಪ್ಟ್ ಫಾರ್ ದ ಚೇಂಜಸ್ ಆಫ್ ಪ್ರೆಗ್ನೆನ್ಸಿ. ಸೊ ಆತರ ಏನು, ಅನ್ಲೆಸ್ ಇವಾಗ ಇಫ್ ದೇರ್ ಇಸ್ ಅ ಹೆಲ್ತ್ ಪ್ರಾಬ್ಲಮ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಆಬ್ವಿಯಸ್ಲಿ ಅವಾಗ ರೆಸ್ಟ್ ತಗೊಳ್ಳೇಬೇಕು. ವಿ ಶುಡ್ ಬಿ ನೋಟಿಫೈಡ್ ಬೈ ಯುವರ್ ಡಾಕ್ಟರ್. ಅದರ್ವೈಸ್ ಎಸ್, ಯು ಶುಡ್ ವಾಕ್ ಫಾರ್ ಸಮ್ ಟೈಮ್. ರನ್ನಿಂಗ್ ರೇಸು, ಹೈಕಿಂಗ್ ಅವೆಲ್ಲ ಮಾಡ್ಬೇಕಾಗಿಲ್ಲ. ಕೆಲವ್ರೇನೋ ಏನೋ ಸಮ್ ಫನ್ ಟ್ರಿಪ್ ಅಂತೆಲ್ಲ ಮಾಡ್ತಾರಪ್ಪ. ಇವಾಗ ಮುಂಚೆ ಎಲ್ಲ ಬರೀ ಏನೋ ಹನಿಮೂನ್ ಕೇಳಿದ್ದೆ, ಇವಾಗ ಬೇಬಿ ಮೂನ್ ಅಂದ್ರು. ನಾನು ಅದ್ಯಾವ್ದದು ಅಂತ ವಾಸ್ ಅ ಲಿಟಲ್ ಸರ್ಪ್ರೈಸ್ಡ್. ಬೇಬಿ ಶೂಟ್ ಆಯ್ತು, ಈಗ ಬೇಬಿ ಮೂನ್. ಬೇಬಿ ಮೂನ್ ಅನ್ಬಿಟ್ಟು ಹೋಗ್ಬಿಟ್ಟು ಸಿಂಗಾಪುರ್ ಅಲ್ಲಿ ಹೋಗ್ಬಿಟ್ಟು ಸೆಂಟೋಸ್ ಐಲ್ಯಾಂಡ್ ಹೋಗ್ಬಿಟ್ಟು ಥ್ರಿಲ್ಲರ್ ರೈಡ್ ಎಲ್ಲ ಮಾಡ್ಕೊಂಡು ಪ್ರೀ ಟರ್ಮ್ ಡೆಲಿವರಿ ಮಾಡ್ಕೊಂಡ್ರು. ಅಷ್ಟೆಲ್ಲ ಹೀರೋಯಿಸಮ್ ಏನ್ ಬೇಡ. ಇತಿ ಮಿತಿನಲ್ಲಿ ಏನ್ ಮಾಡ್ಬೇಕೋ ಅಷ್ಟೆಲ್ಲ ಧಾರಾಳವಾಗಿ ಮಾಡ್ಬೋದು. ಇಟ್ಸ್ ಓಕೆ. ಮೇಡಮ್, ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಗಂಡ ಸೇರ್ಬೋದಾ? ಇಟ್ ಡಿಪೆಂಡ್ಸ್. ಅಂದ್ರೆ I don't know. Personally, I feel it is technically difficult. First 3 months, for obvious reasons, bleeding ಆಗ್ಬೋದು, ಮತ್ತೊಂದು ಆಗ್ಬೋದು, ಮಗದೊಂದು ಆಗ್ಬೋದು. And especially if it is the first pregnancy, ಪಾಪ ಹುಡುಗಿಗೂ ಭಯ ಇರುತ್ತೆ. ಅಂಡ್ ಸೇರೋದ್ರಿಂದ ಇನ್ಫೆಕ್ಷನ್ಸ್ ಸ್ವಲ್ಪ ಜಾಸ್ತಿ ಆಗೋ ಟೆಂಡೆನ್ಸಿ ಇರುತ್ತೆ. ಸೇರ್ಲೇಬಾರ್ದು ಅಂತಿಲ್ಲ, ಹಂಗೆ ಸೇರ್ಬೇಕು ಅಂದ್ರೆ ಪ್ರಾಬಬ್ಲಿ ಸೇಫರ್ ಪೀರಿಯಡ್ಸ್ ಇಸ್ ಬಿಟ್ವೀನ್ 4th month to 6th month. 7 ಎಲ್ಲ ಆದ್ಮೇಲೆ ಪಾಪ ಹೆಣ್ಮಗಳಿಗೂ ಅಷ್ಟು ಸುಲಭ ಇರೋದಿಲ್ಲ. ಇಟ್ಸ್ ನಾಟ್ ಥ್ರಸ್ಟ್ ಎಲ್ಲ ತಗೊಳಕ್ಕೆ ಕಷ್ಟ ಆಗುತ್ತೆ. ಐ ಥಿಂಕ್ ಇಟ್ ಶುಡ್ ಬಿ ಮೋರ್ ಆಫ್ ಅ ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಮೇಡಮ್, ಇದ್ರ ಮಧ್ಯದಲ್ಲಿ ಯೂರಿನ್ ಇನ್ಫೆಕ್ಷನ್
ಒಂದು ಪ್ರೆಗ್ನೆನ್ಸಿ ಲೇಡಿಗೆ ಈಗ ಸಾಮಾನ್ಯವಾಗ್ಲೂ ಕೂಡ ಕಾಡ್ತಿದೆ, ಯುವತಿಯರಿಗೂ ಕೂಡ ಅಷ್ಟೇ, ಪುರುಷರು ಅದು ಸ್ಪೆಷಲಿ ಪ್ರೆಗ್ನೆಂಟ್ ಲೇಡಿಗಳಿಗೆ ಈ ಯೂರಿನ್ ಇನ್ಫೆಕ್ಷನ್ ಅನ್ನುವಂಥದ್ದು ಯಾವ ರೀತಿ ಕಾಡುತ್ತೆ, ಇದು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ಪ್ರೆಗ್ನೆನ್ಸಿ ಮೇಲೆ ಏನಾದ್ರೂ ಕೂಡ ಮಗುವಿನ ಮೇಲೆ ಪರಿಣಾಮ ಬೀರುತ್ತಾ? ಎನಿ ಇನ್ಫೆಕ್ಷನ್ ಇದ್ದಾಗ ಗರ್ಭಾಶಯದಲ್ಲಿ ಇದು ಬ್ಯಾಗ್ ಆಫ್ ಮೆಮ್ರೇನ್ಸ್ ಅಂತ ಇರುತ್ತಲ್ವಾ, ಮಗುವಿಂದು ಚೀಲ ಇರುತ್ತಲ್ವಾ, ಅದ್ರದ್ದು ಮೆಮ್ರೇನ್ ಅಂತ ಏನ್ ಹೇಳ್ತೀವಿ, ಅದನ್ನ ಎನಿ ಇನ್ಫೆಕ್ಷನ್ ಮೇಲ್ ಹೋಗ್ತಾ ಹೋಗ್ತಾ ಅದನ್ನ ವೀಕ್ ಮಾಡ್ಬಿಟ್ಟು ಅದರಿಂದ ನೀರು ಒಡೆಯುತ್ತೆ, ಬೇಗ ಡೆಲಿವರಿ ಆಗುತ್ತೆ, ಈ ತರ ಎಲ್ಲ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಎನಿ ಇನ್ಫೆಕ್ಷನ್ ಶುಡ್ ಬಿ ಟ್ರೀಟೆಡ್. ಅಂಡ್ ಇಟ್ ಇಸ್ ಅ ಮಿತ್, ದೇ ಥಿಂಕ್ ಆಂಟಿಬಯೋಟಿಕ್ ನಾವು ಬರ್ಕೊಟ್ರು ತಗೊಳಲ್ಲ, ಇದು ಸೇಫಾ, ಇದು ತಗೋಬಹುದಾ, ಸೇಫ್ ಅಲ್ದಿದ್ರೆ ನಾ ಬರ್ಕೊಡ್ತಿದ್ನ, ಸಿಂಪಲ್ ಅಲ್ವಾ. ಅಂಡ್ ದೇರ್ ಇಸ್ ಅನ್ ಎಂಟಿಟಿ, ದ ಎಂಟಿಟಿ ಇಸ್ ಕಾಲ್ಡ್ ಎಸಿಂಪ್ಟಮ್ಯಾಟಿಕ್ ಬ್ಯಾಕ್ಟೀರಿಯೂರಿಯಾ ಆಫ್ ಪ್ರೆಗ್ನೆನ್ಸಿ. ಟೆಸ್ಟ್ ಮಾಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಆ ಮಹಿಳೆಗೆ ಯಾವ ತರ ಸಿಂಪ್ಟಮ್ಸ್ ಇರಲ್ಲ. ಎಲ್ಲಾರ್ಗು ಯೂರಿನ್ ಇನ್ಫೆಕ್ಷನ್ ಬಂದ್ರೆ ಯೂರಿನ್ ಬಗ ಬಗ ಅಂತ ಉರಿಬೇಕಾಗಿಲ್ಲ, ಅಥವಾ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ನೋವು ಇರ್ಲೇಬೇಕು ಅಂತಿಲ್ಲ, ಅಥವಾ ಕಲರು ಚೇಂಜ್ ಆಗ್ಲೇಬೇಕು ಅಂತೇನಿಲ್ಲ. ರುಟೀನ್ಲಿ ನಾವೇನ್ ಮಾಡ್ತೀವಿ, ತಿಂಗ್ಳಿಗೆ ಒಂದ್ಸಲ ಯೂರಿನ್ ಟೆಸ್ಟ್ ಏನಾರ ಇನ್ಫೆಕ್ಷನ್ ಇದೆಯಾ ಅಂತ ನೋಡಕ್ಕೆ ಮಾಡ್ತೀವಿ. ಇದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು, ಬಿಕಾಸ್ ಇಟ್ ಮೇ ಅಸೆಂಡ್ ಆಗಿ ಮೇಲ್ಗಡೆ ತನಕ ಹೋಗಿ ಒಳಗಡೆಗೆಲ್ಲ ಇನ್ಫೆಕ್ಷನ್ ಮಾಡಿಸಿದ್ರೆ ಸ್ವಲ್ಪ ಬೇಗ ಡೆಲಿವರಿ ಆಗುತ್ತೆ. ಇನ್ನೊಂದು ಮೇಜರ್ ಸಮಸ್ಯೆ ಅಂದ್ರೆ ಆ ಸನ್ನಿವೇಶಗಳು ಬಂದಾಗ ತುಂಬಾ ಗಾಬರಿ ಆಗುವಂತದ್ದು ಪ್ರೆಗ್ನೆಂಟ್ ಲೇಡಿಗಳು ಅಂತಂದ್ರೆ ವೈಟ್ ಡಿಸ್ಚಾರ್ಜ್. ಹೌದು, ಅದು ಕ್ವೈಟ್ ನ್ಯಾಚುರಲಿ ವೈಟ್ ಡಿಸ್ಚಾರ್ಜ್ ಕ್ಯಾನ್ ಬಿ ಆಫ್ ವೇರಿಯಸ್ ರೀಸನ್ಸ್. ಒಂದು ಸಿಂಪ್ಲೆಸ್ಟ್ ಕ್ಯಾಂಡಿಡಿಯಾಸಿಸ್ ಅಂತ ಒಂದು ಫಂಗಲ್ ಇನ್ಫೆಕ್ಷನ್ ಇಂದ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಕಾಮನೆಸ್ಟ್ ಅಂದ್ರೆ ಬ್ಯಾಕ್ಟೀರಿಯಲ್ ವಜೈನೋಸಿಸ್ ಅಂತ ಒಂಥರ ಫಿಶಿ ಆರ್ಡರ್ ಇರೋ ಡಿಸ್ಚಾರ್ಜ್ ಆಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಕೋಪಿಯಸ್ ತುಂಬಾ ಹೋಗ್ತಾ ಇರುತ್ತೆ. ಸೊ ಕೆಲವ್ರಿಗೆ ಏನ್ ಭಯ ಆಗುತ್ತೆ ಅಂದ್ರೆ ಮಗುದು ನೀರಿನ ಚೀಲದ ನೀರ್ ಏನಾರ ಹೋಗ್ತಾ ಇದೆಯಾ. ಅನದರ್ ಥಿಂಗ್ ವಿಚ್ ದೇ ಥಿಂಕ್ ಇಟ್ ಇಸ್ ವೈಟ್ ಡಿಸ್ಚಾರ್ಜ್, ಸ್ವಲ್ಪ ಡಿಸ್ಚಾರ್ಜ್ ಜೊತೆ ನೀರ್ ಲೀಕ್ ಆಗ್ತಾ ಇರುತ್ತೆ. ದಟ್ ಈಸ್ ದ ಥಿಂಗ್ ವಿಚ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ವೆರಿ ಇಂಪಾರ್ಟೆಂಟ್ಲಿ. ಅಂಡ್ ಥಿಕ್ ಡಿಸ್ಚಾರ್ಜ್ ಒಂಥರ ಗೊಂಡೆ ತರ ಇಷ್ಟು ದಪ್ಪಕ್ ಬಂದ್ರೆ ಅದು ಸರ್ವೈಕಲ್ ಮ್ಯೂಕಸ್ ಪ್ಲಗ್ ಆಚೆ ಬರ್ತಾ ಇದೆ ಅಂದ್ರೆ ಇನ್ನೇನ್ ಡೆಲಿವರಿ ಹತ್ರ ಬರ್ತಾ ಇದೆಯಾ ಅನ್ನೋ ಒಂದು ಇಂಡಿಕೇಶನ್. ಸೊ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ವೆನ್ ಎವರ್ ದೇರ್ ಇಸ್ ಎ ಡಿಸ್ಚಾರ್ಜ್ ಇನ್ ಪ್ರೆಗ್ನೆನ್ಸಿ, ಅವ್ರವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡು ಇನ್ನೊಂದ್ ದಿವಸ ನೋಡ್ಬಿಡೋಣ, ಇವತ್ತೊಂದ್ ದಿವಸ ಮನೇಲಿ ಆರಾಮಾಗಿ ಇದ್ಬಿಟ್ಟು ಆಮೇಲೆ ನಾಳೆ ಬೆಳಗ್ಗೆ ನೋಡೋಣ ಅಂತೆಲ್ಲ ಮಾಡೋದಕ್ಕಿಂತ ಅದು ಬಂದಾಗ ಗೋ ಎನಿವೇರ್, ಗೋ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಬೆಂಗಳೂರಲ್ಲಿ ಏನು ಆಸ್ಪತ್ರೆ ಕಡಿಮೆ ಇದೆ ಇವಾಗ? ಬೆಂಗಳೂರು ಅಂದ್ರೆ ಅಲ್ಲ, ಎಲ್ಲಾ ಕಡೆನಲ್ಲೂ ಬೇಕಷ್ಟು ಆಸ್ಪತ್ರೆ ಇದೆ. ಯಾವ ತರ ಒಂದು ಹೆಲ್ತ್ ಸೆಂಟರ್ ಹೋಗಿ ತೋರ್ಸ್ಕೊಡಿ. ಇವಾಗ ಮಗುವಿಂದು ನೀರಿನ ಚೀಲದ ನೀರ್ ಅಲ್ದೇ ಇದ್ರೆ, ಅಥವಾ ಈ ಡೆಲಿವರಿಗಿಂತ ಮುಂಚೆ ಬರ್ತಕ್ಕಂತ ಥಿಕ್ ಮ್ಯೂಕಸ್ ಪ್ಲಗ್ ಅಲ್ದೇ ಇದ್ರೆ, ದ ಅದರ್ ಥಿಂಗ್ಸ್ ಆರ್ ಸಿಂಪಲ್, ಇಟ್ ಕ್ಯಾನ್ ಆಲ್ವೇಸ್ ಬಿ ಟ್ರೀಟೆಡ್. ನಾನ್ ಕಂಡಂಗೆ ಹೆಂಗ್ ಗೊತ್ತಾ, ಇದೆಲ್ಲ ಇನ್ನೊಂದ್ ಏನಾಗುತ್ತೆ ಅಂದ್ರೆ ನೀವ್ ಹೇಳಿದ್ರಲ್ಲ ವಾಟರ್ ತರ ಡಿಸ್ಚಾರ್ಜ್ ಆಗುತ್ತೆ ಅಂತ ಅನ್ಬಿಟ್ಟು, ಲೈಕ್ ಏನೋ ಯೂರಿನ್ ಏನೋ ಬಂದಿರ್ಬೋದೇನೋ ಬಿಡು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅವ್ರಿಗೆ ಆ ಒಂದು ಕನ್ಫ್ಯೂಷನ್ ಇಲ್ಲ. ಅದಕ್ಕೆ ಪ್ರೆಗ್ನೆನ್ಸಿ ಆದ ಕೂಡ್ಲೇನೆ ಆಲ್ಮೋಸ್ಟ್ 5ನೇ ತಿಂಗಳಿಂದಾನೆ ಎಲ್ಲಾ ಡಾಕ್ಟರ್ಸ್ ಏನ್ ಹೇಳ್ತಾರೆ, ನೋಡಮ್ಮ ನಿನ್ಗೆ ಯೂರಿನ್ ಪಾಸ್ ಮಾಡಕ್ಕೆ ಅವಸರ ಇಲ್ಲ, ಯು ಆರ್ ನಾಟ್ ಫೀಲಿಂಗ್. ಯೂರಿನ್ ರಿಲೀಸ್ ಇಸ್ ಅ ವಾಲಂಟರಿ ರಿಫ್ಲೆಕ್ಸ್ ಅಲ್ವಾ. ಎಷ್ಟೇ ಅರ್ಜೆಂಟ್ ಆದ್ರೂ ನೀವ್ ಯಾವ್ದೋ ಫಂಕ್ಷನ್ ಅಲ್ಲೇ ಮಧ್ಯೆ ಏನ್ ಹುಯ್ದ್ ಬಿಡಕ್ ಆಗಲ್ವಲ್ಲ. ನೀವೇ ಪಾಸ್ ಮಾಡೋವರೆಗೂ ಯೂರಿನ್ ಬರೋದಿಲ್ಲ. ನೀವ್ ಆತರ ಪಾಸ್ ಮಾಡದೇ ಇದ್ರೂನು ಪ್ಯಾಂಟಿ ವೆಟ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ನಾಟ್ ಯೂರಿನ್. ಕಂಟಿನ್ಯೂಸ್ ಆಗಿ ವೆಟ್ ಆಗ್ತಾ ಇದ್ರೆ ಫೀಲ್ ಆಗೇ ಆಗುತ್ತಲ್ವಾ, ಆತರ ಇದ್ರೆ ಬಂದು ತೋರಿಸಿ ಅಂತ. ಸೊ ವಾಲಂಟರಿ ರಿಫ್ಲೆಕ್ಸ್ ಟು ಪಾಸ್ ಯೂರಿನ್ ಇಲ್ಲದೆ ಇದ್ದು ನೀರ್ ತರ ಹೋಗ್ತಾ ಇದೆ ಅಂದ್ರೆ ತೋರ್ಸ್ಕೊಳ್ಳೋದು ಒಳ್ಳೇದು. ಅದ್ ಲೆವೆಲ್ ಎಷ್ಟಿರ್ಬೇಕು? AFI ಅಂತ ಬರುತ್ತೆ, ನಾನು ಓದಿದ್ದೀನಿ. AFI ಅಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್. ಅದು ಬೇರೆ ಬೇರೆ ಜೆಸ್ಟೇಷನ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಬೇರೆ ಬೇರೆ ವ್ಯಾಲ್ಯೂಸ್ ಇರಬೇಕು. 10 ಆನ್ ಆವರೇಜ್ 10 ಅಷ್ಟು ಇರಬೇಕು. ಒಟ್ಟಾಗಿ ಆ ಮಗುವಿನ ಏನು ಸುತ್ತ ಇರುವಂತ ಚೀಲದೊಳಗಡೆ ಇರುವಂತ ನೀರು ಬಹಳ ಇಂಪಾರ್ಟೆಂಟ್. ಅದೇನಾದ್ರೂ ಇದಾಯ್ತು ಅಂತಂದ್ರೆ ಮಗುವಿಗೆ ಉಸಿರಾಟಕ್ಕಾಗಿರ್ಬೋದು ಅಥವಾ ಇಟ್ ಕ್ಯಾನ್ ಕಮ್ ವಿತ್ ಆಲಿಗೋಆಮ್ನಿಯಾಸ್ ಅಂತಂದ್ರೆ ಕಡಿಮೆ ನೀರು, ಪಾಲಿಆಮ್ನಿಯಾಸ್ ಅಂದ್ರೆ ತುಂಬಾ ಹೆಚ್ಚಿಗೆ ನೀರು. ಎರಡು ಒಳ್ಳೇದಲ್ಲ. ಅದು ದಟ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಆನ್ ಸೆಪರೇಟ್ ಫ್ರಂಟ್ ಅಂಡ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಹಾರ್ಡ್ ಕೋರ್ ಮೆಡಿಸಿನ್. ಅದು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಲ್ಲಿ ಆಲಿಗೋಆಮ್ನಿಯಾಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಪಾಲಿಆಮ್ನಿಯಾಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಇವಾಗ ನಾರ್ಮಲ್ ಆಗಿ ನೆನ್ನೆ ಒಬ್ರಿಗೆ ಸ್ಕ್ಯಾನ್ ಮಾಡಿದೀವಿ, ಎಲ್ಲ ಚೆನ್ನಾಗೇ ಇತ್ತು. ಇವತ್ತು ಇದ್ದಕ್ಕಿದಾಗೆ ಕಡಿಮೆ ಆಗಿದೆ ಅಂತಂದ್ರೆ, ಸ್ವಲ್ಪ ಪ್ಯಾಂಟಿ ವೆಟ್ ಆಯ್ತು ಕಡಿಮೆ ಆಯ್ತು ಅಂದ್ರೆ ದೆನ್ ಇಟ್ ಇಸ್ ಲೀಕ್. ದಟ್ ಬಿಕಮ್ಸ್ ಅನ್ ಇಂಡಿಕೇಶನ್ ಫಾರ್ ಅಡ್ಮಿಷನ್. ಬೇರೆ ಈ ಆಲಿಗೋಆಮ್ನಿಯಾಸ್ ಪಾಲಿಆಮ್ನಿಯಾಸ್ ಎಲ್ಲ ಅದಕ್ಕೆ ಯಾರು ಡಾಕ್ಟರ್ ನೋಡ್ತಾ ಇರ್ತಾರೋ ಅವ್ರು ಅದಕ್ಕೆ ರೆಲೆವೆಂಟ್ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಟೋಟಲ್ ಮೇಡಮ್, ಸ್ಟಾರ್ಟಿಂಗ್ ಇಂದ ಮಗು ಡೆಲಿವರಿ ಆಗೋದು ಕೂಡ ಪ್ರೆಗ್ನೆನ್ಸಿ ಟೈಮ್ ಅಂದ್ರೆ ಎಷ್ಟು ವಾರದ ಮೇಲೆ ಎಷ್ಟು ದಿನ ಮೇಡಮ್?
ಸೊ ಇವಾಗ ನೀವು ಪಂಚಾಂಗದ ಪ್ರಕಾರ ಅಥವಾ ಲೂನಾರ್ ಕ್ಯಾಲೆಂಡರ್ ಅಂತ ನೋಡಿದ್ರೆ ಬರೀ ಹುಣ್ಣಿಮೆ ಅಮಾವಾಸ್ಯೆ ತಗೊಂಡ್ರೆ 10 ತಿಂಗಳು ಬರುತ್ತೆ, ಆಯ್ತಾ. ಸೊ ಅದರ್ವೈಸ್ ಇಟ್ ಇಸ್ 40 ವೀಕ್ಸ್. 40 ವೀಕ್ಸ್ ಇಸ್ ದ ಕಂಪ್ಲೀಟ್ ಡ್ಯೂರೇಷನ್. ಬಟ್ ಎಲ್ಲಾರ್ಗು ನಾವು ಕುಯ್ದಿದ್ದ ಡೇಟ್ ಹಂಗೆ 40 ವೀಕ್ಸ್ ಅಂದ್ರೆ ಹೆಂಗೆ, 9 ತಿಂಗಳು ಪ್ಲಸ್ 7 ದಿವಸ. ಇವಾಗ ನೀವು ಒಂದು ಲಾಸ್ಟ್ ಪೀರಿಯಡ್ ಡೇಟ್ ಏನಿರುತ್ತಲ್ಲ ಅದಕ್ಕೆ 9 ತಿಂಗಳು ಪ್ಲಸ್ 7 ದಿವಸ ಆ್ಯಡ್ ಮಾಡ್ತೀರ. ದಟ್ ಈಸ್ ದ ಫುಲ್ 40 ವಾರ. ದಟ್ ಈಸ್ ಅ ಕಂಪ್ಲೀಟ್ ಟರ್ಮ್. ಆದರೆ 37 ವಾರ ತುಂಬಿದ ತಕ್ಷಣನೇ ಅದು ಫುಲ್ ಟರ್ಮ್ ಪ್ರೆಗ್ನೆನ್ಸಿನೇ. ಎಲ್ಲಾರ್ಗು ಕರೆಕ್ಟಾಗಿ ಅದೇ ಡೇಟ್ಗೆ ಎಲ್ಲಾಗುತ್ತೆ. ಮೆಜಾರಿಟಿ ಆಫ್ ದಮ್ ವಿಲ್ ಡೆಲಿವರ್ ಇದರ್ 1.5 weeks ಬಿಫೋರ್ ಆರ್ 1 week ಆಫ್ಟರ್. ದಟ್ ಈಸ್ ನಾರ್ಮಲ್. ಮೇಡಮ್, ಈಗ ತುಂಬಾ ಪ್ರಪಂಚದಲ್ಲಿ ಯಾವ್ದಾದ್ರು ತುಂಬಾ ಒಂದು ಕಷ್ಟಕರವಾದಂತ ಪೇನ್ ಅಂತಂದ್ರೆ ಅದು ಹೆರಿಗೆ ನೋವು. ಸರಿನಾ ಮೇಡಮ್? ನನಗೆ ಅಷ್ಟಾದ್ರ ಅನುಭವ ಇಲ್ಲ, ಯಾಕಂದ್ರೆ 2 ಸಿಸೇರಿಯನ್. ಓಕೆ, ನಾನೆಲ್ಲ ಈಗ ಕೇಳ್ಪಟ್ಟಿದ್ದಂಗೆ. ಆಮೇಲೆ ಹೆಣ್ಮಕ್ಳು ಹೇಳ್ತಾರಲ್ಲ, ಹೆಣ್ಮಕ್ಳು ಒಂದು ಪುನರ್ಜನ್ಮ ಇದ್ದಾಗೆ ಅಂತ ಹೇಳಿ. ಪುನರ್ಜನ್ಮ ಅನ್ನೋದು ಸತ್ಯ. ಆ ಪೇನ್ ಕೂಡ ನಾನು ಸಿಸೇರಿಯನ್ ಬೇಡ, ನಾನು ನಾರ್ಮಲ್ ಡೆಲಿವರಿನೇ ಬೇಕು. ಬಟ್ ಆದ್ರೆ ನನ್ಗೆ ಆ ಪೇನ್ ನ ತಡ್ಕೊಳಷ್ಟು ನನ್ ಕೆಪಾಸಿಟಿ ಇಲ್ಲ. ಹೀಗಾಗಿ ಆ ಪೇನ್ ನಾರ್ಮಲ್ ಡೆಲಿವರಿ ನನ್ಗೆ ಜಾಸ್ತಿ ಪೇನ್ ಆಗ್ಬಾರ್ದು ಇದೆಯಲ್ಲ. ಅದಕ್ಕೆ ಇವಾಗ ಯು ಹ್ಯಾವ್ ಎಪಿಡ್ಯೂರಲ್ ಅನಸ್ತೇಶಿಯಾ ಅಂತ ಇದೆ. ಆ ಅನಸ್ತೇಶಿಯಾನ ತುಂಬಾ ಮುಂಚೆ ತಗೊಂಡ್ರೆ ಫೇಲಿಯರ್ ಟು ಪ್ರೋಗ್ರೆಸ್, ಡೆಲಿವರ್ ಆಗಲ್ಲ. ಒಂದ್ ಹಂತದ ತನಕ ಅಂತೂ ಪೇನ್ ತಡ್ಕೊಳ್ಳೇಬೇಕಾಗುತ್ತೆ. ಅಟ್ಲೀಸ್ಟ್ ಆ ಗರ್ಭಾಶಯದ ಬಾಯಿ ಒಂದು 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಆಗಿ ತೆಗಿಯೋಷ್ಟು ತನಕ ತಡ್ಕೊಂಡ್ರೆ ದಟ್ ಈಸ್ ಅಬೌಟ್ 40 minutes ಆಫ್ ಪೀಕ್ ಪೇನ್. ಹಾಫ್ ಅನ್ ಅವರ್ ಟು 40 minutes ಆಫ್ ಪೀಕ್ ಪೇನ್ ತಡ್ಕೊಂಡ್ರೆ ಆಮೇಲೆ ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಕೊಟ್ಟು ಇಂಜೆಕ್ಷನ್ ಕೊಡ್ತಾರೆ. ದ ರೆಸ್ಟ್ ಆಫ್ ಇಟ್ ಏನು ಅಂತದೇನು ಫೀಲ್ ಆಗಲ್ಲ. ಅಂದ್ರೆ ನಮ್ಮ ಪೇಷಂಟ್ಸ್ ಸುಮಾರು ಜನಕ್ಕೆ ನಾವು ವಿ ಎನ್ಕರೇಜ್ ನಾರ್ಮಲ್ ಡೆಲಿವರೀಸ್. ಅವರೆಲ್ಲ ಬಂದು ಹೇಳ್ತಾರಲ್ಲ ಫಸ್ಟ್, ಅಯ್ಯೋ ಮೇಡಮ್ ಫುಲ್ ಹೆದರ್ಕೊಂಡ್ಬಿಟ್ಟಿದ್ವಿ ಏನಾಗುತ್ತೋ ಅಂತ, ಬಟ್ ಇಟ್ ವಾಸ್ ಕಂಫರ್ಟಬಲ್ ಅಂತ. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪೇನ್. ಸಿಸೇರಿಯನ್ ಅನಸ್ತೇಶಿಯಾ ಕೊಟ್ಟಿರೋದ್ರಿಂದ ಆ ಗಳಿಗೆಗೆ ನಿಮ್ಗೆ ಪೇನ್ ಗೊತ್ತಾಗದೇ ಇದ್ರು ಆಮೇಲೆ 7 ದಿವಸ ನೀವು ಎದ್ದಾಗ ಕೂತಾಗ ಎಲ್ಲ ಏನೋ ಬಿದೋಗ್ತಾ ಇದೆ ಅಂತ ಅನ್ಸ್ತಾ ಇರುತ್ತೆ. ಅಂಡ್ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ ವರ್ಕ್ ಅಷ್ಟು ಫಾಸ್ಟರ್ ಆಗಿರಲ್ಲ. ಆ ಕಟ್ ಇಸ್ ಅ ಕಟ್ ಅಲ್ವಾ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ವೂಂಡ್, ಇನ್ಫೆಕ್ಷನ್ಸ್ ಎಲ್ಲ ಇರ್ತವೆ. ಬಟ್ ಇಟ್ಸ್ ನಾಟ್ ಹಿಂಗೇ ಡೆಲಿವರ್ ಆಗ್ಬೇಕು ಹಂಗೇ ಡೆಲಿವರ್ ಆಗ್ಬೇಕು ಅಂತ ದಟ್ ಶುಡ್ ನಾಟ್ ಬಿ ದ ಮೈಂಡ್ ಫಿಕ್ಸ್. ಡೆಲಿವರಿ ಶುಡ್ ಬಿ ಸೇಫ್. ಸೇಫ್ ಅಂದ್ರೆ ಏನಪ್ಪಾ, ಆ ತಾಯಿಗೂ ಸೇಫ್ ಆಗಿದ್ದು ಆ ಮಗುನು ಸೇಫ್ ಆಗಿ ಆಚೆ ಬಂತು ಅಂದ್ರೆ ಮಾಡಿದ್ದಕ್ಕೂ ಸಾರ್ಥಕ ಅಂತ. ದಟ್ ಇಸ್ ಮೈ ಡೆಫಿನೇಷನ್ ಆಫ್ ಸೇಫ್. ಈಗ ನಾರ್ಮಲ್ ಡೆಲಿವರಿಗೆ ಟ್ರೈ ಕೊಡ್ತಾ ಇರ್ತೀವಿ, ಸಡನ್ ಆಗಿ ಮಗುದು ಹಾರ್ಟ್ ರೇಟ್ ಕಡಿಮೆ ಆಯ್ತು ಅಥವಾ ತಾಯಿಗೆ ಏನೋ ತುಂಬಾ ಜಾಸ್ತಿ ಬ್ಲೀಡಿಂಗ್ ಶುರು ಆಯ್ತು, ಅವಾಗ ಏನೇ ಆದ್ರೂ ನಾರ್ಮಲ್ ಡೆಲಿವರಿನೇ ಮಾಡ್ಬೇಕು ಅಂತಂದ್ರೆ ಈ ತರ ಒಬ್ಬರಿಗೆ ಅಪಾಯ ಆಗುತ್ತೆ. ಸೊ ಯು ಚೇಂಜ್ ದ ಪ್ಲಾನ್ ಅಂಡ್ ಡು ಅ ಸಿಸೇರಿಯನ್. ಸೊ ಈ ತರ ಇಟ್ಸ್ ನಾಟ್ ಅ ಫಿಕ್ಸ್ಡ್ ಥಿಂಗ್. ಅವತ್ತಿನ ದಿನ ಅವತ್ತಿನ ಸಂದರ್ಭ ಹೆಂಗ್ ಬರುತ್ತೆ ಅಂಡ್ ನೀವು ನಾರ್ಮಲ್ಗೆ ಅಂತ ತಗೊಂಡ್ ಹೋದ್ಮೇಲೂ ಆಮೇಲೆ ನೆಕ್ಸ್ಟ್ 3-4 hours ಅಲ್ಲಿ ಏನೇನ್ ಆಗತ್ತೆ ಅನ್ನೋದು ಹಿಂಗೋ ಹಂಗೋ ಅಂತ ಅದು ಡಿಸೈಡ್ ಮಾಡುತ್ತೆ. ಬಟ್ ನಾರ್ಮಲ್ ಡೆಲಿವರೀಸ್ಗೆ ಎನ್ಕರೇಜ್ ಮಾಡಬೇಕು. ಎಸ್ಪೆಷಲಿ ಯಂಗ್ಸ್ಟರ್ಸ್ ಎಲ್ಲ ಇರ್ತಾರಲ್ವಾ, ಅವ್ರಿಗೆಲ್ಲ ಹೇಳ್ಬೇಕು ನಾರ್ಮಲ್ ಡೆಲಿವರಿ ಪ್ರಯತ್ನ ಅಂತೂ ಪಡ್ಬೇಕಲ್ವಾ. ಈಗೇನಾಗ್ಬಿಟ್ಟಿದೆ, ಎಲ್ಲಾರ್ಗು ಹುಟ್ಟಕ್ಕಿಂತ ಮುಂಚೆನೆ ಹಾರೋಸ್ಕೋಪ್ ರೆಡಿ ಮಾಡಿ ಇಟ್ಕೊಂಡ್ ಬಂದ್ಬಿಡ್ತಾರೆ. ಅವ್ರಿಗೆ ಈ ಗಳಿಗೆಗೆ ಈ ಡೇಟ್ಗೆ ಇಷ್ಟೊತ್ತಿಗೆ ಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಒಳ್ಳೇದಾ ಮೇಡಮ್? ಈ ಡೇಟ್ಗೆ ಲಕ್ಕಿ ಡೇಟು ಲಕ್ಕಿ ಟೈಮ್ ಅಂತ ಮಾಡ್ತಾರಲ್ಲ, ಅದು ಒಳ್ಳೇದಾ ಅದು ಆಕ್ಚುಲಿ? ಇಫ್ ಯು ಆಸ್ಕ್ ಮೀ ಪರ್ಸನಲಿ ಐ ಡೋಂಟ್ ಥಿಂಕ್ ಸೊ. ಇದೆಲ್ಲ ಇವಾಗ ನಾವು ಮನುಷ್ಯ ಮಾತ್ರ ನಾವ್ ಎಷ್ಟು ಮಹಾ ಚೂಸ್ ಮಾಡ್ತೀವಿ. ನಮಗಿಂತ ದೈವ ನಮಗೇನ್ ಚೂಸ್ ಮಾಡಿರುತ್ತಲ್ವ, ದೇವ್ರು ನಮಗೆ ಅಂತ ಏನ್ ನಿರ್ಧಾರ ಮಾಡಿರ್ತಾನೋ ಆಕ್ಚುಲಿ ನಮ್ ಲೈಫ್ಗೆ ಅದು ಬೆಟರ್ ಆಗಿರುತ್ತೆ. ಬಟ್ ಯು ಗೆಟ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಓನ್ಲಿ ಅ ಲಿಟಲ್ ಲೇಟರ್. ಇವಾಗ ಯಾವ್ದೋ ಒಂದ್ ಘಟನೆ ಆಗಿರುತ್ತೆ, ಅವತ್ತು ಯು ವುಡ್ ಹ್ಯಾವ್ ಕ್ರಿಬ್ಡ್ ಅಬೌಟ್ ಇಟ್ ಲೈಕ್ ಎನಿಥಿಂಗ್. ಸೊ ಇದು ಯಾಕಾರ ಹಿಂಗಾಯ್ತು ಅಂತ ಒಂದಷ್ಟು ವರ್ಷ ಆದ್ಮೇಲೆ ಹಬ್ಬ ಸದ್ಯ ಅವತ್ತು ಹಂಗಾಗಿದ್ದೇ ಒಳ್ಳೇದು ಅಂತ ರಿಯಲೈಸ್ ಮಾಡ್ಕೊಂತೀವಿ. ಬಟ್ ಯು ಹ್ಯಾವ್ ಟು ಎಂಡ್ಯೂರ್ ಇಟ್ ಅಟ್ ದಟ್ ಟೈಮ್. ಆಫ್ ಕೋರ್ಸ್ ಇಟ್ ಇಸ್ ಅ ಪರ್ಸನಲ್ ಚಾಯ್ಸ್. ಇವಾಗ ನಾನು ಅದ್ರೊಳಗೆ ಹೇಳೋಂಥದ್ದೇನು ಇರಲ್ಲ. ಈಗ ಯಾರಿಗೋ ಒಬ್ರಿಗೆ ಮದುವೆ ಆಗಿ 18 ವರ್ಷ ಆದ್ಮೇಲೆ ಒಂದ್ ಮಗು ಆಗ್ತಾ ಇದೆ, ಏನೇ ಆದ್ರೂ ನಾರ್ಮಲ್ ಡೆಲಿವರಿ ಇಸ್ ರೂಲ್ಡ್ ಔಟ್. ಈಗ ಕಾಲ್ ಕೆಳಗಡೆ ಇದೆ, ತಲೆ ಮೇಲ್ಗಡೆ ಇದೆ ಇನ್ನೊಂತ ಕೇಸ್ಗೆ ಡೆಫಿನೆಟ್ಲಿ ನಾರ್ಮಲ್ ಡೆಲಿವರಿ ಮಾಡಲ್ಲ. ಸಿಸೇರಿಯನ್ ಮಾಡ್ತಿರೋದೇ ಹೌದು ಅಂದಾಗ ಅವ್ರಿಗೆ ಆಯ್ತಪ್ಪ, ಇವಾಗ ಈ 4 ದಿವಸದೊಳಗೆ ನಿನ್ಗೆ ಯಾವ ಡೇಟ್ ಬೇಕೋ ಹೇಳಿದ್ರೆ ಮಾಡ್ತೀವಿ ಅನ್ಬೋದು. ಯಾವ್ದು ತೀರಾ 1:27 ಬೆಳಗಿನ ಜಾವ 3:39 ಹಿಂಗೆಲ್ಲ ಕೊಟ್ರೆ ಹೆಂಗ್ರಿ ಮಾಡಕ್ಕಾಗುತ್ತೆ? ಅಂಡ್ ವಾಟ್ ಈವನ್ ದ ಪೇಷಂಟ್ ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ, ಈ ಫ್ಯಾನ್ಸಿ ಟೈಮಿಂಗ್ಸ್ ಮಧ್ಯರಾತ್ರಿ ಬಿಫೋರ್ 8 o'clock ಇನ್ ದ ಈವ್ನಿಂಗ್ ಆರ್ ಆಫ್ಟರ್ 4 o'clock ಇನ್ ದ ಈವ್ನಿಂಗ್ ಸೀನಿಯರ್ ಸ್ಟಾಫ್ ಯಾರು ಇರೋದಿಲ್ಲ.
ಸೊ ಇವರೆಲ್ಲ ಇದ್ದಾಗ ಡೆಲಿವರಿ ಮಾಡ್ಕೊಂಡ್ರೆ ನಿಮಗೂ ಮಗುಗೂ ಇಬ್ರಿಗೂ ಸೇಫ್. ಮಾಡ್ಲೇಬೇಕು ಅಂತ ಇದ್ದು ಇನ್ನೇನು ಆಪ್ಷನ್ನೇ ಇಲ್ಲ, ಈಗ ಸಿಸೇರಿಯನ್ನೇ ಆಗ್ಬೇಕು, ನಾರ್ಮಲ್ ಡೆಲಿವರಿ ಟ್ರೈಯೇ ಕೊಡಕ್ಕಾಗಲ್ಲ ಅಂತಿದ್ದಾಗ ಅಟ್ಲೀಸ್ಟ್ ಕೀಪ್ ದಮ್ ಹ್ಯಾಪಿ ಬೈ ಗಿವಿಂಗ್ ದಮ್ ದ ಚಾಯ್ಸ್ ಆಫ್ ಡೇಟ್. ದಟ್ ಈಸ್ ಅ ಮೂಡ್ ಎಲಿವೇಟರ್ ಫಾರ್ ದ ಮದರ್. ಮೇಡಮ್ ಇನ್ನೊಂದು ಹೇಳಿದ್ರಲ್ಲ ಅದು ಡೆಲಿವರಿ ಪೇನ್, ನಾರ್ಮಲ್ ಡೆಲಿವರಿ ಪೇನ್ಗೆ ಅನೆಸ್ಥೇಷಿಯಾ ಅಂತ ಹೇಳಿ ಇನ್ನೊಂದೇನೋ ಗ್ಯಾಸ್ ಎಲ್ಲ ಏನು ಯಾರು ಕೊಡ್ತಾ ಇಲ್ಲ, ಎಪಿಡ್ಯೂರಲ್ ಅನೆಸ್ಥೇಷಿಯಾ ಕೊಡ್ತಾರೆ. ಅದೆಲ್ಲ ತುಂಬಾ ಹಳೆಯದು ಆಗೋಯ್ತು, ಔಟ್ಡೇಟೆಡ್ ಅದು. ಮೇಡಮ್ ಈಗ ಮಗು ಆದ್ಮೇಲೆ ಎಷ್ಟು ಗಂಟೆವರೆಗೂ ಕೂಡ ಎಷ್ಟು ಗಂಟೆ ಒಳಗಡೆ ತಾಯಿ ಎದೆ ಅನ್ನ ಕುಡಿಸ್ಬೇಕು ಮೇಡಮ್? ತಕ್ಷಣ ಅದೇನೋ 1 ಗಂಟೆ ಎಷ್ಟು ಅಂತೇನೋ ಇಲ್ಲ, ತಕ್ಷಣ ಯೂಶ್ವಲಿ ಡೆಲಿವರ್ ಆಗ್ತಿದ್ದಂಗೆ ಲ್ಯಾಚ್ ಆನ್ ಮಾಡಿಸ್ತಾರೆ. ವಿತಿನ್ 1 hour or 2 hours of birth ಮಿಲ್ಕ್ ಬರುತ್ತೆ ಮೇಡಮ್? ಹಾಲು ಬರುತ್ತೆ, ಎದೆ ಹಾಲು ಬರುತ್ತೆ? ಇಲ್ಲ, ಏನ್ ಆಗ್ತಾನೆ ಡೆಲಿವರಿ ಆದ ತಕ್ಷಣ ಫಸ್ಟ್ ಆಫ್ ಆಲ್ ಆ ತಾಯಿಗೆ ಆ ರೇಂಜ್ ಅಲ್ಲಿ ನಾವು ಏನ್ ಬರ್ತಿದೆ ಅವಳಿಗೆ ಅರ್ಥ ಆಗ್ಬೇಕಲ್ಲ. ಸಿಸೇರಿಯನ್ ಆಗ್ಲಿ ನಾರ್ಮಲ್ ಡೆಲಿವರಿ, ಶಿ ಹ್ಯಾಸ್ ಗಾನ್ ಥ್ರೂ ದ ಹೋಲ್ ಥಿಂಗ್ ಅಲ್ವಾ. ಅವಾಗ ಒಂದ್ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥದ್ದು ಯೆಲ್ಲೋ ಕಲರ್ ಕೊಲೆಸ್ಟ್ರಾಮ್ ಅಂತ ಬರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಚೈಲ್ಡ್. ಫಸ್ಟ್ ಫ್ಯೂ ಡ್ರಾಪ್ಸ್ ಅಷ್ಟೇ ಬರೋದು, ಆಗ್ತಾನೆ ಹುಟ್ಟಿದ ಮಗುಗೆ ಅಷ್ಟೇ ಸಾಕಾಗುತ್ತೆ. ಆ ಮಗು ಸಕ್ ಮಾಡ್ತಾನೆ ಜಾಸ್ತಿ. ಕೆಲವರು ಅದನ್ನೇ ಮಾನಸಿಕವಾಗೂ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಐ ಹ್ಯಾವ್ ಸೀನ್ ವಿಮೆನ್ ವೇರ್ ದೇ ಹ್ಯಾವ್ ಹ್ಯಾಡ್ ಅನ್ ಅಬ್ಸಲ್ಯೂಟ್ ಲ್ಯಾಕ್ಟೇಷನ್ ಫೇಲಿಯರ್. ಆ ತಾಯಿಗೆ ಆಸೆ ಇರುತ್ತೆ ತನ್ನ ಮಗುಗೆ ತಾನು ಕಂಪ್ಲೀಟ್ಲಿ ಫೀಡ್ ಮಾಡಬೇಕು ಅಂತ, ಬಟ್ ಕಾರಣಾಂತರದಿಂದ ಬಂದಿರಲ್ಲ. ಇಸ್ ದಟ್ ಹರ್ ಫಾಲ್ಟ್? ಇವರೆಲ್ಲ ಸುತ್ತಮುತ್ತ ಅವ್ರ ಮನೆಯವರೆಲ್ಲ ಬಂದ್ಬಿಟ್ಟು ಕುಡ್ಸ್ಲೇಬೇಕು, ಇದ್ ತಿನ್ನು ಅದ್ ತಿನ್ನು, ಹಂಗ್ ಮಾಡು ಹಿಂಗ್ ಮಾಡು ಅಂತ. ಯು ಶುಡ್ ನಾಟ್ ಡಿಮೋಟಿವೇಟರ್ ಆರ್ ಮೇಕ್ ಹರ್ ಫೀಲ್ ಅಪ್ಸೆಟ್ ಅಂಡ್ ಡಿಪ್ರೆಸ್ಡ್. ಈಗ ಇಲ್ಲ ನನ್ಗೆ ಅದೇನೋ ಕೆಲಸ ಇದೆ ಅದಕ್ಕೋಸ್ಕರ ಫೀಡ್ ಮಾಡಲ್ಲ ಅಂದ್ರೆ ಅದು ತಪ್ಪು. ಪ್ರಯತ್ನ ಪಟ್ಟು ಬರದೇ ಇದ್ದಾಗ ಇಟ್ ಇಸ್ ಓಕೆ. ಯು ಹ್ಯಾವ್ ಮೆನಿ ಅದರ್ ಆರ್ಟಿಫಿಷಿಯಲ್ ಫಾರ್ಮುಲಾ. ಈಗಲೂ ನಮ್ಮ ಹಳ್ಳಿ ಕಡೆ ಎಲ್ಲ ಆ ತರ ಹಾಲು ಕಡಿಮೆ ಇದೆ ಅಂತಂದ್ರೆ ಸಬ್ಸಿಗೆ ಸೊಪ್ಪು ಈ ತರ ಏನೋ ಕೆಲವೊಂದಷ್ಟು ಫುಡ್ಗಳು ಕೊಡ್ತಾ ಆಗುತ್ತೆ ಮೇಡಮ್? ಆಗುತ್ತೆ. ಸಬ್ಸಿಗೆ ಸೊಪ್ಪು ಮತ್ತೆ ಇದು ಸೋರೆಕಾಯಿ ಅಂಡ್ ಇದೇನೋ ಒಂದು ನಾಟಿ ಬೆಳ್ಳುಳ್ಳಿ ಅಂತೆಲ್ಲ ಕೊಡ್ತಾರಲ್ವಾ, ಅದೆಲ್ಲ ದೇ ಆರ್ ಆಲ್ ಮೆಂತ್ಯದ ಸೊಪ್ಪು ಎಲ್ಲ ದೇ ಆರ್ ಆಲ್ ಗ್ಯಾಲಕ್ಟಗಾಗ್ ಅಂತಂದ್ರೆ ಆ ಸಬ್ಸ್ಟೆನ್ಸಸ್ ವಿಚ್ ಇನ್ಕ್ರೀಸ್ ದ ಮಿಲ್ಕ್ ಪ್ರೊಡಕ್ಷನ್. ತೀರಾ ಬಂದಿಲ್ಲ ಅಂದ್ರೆ ಎಷ್ಟಾಗತ್ತೋ ಅಷ್ಟು ಫೀಡ್ ಮಾಡಿ, ಫಾರ್ಮುಲಾ ಫುಡ್ನು ಕೊಡಿ. ಈಗ ಬರೀ ಎದೆ ಹಾಲೆ ಕೊಡಿಸ್ಬೇಕು ಅಂದ್ಬಿಟ್ಟು ಆ ಮಗುನ ಇಷ್ಟು ಸಣ್ಣಕ್ ಮಾಡೋದು ಯಾವ ಧರ್ಮ? ಅಳ್ತಾನೇ ಇರುತ್ತೆ, ಯಾಕೆಂದ್ರೆ ಅದಕ್ಕೆ ಸಾಕಾಗಿರಲ್ಲ, ಅತ್ತು ಅಳ್ತಾ ಇರುತ್ತೆ. ನೋಡ್ಬೇಕಲ್ವಾ, ಇವಾಗ ಇಟ್ ಇಸ್ ಸೈಲೆಂಟ್ ಥಿಂಗ್. ಮಗು ಎಷ್ಟು ಕುಡಿತು ಅಂತ ಡೈರೆಕ್ಟ್ ಆಗಿ ಎದೆ ಹಾಲು ಕುಡಿತಾ ಇರ್ಬೇಕಾದ್ರೆ ನೀವು ಯಾರು ಮೆಜರ್ ಮಾಡಿ ನೋಡಕ್ ಆಗಲ್ಲ. ಮಗು ಅಳ್ತಾನೆ ಇದ್ರೆ ಅಂತವ್ರು ಒಂದ್ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ನೋಡ್ಬೇಕು ಎಷ್ಟು ಬರ್ತಾ ಇದೆ ಅಂತ. ವಿ ಹ್ಯಾವ್ ಸೀನ್ ದಟ್ ಇನ್ ಸಮ್ ಪೇಷಂಟ್ಸ್ ಮಗು ಅಳ್ತಾ ಇದೆ ಅಂತ ದಿನ ಕರ್ಕೊಂಡ್ ಬರ್ತಾ ಇರ್ತಾರೆ. ಫೀಡ್ ತಗೋತಾ ಇದ್ರೆ ಚೆನ್ನಾಗಿ ತಗೋತಾ ಇದೆ, ಬಿಡೋದೇ ಇಲ್ಲ ಅಂದ್ರೆ ನಮ್ಗೆ ಅವಾಗ್ಲೇ ಇಂಡಿಕೇಶನ್ ಗೊತ್ತು, ಹಂಗಾರೆ ಸಫಿಶಿಯಂಟ್ ಇಲ್ಲ ಅಂತ. ಅವಾಗ ಬ್ರೆಸ್ಟ್ ಪಂಪ್ ಹಾಕಿ ನೋಡಿದ್ರೆ ಹಾರ್ಡ್ಲಿ 5 ml 10 ml ಅದ ಮಗು ಎಲ್ಲಿಂದ ಸಾಲ್ತಾ ಇತ್ತು. ಸೊ ತಾಯಿಗೂ ಮೆಡಿಸಿನ್ಸ್ ಕೊಡ್ತೀವಿ, ಬಟ್ ಆ ಕ್ಷಣಕ್ಕೆ ಇನ್ಸ್ಟೆಡ್ ಆಫ್ ಮೇಕಿಂಗ್ ದ ಬೇಬಿ ಕ್ರೈ ಸೋ ಮಚ್, ಗಿವ್ ಒನ್ ಟಾಪ್ ಫೀಡ್ ಕೊಡಿ, ಏನಾಗಲ್ಲ. ಮೇಡಮ್ ನೀರ್ ವಿಚಾರಕ್ಕೆ ಬಂದ್ರೆ ಕೆಲವರು ನೀರ್ ಕುಡ್ಸಲ್ಲ, ಜಾಸ್ತಿ ಕುಡಿಸ್ಬೇಕು. ಡೆಲಿವರಿ ಆದ ತಕ್ಷಣ ನೀರ್ ಕುಡ್ಸಲ್ಲ. ಮತ್ತೆ 6 ತಿಂಗಳವರೆಗೂ ಕೂಡ ಜಾಸ್ತಿ ನೀರ್ ಕೊಡಲ್ಲ. ಜಾಸ್ತಿ ನೀರ್ ಕುಡಿದ್ರೆ ಏನೋ ಸಮಸ್ಯೆ ಆಗುತ್ತೆ, ಹಾಗೆ ಹೀಗೆ ಮಗುಗೆ ಶೀತ ಆಗುತ್ತೆ ಅಥವಾ ನಿಮ್ಗೆ ಶೀತ ಆಗುತ್ತೆ, ಆ ರೀತಿ ಎಲ್ಲ. ಅದರಿಂದ ಬೇರೆ ಬೇರೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬಾಣಂತಿಯರಿಗೆ ಎದುರಾಗುತ್ತೆ. ಈ ನೀರು ಎಷ್ಟು ಮ್ಯಾಟರ್ ಆಗುತ್ತೆ ಮೇಡಮ್? ನೀರ್ ಕುಡಿಬೇಕು. ದಟ್ ಅದೊಂದ್ ಮಾತ್ರ, ಇನ್ನೆಲ್ಲಾ ಕಾನ್ಸೆಪ್ಟ್ ಆಫ್ ಬಾಣಂತನೂ ಕರೆಕ್ಟ್ ಆಗೇ ಇದೆ. ಆಯ್ತು ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೊಳ್ಳಿ, ಈ ಅಂಟಿನ ಉಂಡೆ ತಿನ್ನಿ, ಅದೊಂದು ತಿನ್ನಿ, ಇಷ್ಟು ತಿನ್ಬೇಕು. ಆಕ್ಚುಲಿ ಅವಾಗ ಪಥ್ಯ ಅನ್ಬಿಟ್ಟು ಸ್ವಲ್ಪ ಸರಿಯಾಗಿ ಡಯಟಿಂಗ್ ಮಾಡಿಸ್ತಾರೆ, ಯಾಕಂದ್ರೆ ಎಷ್ಟೊಂದು ವೇಟ್ ಗೇನ್ ಆಗಿರ್ತಾರಲ್ಲ, ಬಾಣಂತನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅಷ್ಟೊಳಗೆ ಸಣ್ಣಾಗಿ ಹೋಗ್ತಾರೆ. ಸೊ ಅದೆಲ್ಲ ಇಟ್ಸ್ ಆಲ್ ಗುಡ್. ಅದನ್ನೆಲ್ಲ ಪಾಪ ಹಿಂದಿನವರು ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಡಯಟ್, ನೀರ್ ಸಾರು ಅಂತದೆಲ್ಲ ಇಟ್ಬಿಟ್ಟು ಕರ್ದಿದ್ ತಿನ್ಬಾರ್ದು, ಅದ್ ತಿನ್ಬಾರ್ದು, ಇದ್ ತಿನ್ಬಾರ್ದು, ಖಾರ ತಿಂದ್ರೆ ಹಂಗಾಗುತ್ತೆ, ಕರ್ದಿದ್ ತಿಂದ್ರೆ ಹಿಂಗಾಗುತ್ತೆ ಅಂತ. ಬೇಸಿಕ್ಲಿ ದೇ ಆರ್ ಆಲ್ ಮೇಕಿಂಗ್ ದೆಮ್ ಟು ಡಯಟ್, ರಿಟೈನಿಂಗ್ ದಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್, ವಿಚ್ ಇಸ್ ಗುಡ್. ಬಟ್ ನೀರು ಸಫಿಶಿಯಂಟ್ ಆಗಿ ಕುಡಿದೇ ಇದ್ರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್, ಡಿಹೈಡ್ರೇಟೆಡ್ ಆಗಿ ಫೀಲ್ ಆಗ್ತಾರೆ. ದಟ್ಸ್ ನಾಟ್ ರೈಟ್. ನೀರ್ ಬೇಕು. 8-10 ಲೋಟ ಅಥವಾ 12 ಲೋಟ, ಅಬೌಟ್ 3 liters, ಆವರೇಜ್ ಆಫ್ 2.5 liters to 3 liters ನೀರ್ ಬೇಕೇ ಬೇಕು. ಕೆಲವ್ರು ಏನ್ ಹೇಳ್ತಾರೆ, ಚಕ್ಕೆ ಅಥವಾ ಲವಂಗ ಹಾಕಿದ್ ನೀರೇ ಕುಡಿಬೇಕು ಅಂತ. ಐ ಡೋಂಟ್ ಥಿಂಕ್ ಇಟ್ ರಿಯಲಿ ಹ್ಯಾಸ್ ಎನಿ ಗ್ರೇಟ್ ಇದು
ಕೆಲವ್ರು ಹೇಳೋದನ್ನ ಕೇಳಿದೀನಿ, ಎಸ್ಪೆಷಲಿ ಸಮ್ ಆಫ್ ದಮ್ ಸೇ ಇಲ್ಲ ಲವಂಗದ ನೀರ್ ಕುಡಿದ್ರೆ ಸಣ್ಣ ಆಗ್ತಾರೆ ಅಥವಾ ಚಕ್ಕೆ ನೀರ್ ಕುಡಿದ್ರೆ ಸಣ್ಣ ಆಗ್ತಾರೆ ಅಂತ. ಬಟ್ ಇವಾಗ ನೀವು ಇವತ್ತಿನ ಡಯಟಿಷಿಯನ್ಸ್ ಎಲ್ಲ ನೋಡಿದ್ರೆ ಸಿನಮನ್ ವಾಟರ್ ನ ರೆಕಮೆಂಡೆಡ್ ಟು ಅನ್ ಎಕ್ಸ್ಟೆಂಟ್ ಸ್ವಲ್ಪ ವಿಸರಲ್ ಫ್ಯಾಟ್ ನ ಕಡಿಮೆ ಮಾಡುತ್ತೆ ಅಂತ. ಸೊ ಬಹುಶಃ ಅದು ಹಿಂದಿನವ್ರಿಗೂ ಗೊತ್ತಿತ್ತೇನೋ. ಆ ಥರದ್ದು ಏನ್ ಮನೆಯಲ್ಲಿ ಏನ್ ಕುಡಿತಾರೋ ಅದನ್ನೆಲ್ಲ ಇಟ್ಸ್ ಓಕೆ, ಅಟ್ ಲೀಸ್ಟ್ ಫ್ಲೇವರ್ ಇರತ್ತಲ್ಲ ನೀರಿಗೆ, ಅದನ್ನ ಕುಡಿಬಹುದು, ಏನ್ ಸಮಸ್ಯೆ ಇಲ್ಲ. ಈ ಬಾಣಂತಿಯರಿಗೆ ಕಾಲು ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಡುತ್ತಲ್ಲ, ಯಾಕೆ ಮೇಡಮ್ ಇದು? ಕಾಲೇನು ಎಲ್ಲರಿಗೂ ಊದಿರಲ್ಲ. 7th ಮಂತ್ ಆಫ್ ಪ್ರೆಗ್ನೆನ್ಸಿಯಿಂದ ಈ ಗ್ರಾವಿಡ್ ಯೂಟ್ರಸ್ ಅದ್ರ ಪ್ರೆಷರ್ ಹಾಕಿ ಹಾಕಿ ವೀನಸ್ ರಿಟರ್ನ್ ಹಿಂದೆ ಬರದೇ ಇರೋದ್ರಿಂದ ಕಾಲು ಊದಿರುತ್ತೆ. ಡೆಲಿವರಿ ಆಗಿ ಹೆಚ್ಚು ಕಡಿಮೆ 1 ವಾರದೊಳಗಡೆನೆ ಆ ಊತ ಎಲ್ಲ ಹೊಟ್ಟೋಗಿರುತ್ತೆ. ಒಂದ್ ವೇಳೆ ಕಾಲು ಊತ ಇಫ್ ಇಟ್ ಪರ್ಸಿಸ್ಟ್ಸ್ ಫಾರ್ ಬಿಯಾಂಡ್ ಅ ಮಂತ್ ಆಫ್ ಡೆಲಿವರಿ, ಕೆಲವು ಬ್ಲಡ್ ಟೆಸ್ಟ್ ಎಲ್ಲ ನೋಡಿಸ್ಬೇಕು. ಅಂಡ್ DVT ಇಂಥ ಸಮಸ್ಯೆ ಎಲ್ಲ ಇರ್ತದೆ. ಅದನ್ನೆಲ್ಲ ಏನಿದ್ರು ಮುಂಚೆನೆ ಶುರುನಲ್ಲೇ ಅದನ್ನ ಅಡ್ರೆಸ್ ಮಾಡಿದ್ರೆ ದ ಟ್ರೀಟ್ಮೆಂಟ್ ಇಸ್ ವೆರಿ ಸಿಂಪಲ್. ನಮ್ಮ ಹಳ್ಳಿ ಕಡೆ ಎಲ್ಲಾನು ಕೂಡ ಬಾಣಂತಿಯರಿಗೆ ಹೊಟ್ಟೆಗೆ ಬಟ್ಟೆ ಕಟ್ತಾರೆ ತುಂಬಾ ಟೈಟ್ ಆಗಿ, ಯಾಕೆಂದ್ರೆ ಅದು ಹೊಟ್ಟೆ ಬಂದಿರುತ್ತೆ ಕರಗುತ್ತೆ ಅನ್ನುವಂಥದ್ದು. ಅದು ವರ್ಕೌಟ್ ಆಗುತ್ತೆ ಮೇಡಮ್? ಅದು ವರ್ಕೌಟ್ ಆಗುತ್ತೆ, ಬಟ್ಟೆ ಕಟ್ಕೊಂಡ್ರೆ ಆಗತ್ತೆ. ಟೋನ್ ಆಫ್ ದ ಸ್ಕಿನ್ ಗೆಟ್ಸ್ ಮೇಂಟೈನ್. ಅದು ವರ್ಕೌಟ್ ಆಗುತ್ತೆ ಅನ್ನೋದಕ್ಕಿಂತ ಇನ್ನೊಂದು ಏನಾಗುತ್ತೆ ಗೊತ್ತಾ, ಈ ಸಿಸೇರಿಯನ್ ಎಲ್ಲ ಮಾಡಿಸ್ಕೊಂಡಾಗ ಅದು ಅಷ್ಟು ದೊಡ್ಡ ಹೊಟ್ಟೆ ಇವಾಗ ಸಡನ್ಲಿ ಏನು ಇಲ್ವಲ್ಲ, ಬಗ್ಗಿದ್ರೆ ಎಲ್ಲ ಏನೋ ಹೊಟ್ಟೆನೇ ಆಚೆ ಬಿದ್ದೋಗ್ತದೆ, ಇರೋದೆಲ್ಲ ಆಚೆ ಬಿದ್ದೋಗ್ತಾ ಇರೋದು ಅನ್ನೋ ಫೀಲಿಂಗ್ ಬರುತ್ತೆ. ಒಂದು ವಾಟ್ ವಿ ಅಡ್ವೈಸ್ ಇನ್ ಹಾಸ್ಪಿಟಲ್ಸ್ ಇಸ್, ನೀವೇನ್ ಕಟ್ಕೊಳ್ತಿರೋ ತೆಳ್ಳಗಿರೋದು ಸೀರೆನೋ ಅಥವಾ ಮಲ್ಪಂಚೆ ಆ ಥರದ್ದು ಏನಾರ ಕಟ್ಕೊಂಡು ಅದ್ರ ಮೇಲೆ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತೀವಿ. ಬೆಲ್ಟ್ ಅಡ್ವಾಂಟೇಜ್ ಏನಂದ್ರೆ ಬ್ಯಾಕ್ ಸಪೋರ್ಟ್ ಕೊಡುತ್ತೆ. ಬಗ್ಗಿ ಫೀಡ್ ಮಾಡ್ತಾ ಇರ್ತಾರಲ್ಲ, ಬೆನ್ನೋ ಬರಲ್ಲ. ಸೊ ಬ್ಯಾಕ್ ಸಪೋರ್ಟ್ಗೂ ಇರುತ್ತೆ, ಮತ್ತೆ ಅದೇನೋ ಸ್ವಲ್ಪ ಬಗ್ಗಿ ಎದ್ದು ಮಾಡಿದ್ರೆ ಏನೋ ಬಿದೋಗ್ತಾ ಇದೆ ಅನ್ನೋ ಫೀಲಿಂಗ್ ಇರಲ್ಲ. ಅಂಡ್ ಗೊತ್ತಿಲ್ಲ, ಇನ್ನೇ ಸೌಂಡ್ ಲಿಟಲ್ ಫನಿ, ಸ್ವಲ್ಪ ಟೈಟ್ ಆಗಿ ಏನಾರ ಕಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಊಟ ಮಾಡ್ತಾರೆ, ಅದು ಎಲ್ಲ ಹೆಲ್ಪ್ ಆಗುತ್ತೆ. ಹೊಟ್ಟೆ ಸ್ಪೇಸ್ ಕಡಿಮೆ ಆಗುತ್ತಲ್ಲ, ಸ್ವಲ್ಪ ಹೆಲ್ಪ್ ಆಗುತ್ತೆನಾ, ಐ ಆಮ್ ನಾಟ್ ಶೂರ್. ಬಟ್ ಎಸ್, ಸೀಯಿಂಗ್ ಮೆನಿ ಪೀಪಲ್ ಅದು ವೇರಿಂಗ್ ದ ಬೆಲ್ಟ್ ನಿಜವಾಗ್ಲೂ ಹೊಟ್ಟೆ ಸಣ್ಣ ಆಗುತ್ತೋ ಬಿಡುತ್ತೋ, ಬಟ್ ಇಟ್ ಗಿವ್ಸ್ ಇನ್ ಅ ಲಾಟ್ ಆಫ್ ಕಂಫರ್ಟ್ ಟು ದ ವುಮನ್. ನೀವು ಬರೀ ಬಟ್ಟೆ ಕಟ್ಕೊಂಡ್ರೆ ಅಷ್ಟು ಫರ್ಮ್ ಬರೋದಿಲ್ವೇನೋ. ಡೈರೆಕ್ಟ್ ಆಗಿ ಬೆಲ್ಟ್ ಹಾಕೊಂಡ್ರೆ ಇಲ್ಲೆಲ್ಲ ಸ್ಕಿನ್ ಎಲ್ಲ ಉರಿ ಬಂದ್ಬಿಡುತ್ತೆ, ಕೆರ್ತಾ ಅಂತ. ಸೊ ಇದನ್ನ ಎರಡು ಹಾಕೊಂಡ್ರೆ ಅವ್ರಿಗೆ ಫೀಡ್ ಮಾಡುವಾಗ ಎಲ್ಲ ಇಟ್ ಗಿವ್ಸ್ ಅನ್ ಅಡಿಷನಲ್ ಬ್ಯಾಕ್ ಸಪೋರ್ಟ್. ಸೊ ಐ ಥಿಂಕ್ ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್. ಒಂದು ಅರ್ಧ ಗಂಟೆ ಹೆಂಗೋ ಕಷ್ಟಪಟ್ಟು ದೇವ್ರು ನೆನ್ಸ್ಕೊಂಡು ನೋವು ತಡ್ಕೊಂಡ್ಬಿಟ್ಟಿದ್ರು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡ್ಬಿಟ್ಟಿರು ಆಗ್ತಾ ಇತ್ತು. ನಾನು ಭಯ ಬಿದ್ದು ಸಿಸೇರಿಯನ್ ಮಾಡಿಸ್ಕೊಂಡೆ. ಆ ಬೆನ್ಮೂಳೆಗೆ ಒಂದು ಇಂಜೆಕ್ಷನ್ ಕೊಟ್ರು. ಇವಾಗ ಮಲಗಿದ್ರು ಬೆನ್ನೋವು, ಕೂತ್ಕೊಂಡ್ರು ಬೆನ್ನೋವು, ಬಟ್ಟೆ ಒಗ್ಯಕ್ಕಾಗಲ್ಲ, ಹಿಂಸೆ ಅನ್ನುವಂತ ಮಾತು ನನ್ನ ಹೆಂಡತಿನೇ ಹೇಳ್ತಾ ಇರ್ತಾಳೆ. ಇದು ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಏನ್ ಹೇಳ್ತೀರಿ ಮೇಡಮ್, ಈ ಸಿಸೇರಿಯನ್ ಮಾಡಿಸ್ಕೊಂಡವ್ರಿಗೆ ಬೆನ್ನೋವು ಕಾಮನ್ ಏನಾ ಮೇಡಮ್? ಇಲ್ಲ, ನನಗೂ 2 ಸಿಸೇರಿಯನ್ ಆಗಿದೆ. ನನಗೆ ಯಾವ್ದು ಆ ತರದೆಲ್ಲ ಏನು ಇಲ್ಲ. ಸಿಸೇರಿಯನ್ ಇಂದ ಬೆನ್ನೋವು ಏನಾಗಿರಲ್ಲ. ಅದೇನೋ ಬೆನ್ಮೂಳೆಗೆ ಇಂಜೆಕ್ಷನ್ ಕೊಟ್ಟಿರ್ತಾರಂತಲ್ಲ. ಬೆನ್ಮೂಳೆಗೆ ಇಂಜೆಕ್ಷನ್ ಕೊಡ್ತಾರ, ಅದು ಎಷ್ಟು ಸಣ್ಣಗಿರುತ್ತೆ ಗೊತ್ತಾ, ಈ ಕೂದ್ಲಿರತ್ತಲ್ಲ, ಕೂದ್ಲೆಳೆ ಎಷ್ಟು ಸಣ್ಣಗಿರುತ್ತೆ ನೀಡ್ಲು, ಅದಕ್ಕಿಂತ 2 ನೀಡ್ಲು ಕೊಡ್ತಾರ ಅದ್ರೊಳಗೆ. ಒಂದು ಅದಕ್ಕಿಂತ ಒಂಚೂರು ದಪ್ಪ ಇರುತ್ತೆ, ಒಂದು ಕೂದ್ಲೆಳೆ ಅಷ್ಟೇ ಚೆನ್ನಾಗಿರುತ್ತೆ. ಅಂಡ್ ದಟ್ ಡಸ್ ನಾಟ್ ಕಾಸ್ ಆತರ ಪೇನ್ ಇಲ್ಲ, ಅದರಿಂದ ಬರೋದಿಲ್ಲ. ಬೆನ್ನೋವು ಸುಮಾರು ನಾನು ಕೇಳಿದ್ದೀನಿ. ಬೆನ್ನೋವು ಏನಕ್ಕೆ ಬಂದಿರುತ್ತೆ ಗೊತ್ತಾ, ಹಿಂಗೆ ಬಗ್ಗಿ ಫೀಡ್ ಮಾಡಿ ಬೆನ್ನೋವು ಬಂದಿರುತ್ತೆ. ಎಕ್ಸರ್ಸೈಸ್ ಮಾಡ್ದೇನು, ಎಕ್ಸರ್ಸೈಸ್ ಅದು ಇರುತ್ತೆ. ಮತ್ತೆ ಇದು ಡಾಕ್ಟರ್ ಎಲ್ಲ ಬರ್ದು ಕೊಟ್ಟು ಕಳ್ಸಿರ್ತಾರೆ, ವಿಟಮಿನ್ ಡಿ ತಗೊಳ್ಳಿ, ಕ್ಯಾಲ್ಸಿಯಂ ತಗೊಳ್ಳಿ ಫಸ್ಟ್ 6 months ಅಂತ. ಇನ್ನೆಷ್ಟು ಮಾತ್ರೆ ನುಂಗಕ್ಕಾಗತ್ತೆ, ಆಗಲ್ಲಪ್ಪ ಅಂತ ಮಾತ್ರೆ ಎಲ್ಲ ಗೂಡಲ್ಲಿಟ್ಟು ಪೂಜೆ ಮಾಡಕ್ ಇಟ್ಬಿಟ್ಟು ತಗೊಂಡಿರಲ್ಲ. ಅದ್ರಿಂದ ಬಂದಿರುತ್ತೆ. ಪೊಸಿಷನ್ ರಾಂಗ್ ಇರುತ್ತೆ, ಅದ್ರಿಂದ ಬಂದಿರುತ್ತೆ ಅಷ್ಟೇ. ಮತ್ತೆ ಎಷ್ಟೊಂದ್ ಜನಕ್ಕೆ ಆ ಟೈಮಲ್ಲಿ ಅವ್ರ ಕೇರ್ ತಗೊಳಕ್ ಆಗಿರಲ್ಲ. ಎಲ್ಲಾರ್ಗುನು ಅವ್ರ ಅಮ್ಮನೋ ಅತ್ತೆನೋ ಬಂದು ನೋಡ್ಕೊಳಕ್ ಆಗುತ್ತಾ? ಲವ್ ಮ್ಯಾರೇಜ್ ಆಗಿದ್ದಾರೋ 2 ಮಗು ಇದ್ರೆ ಆ ಮಗುನ್ ಸ್ಕೂಲ್ ಕಳ್ಸ್ಬೇಕು, ಬಗ್ಗಿ ಎದ್ದು ಮಾಡ್ಬೇಕು, ಅದು ಚಿಕ್ಕದಿರುತ್ತೆ, ಗಂಡ ಒಂದ್ ಕಡೆ ಹೊರಡ್ತಿರ್ತಾರ, ಈ ಮಗು ಪಯ್ಯ ಅಂತ ಇರುತ್ತೆ. ಸೊ ದೇ ನೆಗ್ಲೆಕ್ಟ್ ದೇರ್ ಓನ್ ಹೆಲ್ತ್. ಸೊ ದಟ್ ಇಸ್ ವೈ ಐ ಸೆಡ್ ವೇರಿಂಗ್ ದಟ್ ಬೆಲ್ಟ್ ಬ್ಯಾಕ್ ಸಪೋರ್ಟ್ ಕೊಡುತ್ತೆ. ಈಗ ಮೇನ್ ಮೇಡಮ್, ನಿಮ್ಮ ಕೋರಮಂಗಲದಲ್ಲಿರುವಂತಹ ಆಸ್ಪತ್ರೆ ರಿಚ್ ಆಫ್ ಫರ್ಟಿಲಿಟಿ ಸೊಲ್ಯೂಷನ್ ಅಂಡ್ ಡಯಾಗ್ನೋಸ್ಟಿಕ್ ಸಂಸ್ಥೆ ಆಸ್ಪತ್ರೆ ವಿಚಾರಕ್ಕೆ ಬಂದ್ರೆ IVF ಮಾಡ್ತೀರಿ, IUI ಮಾಡ್ತೀರಿ. ಈ IUI ಅಂದ್ರೆ ಏನು, IVF ಅಂದ್ರೆ ಏನು ಮೇಡಮ್? ಎಷ್ಟೋ ಜನ ಗೊತ್ತೇ ಇಲ್ಲ. IUI ಅಂದ್ರೆ ಇವಾಗ ಒಂದು ಗಂಡ ಹೆಂಡತಿನಲ್ಲಿ ಒಂದ್ ವೇಳೆ ಆ ಗಂಡಸಿಂದು ವೀರ್ಯಾಣು ಅಂಶದಲ್ಲಿ ಕ್ವಾಲಿಟೇಟಿವ್ ಮಾರ್ಕರ್ಸ್ ಏನಾರ ಕಡಿಮೆ ಇದ್ರೆ, ಕ್ವಾಂಟಿಟಿ ಅಲ್ಲ, ವೀರ್ಯಾಣುಗೆ 3 ಅಂಶ ಇರುತ್ತೆ ಆಯ್ತಾ, ಒಂದು ಕೌಂಟ್ 16 ಮಿಲಿಯನ್ ಮೇಲೆ ಇರ್ಬೇಕು. ಮೋಟಿಲಿಟಿ ಅಂದ್ರೆ ಚಟುವಟಿಕೆ, ಅದು ಸೀದಾ ಬರ ಅಂತ ಈಜ್ಕೊಂಡು ಮೇಲೆ ಹೋಗ್ಬೇಕಲ್ಲ, ಚಟುವಟಿಕೆ ಒಂದು 42% ಇರ್ಬೇಕು.
ಮಾರ್ಫಾಲಜಿ ಅಂತಂದ್ರೆ ಹೆಡ್ ಸ್ಟ್ರಕ್ಚರ್, ಅದು ಚೆನ್ನಾಗಿ ಕೋನಿಕಲ್ ಶಾರ್ಪ್ ಹೆಡ್ ಆ ತರದ್ದು 4-15% ಇದ್ರೆ ಅಂತವ್ರಿಗೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗುತ್ತೆ. So ಅವ್ರಿಗೆ ನಾವು ಸ್ಪರ್ಮಲ್ ಇರಬೇಕು. ಮಾರ್ಫಾಲಜಿ ಅಂದ್ರೆ ಇವಾಗ ಬ್ಲಂಟ್ ಆಗಿರೋ ಚಾಕುನಲ್ಲಿ ನಿಮ್ದು ಆಪಲ್ ನೀಟಾಗಿ ಕಟ್ ಆಗತ್ತಾ? ಇಲ್ಲ ತಾನೆ. ಚೆನ್ನಾಗಿ ಚೂಪಾಗಿರೋ ಚಾಕು ಹಿಂಗ್ ತಗೊಳ್ಳೆ ಪಟಕ್ ಅಂತ ಕಟ್ ಆಗುತ್ತೆ. ಹಂಗೇನೆ ಹೆಡ್ ಶೇಪ್ ಹಿಂಗ್ ನೀಟಾಗಿದ್ರೆ ಒಳಗ್ ಹೋಗುತ್ತೆ. ಗುಂಡ್ಗಿರೋ ಹೆಡ್ ಶೇಪ್, ಪಿನ್ ಹೆಡ್ ಶೇಪ್ಸ್ ಆ ತರದೆಲ್ಲ ಇದ್ರೆ ಫರ್ಟಿಲೈಸ್ ಆಗಲ್ಲ. ಸೊ ಮಿಕ್ಸ್ಡ್ ಇರತ್ತಲ್ವಾ, ಈ ತರ ಯಾವಾಗಾರ ಇವಾಗ ಒಂದು ಗಂಡಸಿಗೆ ಇಲ್ಲ ಚಟುವಟಿಕೆ ಕಡಿಮೆ ಇದ್ದು ಕೌಂಟ್ ಒಂಚೂರು ಬಾರ್ಡರ್ ಲೈನ್ ಕಡಿಮೆ ಇದ್ರೆ ಅಥವಾ ಮಾರ್ಫಾಲಜಿ ಅಂದ್ರೆ ಹೆಡ್ ಶೇಪ್ಸ್ ಕಡಿಮೆ ಇದ್ರೆ ಅಂತವ್ರಿಗೆ ಯು ಪ್ರಿಪೇರ್ ದ ಸ್ಪರ್ಮ್. ಡೆನ್ಸಿಟಿ ಗ್ರೇಡಿಯಂಟ್ ಅಂತ ಅಥವಾ ಸ್ವಿಮ್ ಅಪ್ ಅಂತ 2 ತರ ಪ್ರಿಪರೇಷನ್ ಇರುತ್ತೆ. ಸೊ ಅದ್ರೊಳಗಡೆ ಚೆನ್ನಾಗಿರೋ ಸ್ಪರ್ಮ್ಸ್ ನ, ಹೆಚ್ಚಿನ ಸ್ಪರ್ಮ್ಸ್ ಚೆನ್ನಾಗಿರೋದೇ ಬರೋ ಹಂಗೆ ಆಯ್ಕೆ ಮಾಡ್ಕೊಂಡು ಅದನ್ನ ಅರೌಂಡ್ ದ ಟೈಮ್ ಆಫ್ ಓವ್ಯುಲೇಷನ್, ಯಾವಾಗ ಮೊಟ್ಟೆ ಬಿಡುಗಡೆ ಆಗತ್ತೆ ಅನ್ನೋಂಥ ಸಮಯದಲ್ಲಿ ಅಥವಾ ಮೊಟ್ಟೆ ಜಸ್ಟ್ ಬಿಡುಗಡೆ ಆಗಿದೆ ಅನ್ನೋಂಥ ಸಮಯದಲ್ಲಿ ಕೃತಕವಾಗಿ ಒಂದು ಕ್ಯಾಥೆಟರ್ ಮುಖಾಂತರ ಆ ವೀರ್ಯಾಣುನ ಗರ್ಭಾಶಯದ ಒಳಗಡೆ ರಿಲೀಸ್ ಮಾಡೋದಕ್ಕೆ IUI ಅಂತ ಹೇಳ್ತೀವಿ. ವಾಪಸ್ಸು ಆ ಸ್ಪರ್ಮ್ ಅದೇ ಟ್ಯೂಬ್ ಒಳಗಡೆನೆ ಹೋಗ್ಬೇಕು, ಅದಾಗದೆ ಸ್ವಸಾಮರ್ಥ್ಯದಿಂದ ಎಗ್ನ ಫರ್ಟಿಲೈಸ್ ಮಾಡ್ಬೇಕು. ಸೊ ಮಿಕ್ಕಿದ ಪ್ರೊಸೆಸ್ ಎಲ್ಲ ನ್ಯಾಚುರಲ್ ಪ್ರೆಗ್ನೆನ್ಸಿ ಹೆಂಗಾಗತ್ತಾ ಹಂಗೆ ಆಗತ್ತೆ. There is one more thing, okay, and these days it is very common. We call it in medical language as non-consummation of marriage. ಮದ್ವೆ ಆಗಿ 5 ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ, ಬಟ್ ಅವರು ಸಕ್ರಿಯವಾಗಿ ಏನು ಮಾಡ್ತಾ ಇರಲ್ಲ. ಇನಿಷಿಯಲ್ ಪಾರ್ಟ್ ಆಫ್ ಮ್ಯಾರೇಜ್ ಅಲ್ಲಿ ಮೋಸ್ಟ್ ಆಫ್ ದೇರ್ ಹಿಸ್ಟ್ರೀಸ್ ವಾಸ್ ನಾವು ಮನೇಲಿ ಅವ್ರು ನೋಡ್ಕೊಳ್ತಾ ಇದ್ವಿ, ಇವ್ರನ್ನ ನೋಡ್ಕೊಳ್ತಾ ಇದ್ವಿ, ಯಾವ್ದೋ ಆಕ್ಸಿಡೆಂಟ್ ಆಯ್ತು, ಮತ್ತೊಂದಾಯ್ತು, ಕೆರಿಯರ್ ಅಲ್ಲಿ ಇದ್ವಿ, ಅವ್ರೊಬ್ರು ಬೇರೆ ದೇಶದಲ್ಲಿ ಇದ್ವಿ. So they would have lost that interest in having a sexual intercourse, and it is associated with pain. Sometimes ಹೆಣ್ಮಕ್ಳಿಗೆ ವಜೈನಸ್ಮಸ್ ಅಂತ ಒಂದು ಕಂಡೀಷನ್ ಇರುತ್ತೆ, where they get scared of the whole act. They don't feel like. ಸೊ ಇಂಥ ಕಂಡೀಷನ್ಸ್ ಅಲ್ಲೂ ಆಬ್ವಿಯಸ್ಲಿ ಫಸ್ಟೇ ಬಂದ ತಕ್ಷಣ ಯಾರಿಗೂ ಬನ್ನಿ ಅಂತ ಮಲಗಿಸಿ IUI ಏನ್ ಮಾಡಲ್ಲ. ಇದಕ್ಕೆ ಕೆಲವೊಂದಕ್ಕೆ ವಿ ಕ್ಯಾನ್ ಟ್ರೀಟ್ ಇಟ್ ಸರ್ಜಿಕಲಿ, ಜಾಗ ತುಂಬಾ ಚಿಕ್ಕದಾಗಿದ್ರೆ ಅದಕ್ಕೆ ಸರ್ಜರೀಸ್ ಇರುತ್ತೆ. ಕೆಲವಕ್ಕೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮುಖಾಂತರ ಇಟ್ ಇಸ್ ನಾರ್ಮಲ್ ಅಂತ ಹೇಳಿ ಅದ್ರೊಳಗಡೆ ಎಷ್ಟೊಂದು ಜನ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗ್ತಾರೆ. ಅದೆರಡರೊಳಗಡೆನೂ ಒಂದು ಸ್ವಲ್ಪ ಕಾಲ ಸಮಯ ಕೊಟ್ಟು, ಇವಾಗ ಏಜು ಹೋಗ್ತಾ ಇದೆ, ಫ್ರಸ್ಟ್ರೇಷನ್ ಇಸ್ ಬಿಲ್ಡಿಂಗ್, ಈ ಕಡೆ ಇದು ಆಗ್ತಾ ಇಲ್ಲ, ಪ್ರೆಗ್ನೆನ್ಸಿನೂ ಆಗ್ತಾ ಇಲ್ಲ ಅಂದಾಗ ಆ ಕಂಡೀಷನ್ಸ್ IUI ಮಾಡ್ತೀವಿ. ವಿ ಆರ್ ಜಸ್ಟ್ ಓವರ್ಕಮಿಂಗ್ ದ ಬ್ಯಾರಿಯರ್ ಅಲ್ವಾ. ಸೊ ಆ ಕಂಡೀಷನ್ಸ್ ಮಾಡ್ತೀವಿ. ಅಥವಾ ಯಾವಾಗ ಗಂಡಸಿಂದು ಕೆಲವು ಅಂಶಗಳು ಹೆಚ್ಚು ಕಡಿಮೆ ಇರುತ್ತೋ ದಟ್ ಇಸ್ ವೇರ್ ಯು ಡು. ಇನ್ನೊಂದು there is another terminology called as unexplained infertility. ಅಂದ್ರೆ ಗಂಡ ಹೆಂಡತಿ ಇಬ್ರು ಪರ್ಫೆಕ್ಟ್ಲಿ ನಾರ್ಮಲ್ ಆಗಿರ್ತಾರೆ, ಬಟ್ ಆಗ್ತಾ ಇರಲ್ಲ. ಸೊ ಅಂತವ್ರಿಗೆ ಬೈ ಡೂಯಿಂಗ್ ಎನ್ IUI ಯು ಆರ್ ಸ್ಲೈಟ್ಲಿ ಇನ್ಕ್ರೀಸಿಂಗ್ ದಿ ಚಾನ್ಸಸ್. IVF ಅಂದ್ರೆ ನೀವು ಮೊಟ್ಟೆನ ಮತ್ತೆ ವೀರ್ಯಾಣುನ ಕೃತಕವಾಗಿ ಆಚೆ ಕಡೆ ಲ್ಯಾಬೊರೇಟರಿನಲ್ಲಿ ಹೊಂದಾಣಿಕೆ ಮಾಡಿ ಅದರಿಂದ ಆಗ್ತಕ್ಕಂಥ ಭ್ರೂಣನ 5ನೇ ದಿವಸ, ಇತ್ತೀಚಿನ ದಿವಸದಲ್ಲಿ 5ನೇ ದಿವಸ ಬ್ಲಾಸ್ಟೋಸಿಸ್, ದಟ್ ಇಸ್ ದ ಮೆಜಾರಿಟಿ ಪ್ರಿಫರೆನ್ಸ್, ಅಥವಾ 3ನೇ ದಿವಸ, ಕೆಲವ್ರಿಗೆ 1-2 ಮೊಟ್ಟೆನೆ ಬಂತು ಅಂದ್ರೆ 3ನೇ ದಿವಸ. ಸೊ ಇದೆರಡರಲ್ಲಿ ಒಂದು ದಿವಸ ಅದನ್ನ ವಾಪಸ್ಸು ಹೆಣ್ಣಿನ ಗರ್ಭಾಶಯಕ್ಕೆ ಹಾಕೋದಕ್ಕೆ IVF ಅಂತ ಹೇಳ್ತೀವಿ. IVF ಇಸ್ ಅ ಲಿಟಲ್ ಲೇಬೋರಿಯಸ್ ಪ್ರಾಸೆಸ್. ಅಂದ್ರೆ ಮುಟ್ಟಾಗಿದ್ದು 2ನೇ ದಿವಸದಿಂದಾನೆ ದಿನಾನು ಇಂಜೆಕ್ಷನ್ಸ್ ತಗೊಳ್ತಾರೆ, ಹೆಚ್ಚು ಕಡಿಮೆ 10-12 ದಿವಸ ಇಂಜೆಕ್ಷನ್ಸ್ ತಗೊಂಡು ಅನಸ್ತೇಷಿಯಾ ಕೊಟ್ಟು ಒಂದ್ ಸಣ್ಣ ಸೂಜಿ ಮುಖಾಂತರ ಆ ಸೂಜಿನ ಸ್ಕ್ಯಾನ್ ಪ್ರೋಬಿಗೆ ಅಟ್ಯಾಚ್ ಮಾಡಿರ್ತೀವಿ. ಅದರಿಂದ ಇಟ್ ಪಂಕ್ಚರ್ಸ್ ದ ಫಾಲಿಕಲ್ಸ್. ಅವಾಗ್ಲೇ ಹೇಳಿದ್ನಲ್ಲ, ಫಾಲಿಕಲ್ ಅಲ್ಲಿ ರಾಗಿ ಕಾಳು ಚಿಕ್ಕದು ಬೇಕಿರುತ್ತೆ ಅಂತ. ಫಾಲಿಕಲ್ ಪಂಕ್ಚರ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ನೀರ್ನ ತೆಗೆದು ಅದರಲ್ಲಿ ಮೊಟ್ಟೆನ ಆರಿಸ್ಕೊಂಡು ಯಾವ್ದ್ರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಸುಮಾರಾಗಿರುತ್ತೆ, ಚೆನ್ನಾಗಿರಲ್ಲ, ಇದೆಲ್ಲ ಬೇರೆ ಬೇರೆ ಸೆಪರೇಟ್ ಮಾಡ್ಕೊಂಡು, ಹಂಗೆ ವೀರ್ಯಾಣುನ ಐಡೆಂಟಿಫೈ ಮಾಡಕ್ಕೆ ಕೂಡ ಯು ಹ್ಯಾವ್ ವೇರಿಯಸ್ ಟೆಕ್ನಾಲಜೀಸ್. ಚೆನ್ನಾಗಿರೋ ವೀರ್ಯಾಣುನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಆ ಮೊಟ್ಟೆ ಒಳಗಡೆ ವೀರ್ಯಾಣುನ ಚುಚ್ಚೋದಕ್ಕೆ ICSI ಅಂತ ಹೇಳ್ತೀವಿ. IVF ICSI ಆರ್ ಯೂಸ್ಡ್ ಸಿನಾನಮಸ್ಲಿ. ಆಯ್ತಾ? IVF ಅಂದ್ರೆ ಒಂದ್ ಡಿಶ್ ಇರುತ್ತಲ್ವಾ, ಒಂದ್ ಮೊಟ್ಟೆ ಇಟ್ಟು ಅದ್ರ ಸುತ್ತ 50,000 ಸ್ಪರ್ಮ್ಸ್ಗೆ IVF. ICSI ಅಂತಂದ್ರೆ ಯು ಆರ್ ಸ್ಪೆಸಿಫಿಕಲಿ ಚೂಸಿಂಗ್ ಅ ಸಿಂಗಲ್ ಸ್ಪರ್ಮ್ and you are injecting the sperm with the help of a needle into the egg. ICSI success of fertilization is more. ಯಾವಾಗ ಸಿವಿಯರ್ ಮೇಲ್ ಫ್ಯಾಕ್ಟರ್ ಡಿಫೆಕ್ಟ್ಸ್ ಇರುತ್ತೆ ಅಥವಾ ಹೆಣ್ಮಕ್ಳಿಗೆ ಮೊಟ್ಟೆ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ, ICSI is definitely preferable than IVF. ಅದು ಅವತ್ತಿಂದ ಅಲ್ಲಿ ಸ್ಪಾಟ್ ಡಿಸಿಷನ್ ಆಫ್ಟರ್ ಸೀಯಿಂಗ್ ದ ಎಂಬ್ರಿಯಾಲಜಿಸ್ಟ್ ಡಿಸೈಡ್ ಮಾಡ್ತಾರೆ, ಎಂಬ್ರಿಯಾಲಜಿಸ್ಟ್ ಮತ್ತೆ ಕ್ಲಿನಿಷಿಯನ್ ಡಿಸೈಡ್ ಮಾಡ್ತಾರೆ. ಸೊ ಇದರಿಂದ ಆಗ್ತಕ್ಕಂಥ ಭ್ರೂಣನ ವಾಪಸ್ ಒಳಗಡೆ 3ನೇ ದಿವಸ ಅಥವಾ 5ನೇ ದಿವಸ ಹಾಕ್ತಾರೆ.
ಸ್ಪೆಷಲಿ ನಿಮ್ಮ ಇಚ್ಛಾ ಒಂದು ಕ್ಲೀನ್ ಆಸ್ಪತ್ರೆ ಏನಿದೆ ಅಲ್ಲಿ ಇವೆಲ್ಲ ಟ್ರೀಟ್ಮೆಂಟ್ಗಳು ಎಲ್ಲ ಲಭ್ಯ ಇದೆಯಾ ಮೇಡಮ್? ನಿಮ್ಮ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಜನಕ್ಕೆ. ಯಾಕಂದ್ರೆ ನಾನು ರಿವ್ಯೂಸ್ ಎಲ್ಲ ನೋಡಿದೆ, ತುಂಬಾ ಪಾಸಿಟಿವ್ ರಿವ್ಯೂಸ್ಗಳು ಬಂದಿದೆ. ಬೇರೆ ಬೇರೆ ಕಡೆ ಹೋಗಿ ಅಲ್ಲಾಗದೆ ಅವರು ಕೂಡ ನಿಮ್ಮ ಆಸ್ಪತ್ರೆನ ಸ್ಪೆಷಲಿ ನಿಮ್ಮ ಹೆಸರನ್ನ ಇವ್ರ ಹತ್ರ ಹೋಗಿ ಅಂತ ಹೇಳಿ ಅವರು ಎಲ್ಲ ನಾನೊಂದು 60-70 ರಿವ್ಯೂಸ್ ಎಲ್ಲ ನೋಡಿದೆ. ಸೊ ನಿಮ್ಮ ಇಚ್ಛಾ ಆಸ್ಪತ್ರೆ ಬಗ್ಗೆ ಹೇಳತ್ತಾದ್ರು ಮೇಡಮ್. ಇಚ್ಛಾ ಅಂತ ನಾವು ಹೆಸರಿಟ್ಟಿದ್ದೆ ಒಂದು ಕಾರಣಕ್ಕೋಸ್ಕರ. ನಾನೊಂದು ಸ್ಪೆಲ್ ಮಾಡ್ಬಿಡ್ತೀನಿ ಮೇಡಮ್, ICCHAA ಕರೆಕ್ಟ್? ಕರೆಕ್ಟ್, ICCHAA. ಈಗ ಒಂದು ಮನುಷ್ಯನ ಮನದಾಳದ ಇಚ್ಛೆ ಅಂದ್ರೆ ಸಂತಾನ ಅಂತ. ಈಗ ನಿಮ್ಗೆ ಯಾವ್ದೋ ಕೆಲ್ಸದಲ್ಲಿ ಪ್ರಮೋಷನ್ ಸಿಗ್ಲಿಲ್ಲ, ಅಥವಾ ಯಾವ್ದೋ ಒಂದು ಕಾರ್ ಕೊಂಡ್ಕೊಳಕ್ ಆಗ್ಲಿಲ್ಲ, ಯಾವ್ದೋ ಒಂದ್ ಸೈಟ್ ಮನೇನ ಆಗ್ಲಿಲ್ಲ, ಇಟ್ಸ್ ಓಕೆ, ಯು ಹ್ಯಾವ್ ಆಲ್ಟರ್ನೇಟ್ಸ್. ಬಟ್ ಆಫ್ಟರ್ ಆಲ್ ದಟ್ ಯು ಹ್ಯಾವ್ ಅಕಂಪ್ಲಿಷ್ಡ್ ಇನ್ ಲೈಫ್, ನಂದು ಅಂತ ಹೇಳ್ಕೊಳಕ್ಕೆ ಆ ಗಂಡ ಹೆಂಡತಿಗೆ ಒಂದ್ ಮಗು ಅಂತ ಇಲ್ಲದೆ ಇದ್ರೆ, ದಟ್ ಬಿಕಮ್ಸ್ ಅ ಬರ್ನಿಂಗ್ ವ್ಯಾಕ್ಯೂಮ್. So it is a very natural desire of every living being to leave behind their genetic footprints. ಅಂತ ಒಂದು ಮನದಾಳದ ಇಚ್ಛೆ ಅಂದ್ರೆ ಸಂತಾನ. ಸೊ ಹಂಗಾಗಿ ನಮ್ಮ ತಂದೆ ಮತ್ತೆ ನಮ್ಮ ಗುರುಗಳು ಪರಮ ಪೂಜ್ಯರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಇಚ್ಛಾ ಫರ್ಟಿಲಿಟಿ ಸೊಲ್ಯೂಷನ್ಸ್ ಅಂತ ಹೇಳಿ ಹೆಸರಿಟ್ರು. ನಮ್ ಪ್ರಾರ್ಥನೆ ಒಂದೇ, ಇಲ್ಲಿ ಬಂದವ್ರು ಎಲ್ರಿಗೂ ಶುರುವಾಗಿದ್ದು 8 ವರ್ಷ. 8 ವರ್ಷ. ಓಕೆ. ಇದುವರೆಗೂ ಎಷ್ಟು ಜನ ಇದ್ರೊಳಗಡೆ ವಿಸಿಟ್ ಮಾಡಿ ಹೋಗಿರೋರು, ಟ್ರೀಟ್ಮೆಂಟ್ ತಗೊಂಡು ಹೋಗಿರೋರು? We have registered close to about 8,000 patients. And live birth deliveries mostly, ಅಂದ್ರೆ I'm talking only about the IVF deliveries. 2000 ಮೇಲೆ ಆಗಿರ್ಬೋದು, ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ. ಹೋದ ವರ್ಷ ಏನಕ್ಕೋ ಸ್ಟಾಟಿಸ್ಟಿಕ್ಸ್ ಮಾಡಿದಾಗ ಅವಾಗ 1800 ಇತ್ತು. ಸೊ ನಾವು ಐ ಆಮ್ ಜಸ್ಟ್ ಟೆಲಿಂಗ್ ಯು 2000 ಮಕ್ಕಳ ಮೇಲೆ ಆಗಿರ್ಬೋದು. ಗಾಡ್ ಹಸ್ ಬೀನ್ ಕೈಂಡ್ ಟು ಅಸ್ ಅಂಡ್ ನಮ್ಮ ಪೇಷಂಟ್ಸ್ ದೇ ಆರ್ ಆಲ್ಸೋ ಕೈಂಡ್ ಟು ಅಸ್. ಸ್ವಲ್ಪ ಹೇಳಿ ಅವ್ರಿಗೆ ಸ್ವಲ್ಪ ಟೈಮ್ ಆಗತ್ತಮ್ಮ ಅಂತ ಹೇಳಿದ್ರೆ ಎಷ್ಟೋ ಪೇಷಂಟ್ಸ್ ದೇ ಅಂಡರ್ಸ್ಟ್ಯಾಂಡ್. ಎಲ್ಲಾ ಪೇಷಂಟ್ಗೂ ಬಂದ ತಕ್ಷಣ 1 ತಿಂಗಳಲ್ಲಿ ಟಕ್ ಅಂತ ಆಗಿದೆ ಅಂತಿಲ್ಲ. ಕೆಲವು ಪೇಷಂಟ್ಸ್ ನನ್ನ ಜೊತೆ 5-6 ವರ್ಷ ಇದ್ದಿದ್ದಾರೆ. ಅವ್ರಿಗೂ ಪೇಷನ್ಸ್ ಬೇಕಲ್ಲ, ಒಂದೇ ಡಾಕ್ಟರ್ ಜೊತೆ ಅಷ್ಟು ವರ್ಷ ಇದ್ದಿರಕ್ಕೆ. ಅವಾಗ ನಮ್ಗೆ ಒಂಥರ ಹೆಂಗ್ ಅನಿಸ್ತಿರುತ್ತೆ ಗೊತ್ತಾ, ಬಹುಶಃ ಅವ್ರಿಗಿಂತ ಜಾಸ್ತಿ ನಾವೇ ಅವ್ರಿಗೆ ಪ್ರೇಯರ್ ಮಾಡ್ಕೋತಾ ಇರ್ತೀವಿ ನಾವು, ಆಗ್ಬಿಡ್ಬೇಕು ಅಂತ. ವಿ ಆಲ್ಸೋ ಕೀಪ್ ಪ್ರೇಯಿಂಗ್ ಫಾರ್ ದೆಮ್. ಈಗ ಯಾವತ್ತು ದೇವ್ರು ಯಾರಿಗೆ ಕೊಡ್ತಾನೆ ಅಂತ ನಮ್ಗೆ ಹೇಳಿಕ್ ಬರಲ್ಲ. 10 ಪೇಷಂಟ್ಸ್ಗೆ ನಾವು IVF ಮಾಡಿದ್ರೆ ಅದ್ರೊಳಗಡೆ 6-7 ಜನಕ್ಕೆ ಪ್ರೆಗ್ನೆನ್ಸಿ ಆಗುತ್ತೆ. 10 ಜನಕ್ಕೆ ನಮ್ದು ಎಫರ್ಟ್ ಒಂದೇ ತರ ಇರುತ್ತೆ. ನಮ್ದಾಗ್ಲಿ ಎಂಬ್ರಿಯಾಲಜಿ ಟೀಮ್ದಾಗ್ಲಿ ಎಲ್ಲ ಒಂದೇ ತರ ಇರುತ್ತೆ. ಬಟ್ ಅವ್ರದ್ದು ಒಂದ್ ಸಮಯ ಅಂತ ಕೂಡ್ ಬರ್ಬೇಕಾಗಿ ಬರುತ್ತೆ. ಅವ್ರ ಸಮಯ ಬಂದಾಗ ಆಗತ್ತೆ. ಬಟ್ ಅಲ್ಲಿ ತನಕ ಆ ಗಂಡ ಹೆಂಡತಿಗೆ ಏನೋ ದೇ ಹ್ಯಾವ್ ಟು ಹ್ಯಾವ್ ದ ಪಾಸಿಟಿವಿಟಿ, ದೇ ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ಅಂಡ್ ಪರ್ಸೀವಿಯರೆನ್ಸ್. ಈ 3 ಇರುತ್ತಲ್ವಾ, ದೇ ಬಿಕಮ್ ವೆರಿ ಗುಡ್ ಪೇರೆಂಟ್ಸ್ ಫೈನಲಿ. So at the end of it, at the end of the journey, they don't regret whatever the injections were or whatever the waiting time was or the number of years. And ಇನ್ನೊಂದು ಏನ್ ಗೊತ್ತಾ, ನೇಚರ್ ಹ್ಯಾಸ್ ಅ ಬ್ಯೂಟಿಫುಲ್ ಕಾಂಪನ್ಸೇಷನ್. ಈಗ ಮದ್ವೆ ಆದ ತಕ್ಷಣ ಪ್ರೆಗ್ನೆಂಟ್ ಆಗ್ಬಿಟ್ರವ್ರೇನೆ ತುಂಬಾ ಲಕ್ಕಿ ಅಂತಾನು ಏನಿರಲ್ಲ. ಎಷ್ಟೊಂದ್ಸಲ ತಕ್ಷಣ ಒಂದ್ ಮಗು ಆಗಿರುತ್ತೆ, ಬಟ್ ಆ ಮಗುಲೇನೋ ದೋಷ ಆಗಿರುತ್ತೆ. ತುಂಬಾ ಕಷ್ಟಪಟ್ಟು ಎಷ್ಟೋ ವರ್ಷ ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡ್ಕೊಂಡು ಆಗಿರುತ್ತಲ್ಲ. ನಾನು ನನ್ನ ತಮ್ಮ ಒಂದು ಅಬ್ಸರ್ವ್ ಮಾಡಿದ್ವಿ, ಆ ಮಕ್ಕಳು ತುಂಬಾ ಚೂಟಿಯಾಗಿರುತ್ತೆ ಅಥವಾ ನೋಡಕ್ಕೆ ಸಿಕ್ಕಾಪಟ್ಟೆ ಮುದ್ದಾಗಿರುತ್ತೆ, ಏನೋ ಒಂದು ವಿಶೇಷವಾದ ಆಕರ್ಷಣೆ ಇರುತ್ತೆ. ಸೊ ಅವ್ರದ್ದು ಅಷ್ಟು ಎಫರ್ಟ್ ಅಂಡ್ ವೇಟಿಂಗ್ ಟೈಮ್ಗೆ ದೇವರಲ್ಲಿ ಕಾಂಪನ್ಸೇಟ್ ಮಾಡಿರ್ತಾನೆ. ಸೊ ಇಟ್ಸ್ ಅ ನೈಸ್ ಫೀಲಿಂಗ್. I want all my patients to get pregnant in one go, but ನಾನೇನ್ ಮಾಡ್ಲಿ, I don't have any magical wand to do that. So what I tell every patient is only one thing. You need to give me time. You need to have patience and perseverance. I will hold your hand till you hold a baby in hand. This is my slogan, which ನಾನು ಯಾವಾಗಲೂ ಪೇಷಂಟ್ ಹೇಳೋದು. ಎಲ್ಲಾರ್ಗು ಅವ್ರ ಸಮಯ ಬಂದಾಗ ಆಗತ್ತೆ, ಬಟ್ ಒಬ್ಬೊಬ್ರದ್ದು ಒಂದೊಂದು ಬೇರೆ 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 ಕಂಡೀಷನ್ಸ್ ಅಲ್ಲಿ ಇರುತ್ತಲ್ವಾ. ಅಂಡ್ ಇದ್ರೊಳಗಡೆ ಏನ್ ಮಾಡ್ತೀರಾ, ಐ ವುಡ್ ವಾಂಟ್ ಟು ಗಿವ್ ದ ಪೇಷಂಟ್ ಓನ್ಲಿ ಎ ಗುಡ್ ನ್ಯೂಸ್, ಬಟ್ ಐ ಹ್ಯಾವ್ ಟು ಟೆಲ್ ದೆಮ್ ದ ಆನೆಸ್ಟ್ ನ್ಯೂಸ್. ಒಂದ್ಸಲ ಭ್ರೂಣ ಚೆನ್ನಾಗಿ ಬಂದಿರಲ್ಲ, ಮತ್ತೊಂದ್ಸಲ ಮಾಡ್ಬೇಕಾಗತ್ತೆ. ನಾವು ಸತ್ಯ ಹೇಳಲೇಬೇಕಲ್ಲ, ವೃತ್ತಿ ಧರ್ಮ ಅದು. ಸೊ ನಮ್ಮ ತಂದೆ ಕೆಲವೊಂದು ಪ್ರಿನ್ಸಿಪಲ್ಸ್ ನ ಹಾಕೊಟ್ಟಿದ್ದಾರೆ. ಏನಿದೆಯೋ ಅದನ್ನ ಇದ್ದಿದ್ದಂಗೆ ಹೇಳ್ಬಿಡಿ. ಕೆಲವು ಸಲ ಭ್ರೂಣ ಬಂದಿಲ್ಲ ಅಥವಾ ಮತ್ತೊಂದು ಏನಾಗಿಲ್ಲ, ಅದನ್ನ ಇದ್ದಿದ್ದಂಗೆ ಹೇಳಿ. ಅಂಡ್
ವಿ ಡೋಂಟ್ ಚಾರ್ಜ್ ದಟ್ ಎಕ್ಸ್ಟ್ರಾ ಅಡಿಷನಲ್ ಚಾರ್ಜಸ್ ಅಂತ ಹೋಲ್ತೆಗೆ ಏನಿರುತ್ತೋ ಅದನ್ನ ನಾವು ತಗೊಳಕ್ ಹೋಗಲ್ಲ ಅದಕ್ಕೆ. ಇಲ್ಲಿ ಆಮೇಲೆ ವಿ ಹ್ಯಾವ್ ಪೇಷಂಟ್ಸ್, ಇವಾಗ ಯಾರೋ ಒಬ್ರು ಡಮ್ ಅಂಡ್ ಡೆಫ್ ಅಂತ ಬಂದಿರ್ತಾರೆ, ಅಂಡ್ ವಿ ಹ್ಯಾಡ್ ಕಪಲ್ ವೇರ್ ರಿಪೀಟೆಡ್ಲಿ ದೇ ಹ್ಯಾಡ್ ಬೇಬೀಸ್ ವಿಚ್ ಆರ್ ಬಾರ್ನ್ ವಿತೌಟ್ ಐಬಾಲ್ಸ್. ಈ ತರ ಕೇಸಸ್ಗೆಲ್ಲ ವಿ ಡು ಟೇಕ್ ಸಮ್ ಸ್ಪೆಷಲ್ ಇಂಟ್ರೆಸ್ಟ್, ಅಂಡ್ ಬರೀ ಫೈನಾನ್ಷಿಯಲ್ಸ್ ಅಂತ ನಾವೇನು ನೋಡ್ಕೊಳಲ್ಲ. ಅಂತವ್ರಿಗೆಲ್ಲ ನಾವೇ ಕೈ ಬಿಚ್ಚಿ ಗಾಡ್ ಹಸ್ ಬೀನ್ ಕೈಂಡ್ ಟು ಅಸ್ ಅಂತ ವಿ ಹೋಲ್ಡ್ ದೇರ್ ಹ್ಯಾಂಡ್. ಆ ತರ ರೇರ್ ಕೇಸಸ್ ಇರ್ತವೆ. ಯಾರೋ ಒಬ್ರು ಪ್ಯಾರಾಲಿಸಿಸ್ ಆಗಿ ಬಂದಿರ್ತಾರೆ, ಇಂಥವ್ರಿಗೆಲ್ಲ ನಮ್ದು ವಿ ಹ್ಯಾವ್ ಅವರ್ ಓನ್ ಡಿಫ್ರೆಂಟ್ ಮಾಡ್ಯೂಲ್ ಆಫ್ ಟ್ರೀಟ್ಮೆಂಟ್. ತಂದೆಯವ್ರದೊಂದು ಟ್ರಸ್ಟ್ ಇದೆ, ಸೊ ಆ ಟ್ರಸ್ಟ್ ಮುಖಾಂತರ ಅದನ್ನ ಹೆಲ್ಪ್ ಮಾಡ್ತೀವಿ. ಆರೋಗ್ಯ ಭಾರತಿ ಅಂತ ಇದೆ. ಓಕೆ, ಇನ್ನ ಬೇರೆ ಏನು ಸರ್ವಿಸಸ್ ಇದೆ ಮೇಡಮ್ ನಿಮ್ಮಲ್ಲಿ? ಡಯಾಗ್ನೋಸ್ಟಿಕ್ ಅಂತ ಇದೆ, ಲ್ಯಾಪ್ರೋಸ್ಕೋಪೀಸ್ ಎಲ್ಲ ಮಾಡ್ತೀವಿ. ಹಿಸ್ಟೋಸ್ಕೋಪಿ ಇರ್ಬೋದು, ಲ್ಯಾಪ್ರೋಸ್ಕೋಪಿ ಅದೆಲ್ಲ ಮಾಡ್ತೀವಿ. ಸಿ ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಫ್ರಮ್, ಈಗ ನೀವ್ ಅವಾಗ್ಲೇ ಹೇಳಿದ್ರಲ್ಲ, ಮೈನರಿಯೋ ಟೈಮ್ ಇಂದ ಕಡೆಗೆ ಮುಟ್ಟು ನಿಲ್ಲೋ ಟೈಮ್ ತನಕ ಏನೇನ್ ಬರುತ್ತೋ ಅದನ್ನೆಲ್ಲ ಅಡ್ರೆಸ್ ಅಂತೂ ಮಾಡ್ತೀವಿ. ಬಟ್ ಅವರ್ ಮೇನ್ ಫೋಕಸ್ ಬಂದು ಇಟ್ ಇಸ್ ಇನ್ಫರ್ಟಿಲಿಟಿ ಅಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್. ಇಟ್ ಇಸ್ ದ ಮೇನ್ ಥಿಂಗ್ ದಟ್ ವಿ ಡು. ವಿ ಆರ್ ಕ್ವೈಟ್ ಪ್ಯಾಷನೇಟ್ ಅಬೌಟ್ ಇಟ್. ನಡೀತಾ ಇರುತ್ತೆ. ಬೆಳಗಾಗಿ ಎದ್ದು ಅಲ್ಲಿ ನಮ್ ಕ್ಲಿನಿಕ್ ಎದುರುಗಡೆ ಒಂದ್ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಇದೆ. ಸ್ವಲ್ಪ ಚಿಕ್ಕವಳಾಗಿದ್ದಾಗ ಅಯ್ಯೋ ದೇವ್ರೆ ಇವತ್ ಮಾಡಿದ ಕೇಸ್ ಎಲ್ಲಾ ಪಾಸಿಟಿವ್ ಆಗ್ಬಿಡ್ಬೇಕು ಅಂತ ಕೇಳ್ತಾ ಇದ್ದೆ. ಇವಾಗ ಆ ಪ್ರೇಯರ್ ನಿಲ್ಸ್ಬಿಟ್ಟಿದೀನಿ. ನೀನು ಯಾವ ಸಮಯಕ್ಕೆ ಅವ್ರಿಗೆ ಆಯಸ್ಸು, ಆರೋಗ್ಯ, ಅದೃಷ್ಟ ಇರ್ತಕ್ಕಂತ ಮಗುನ ಕೊಡ್ತೀಯೋ ದೇವ್ರೆ, ಅಲ್ಲಿ ತನಕ ನಾನ್ ಕಾಯ್ತೀನಿ. ಬಟ್ ಆ ಗಂಡ ಹೆಂಡ್ತಿಗೂ ನಿಂಗೆ ಕಾಯೋ ಅಷ್ಟು ಸಮಾಧಾನ ಕೊಡಪ್ಪ. ನಮ್ಗೆ ಯಾವ ಟೈಮು ಏನು ಗೊತ್ತಿಲ್ಲ, ಆ ಗಂಡ ಹೆಂಡತಿ ಅವ್ರ ಮನೆ ಎಲ್ಲರಿಗೂ ಒಳ್ಳೇದಾಗೋ ಸಮಯದಲ್ಲಿ ಕೊಡು ಅಂತ ಹೇಳಿ ವಿ ಡೂ ಆಲ್ ದ ಕೇಸಸ್. ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿಂದ ಬಂದು ಮಾಡ್ಕೊಳ್ತೀವಿ. ಬೆಳಗಾಗಿ ಎದ್ದ ತಕ್ಷಣ ವಿ ಡೂ ಆಲ್ ದ OT ಕೇಸಸ್ ಎಲ್ಲ ಅವಾಗ ಮಾಡಿ ಆಮೇಲೆ ಯಾವ ಟೈಮ್ ಇಂದ ಓಪನ್ ಇರುತ್ತೆ? ನೀವು ಯಾವ ಟೈಮ್ ಅಲ್ಲಿ ಸಿಗ್ತೀರಿ ಮೇಡಮ್? ಮಾರ್ನಿಂಗ್ ಇಂದ ನಮ್ದು OT ಎಲ್ಲ 6:30-7 ಗಂಟೆಗೆ ಶುರು ಆಗುತ್ತೆ ಬೆಳಗ್ಗೆ. ಬಟ್ ಮೇಲ್ಗಡೆ ಕನ್ಸಲ್ಟೇಷನ್ಸ್ ಬರೋ ಅಷ್ಟೊತ್ತಿಗೆ ಅಬೌಟ್ 8:39, ಅಲ್ಲಿಂದ 5:30 ತನಕ ಇರ್ತೀವಿ. 5:30 ಮೇಲೆ ಅವೈಲಬಿಲಿಟಿ ಇಲ್ಲ. 5:30 ಮೇಲೆ ಅವೈಲಬಿಲಿಟಿ ಇಲ್ಲ ಅಂತಿಲ್ಲ, ಬಟ್ ಓನ್ಲಿ ಆನ್ ಅಪಾಯಿಂಟ್ಮೆಂಟ್ಸ್. ಇಫ್ ಇವಾಗ ಏನ್ ಮಾಡ್ತೀರಾ, ಯಾರೋ ಒಬ್ರು ಬರಕ್ಕಾಗದೆ ಅಷ್ಟೊತ್ತಿಗೆ ಅಂತಂದ್ರೆ ನಮ್ಮ ತಂಡದಲ್ಲಿ ಬೇಕಷ್ಟು ಇನ್ನು ವಿ ಹ್ಯಾವ್ ಅದರ್ ಪೀಪಲ್ ಹೂ ಆರ್ ವರ್ಕಿಂಗ್ ವಿತ್ ಅಸ್. ನಾನಿದ್ದೀನಿ, ನನ್ನ ತಮ್ಮ ಡಾಕ್ಟರ್ ಶಂಕರ್ ಗುಹಾದ್ವಾರ್ನಾಥ್, he is also there. He is a radiologist and fetal medicine specialist. ಸೊ ಮತ್ತೆ ಡಾಕ್ಟರ್ ಸಿಲೀಶಾ ಅಂತ ಇದ್ದಾರೆ, ಸಿಲೀಶಾ ಮೆನನ್, ಡಾಕ್ಟರ್ ರೂಪಾ ಮುಳುಗುಂದು, ಇವರಿಬ್ರು ದೇ ಆರ್ ಆಬ್ಸ್ಟೆಟಿಷಿಯನ್ಸ್ ಅಂಡ್ ಗೈನಕಾಲಜಿಸ್ಟ್ ಹೂ ಆರ್ ಆಲ್ಸೋ ಸ್ಪೆಷಲೈಸ್ಡ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್. ಸೊ ವಿ ಟೇಕ್ ಕೇರ್. ಅದಕ್ಕಿಂತ ಇವಾಗ ಯಾರೋ ಒಬ್ರಿಗೆ ಒನ್ ಟೈಮಲ್ಲಿ ಅಕಾಮಿಡೇಟ್ ಮಾಡಬೇಕು. ಓನ್ಲಿ ಥಿಂಗ್ ಇಸ್ ವಿ ರಿಕ್ವೆಸ್ಟ್ ದೆಮ್ ದಟ್ ಎನಿ ಅಪಾಯಿಂಟ್ಮೆಂಟ್, ಎನಿಥಿಂಗ್ ಆಫ್ಟರ್ 5 o'clock, ಪ್ಲೀಸ್ ಕಮ್ ವಿತ್ ಅನ್ ಅಪಾಯಿಂಟ್ಮೆಂಟ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಸಾಕಷ್ಟು ಮಾಹಿತಿಯನ್ನು ಕೊಟ್ರ. ಇದು ಬರೀ ಹೆಣ್ಮಕ್ಳಿಗೆ ಅಥವಾ ಮದುವೆ ಆಗಿರೋ ತಾಯ್ದಿರಿಗೆಲ್ಲ, ಪ್ರತಿಯೊಬ್ಬರು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಹುಡುಗ ಹುಡುಗಿ ಜೊತೆಗೆ ಪೋಷಕರು ಎಲ್ಲರೂ ಕೂಡ ನೋಡಬೇಕಾದಂಥ ಒಂದು ಮಾಹಿತಿನ ಈ ಎಪಿಸೋಡಲ್ಲಿ ಇಷ್ಟೇ ಮುಗ್ಸೋಕ್ಕಾಗಲ್ಲ. ಇನ್ನೂ ಕೂಡ ಸಾಕಷ್ಟು ಕ್ವಶನ್ಸ್ಗಳು, ಆನ್ಸರ್ಸ್ಗಳದಿದೆ. ಜೊತೆಗೆ ನಮ್ಮ ಜನರು ಕೂಡ ಇನ್ನೊಂದಷ್ಟು ಕಮೆಂಟ್ ಮೂಲಕ ಹಾಕಿ ಆಗ್ತಾರೋ ಸಮಸ್ಯೆಗಳನ್ನ. ಹೀಗಾಗಿ ಮುಂದಿನ ಎಪಿಸೋಡಲ್ಲಿ ತಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ ಅಂತ ಹೇಳ್ತಾ, ಇಲ್ಲಿಯವರು ಸಾಕಷ್ಟು ಮಾಹಿತಿ ಕೊಡಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇಚ್ಛಾ ಫರ್ಟಿಲಿಟಿ ಸೊಲ್ಯೂಷನ್ ಆ್ಯಂಡ್ ಡಯಾಗ್ನೋಸ್ಟಿಕ್ನ ಮೆಡಿಕಲ್ ಡೈರೆಕ್ಟರ್ ಆದಂಥ ಡಾಕ್ಟರ್ ಗೈನಕಾಲಜಿಸ್ಟ್ ಆದಂಥ ಡಾಕ್ಟರ್ ಮೇಕಲಾ ಅವರು ನಮಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿಯಾಗಿ ಇನ್ನೂ ಏನೆಲ್ಲ ನಿಮಗೆ ಖಂಡಿತವಾಗ್ಲೂ ಡೌಟ್ಸ್ಗಳು ಇದ್ದೇ ಇರುತ್ತೆ. ಹೀಗಾಗಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ಗಳೇನಿದೆ ಖಂಡಿತವಾಗ್ಲೂ ಎಲ್ಲವನ್ನೂ ಕೂಡ ಡೀಟೇಲಾಗಿ ಮೆನ್ಷನ್ ಮಾಡಿ. ನಿಮ್ಮ ಹೆಸರು ಹಾಕಲಿಲ್ಲ, ನಂಬರ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಗೋಪ್ಯತೆನ ಕಾಪಾಡ್ಕೊಂಡು ಅದಕ್ಕೆ ನೆಕ್ಸ್ಟ್ ಎಪಿಸೋಡಲ್ಲಿ ಮೇಡಮ್ ಕಡೆಯಿಂದ ನಿಮಗೆ ಉತ್ತರವನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ತೆ.